ನಮಸ್ತೆ ಸರ್, ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸೊ ಪ್ರಾರಂಭ ಮಾಡೋಣ ಈ ವಾರದ ವೆಬಿನಾರ್. ಮಾಡ್ಬೋದು ಸರ್. ಓಕೆ, ಸೊ ಎಲ್ರಿಗೂ ನಮಸ್ಕಾರ. ಪ್ರತಿ ಬುಧವಾರ ರಾತ್ರಿ 8:25 ನಮ್ಮ ಗೂಗಲ್ ಮೀಟ್ ನೇರ ಪ್ರಸಾರ ವೆಬ್ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2026 ಕ್ಯಾಲೆಂಡರ್ ಇಯರ್ನ ಜನವರಿ ತಿಂಗಳ ಮೊದಲನೇ ಬುಧವಾರ, ಇವತ್ತು 7ನೇ ತಾರೀಕು. ನಾವು ಇವತ್ತೆಲ್ಲ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೇರಿದ್ದೀವಿ. ಜೂನ್ 12ನೇ ತಾರೀಕು ನಮ್ಮ ಈ ಪ್ರಯತ್ನ ಪ್ರಾರಂಭವಾಯಿತು, ಕಳೆದ ವರ್ಷ 2025ರಲ್ಲಿ. ಸೊ ಅವತ್ತಿಂದ ಪ್ರತಿ ಬುಧವಾರ ಚಾಚು ತಪ್ಪದೆ ನಾವು ಜೊತೆಲಿ ಸೇರ್ತಾ ಇದ್ದೀವಿ. ಪ್ರತಿ ಬುಧವಾರ ರಾತ್ರಿ 8:30ಕ್ಕೆ. ನಮ್ಮ ಉದ್ದೇಶ, ನಮ್ಮ ಕೃಷಿ ಪ್ರಯಾಣದಲ್ಲಿ ನಾವು ಅನುಸರಿಸಬೇಕಾದಂಥ ವಿಧಾನಗಳು ಮತ್ತು ನಮಗೆ ಬರ್ತಕ್ಕಂಥ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ, ಅದರ ವಿಷಯದಲ್ಲಿ ಈ ಕಳೆದ ಒಂದು 5-6 ವಾರದಿಂದ ನಮ್ಮ ಪರಸ್ಪರ ಅನುಭವ ಹಂಚಿಕೆ ಮತ್ತು ಸಂದೇಹಗಳ ವ್ಯಕ್ತಪಡಿಸುವಿಕೆ, ಈ ಒಂದು ಇದರಲ್ಲಿ ಮತ್ತೆ ಸಾಕಷ್ಟು ಮಾಹಿತಿಗಳನ್ನು ನೈಸರ್ಗಿಕ ಕೃಷಿಯ ತಳಹದಿಯಲ್ಲಿ ಮತ್ತೆ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ಬುಧವಾರ ಮತ್ತೆ 7ನೇ ಜನವರಿ 2026 ಮತ್ತೆ ಈ ನಮ್ಮ ಅನುಭವ ಹಂಚಿಕೆ ಮತ್ತು ಸಂದೇಹವನ್ನು ವ್ಯಕ್ತಪಡಿಸಕ್ಕಂಥ ಒಂದು ಅವಕಾಶ ನಮಗೆ ಬಂದಿದೆ. ಕಳೆದ 4-5 ವಾರಗಳಲ್ಲಿ ಸಾಕಷ್ಟು ನಮ್ಮ ನೈಸರ್ಗಿಕ ಕೃಷಿಕ ಮಿತ್ರರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದೀರಾ ಮತ್ತು ಸಾಕಷ್ಟು ಮಾಹಿತಿಗಳನ್ನು ನಾವು ಅಲ್ಲಿಂದ ಪಡ್ಕೊಂಡಿದ್ದೀವಿ. ಈ ಒಂದು ಅನುಭವ ಹಂಚಿಕೆ ಇದೇ ರೀತಿ ಮುಂದುವರಿಲಿ. ನಮ್ಮ ಈ ಮುಂದಿನ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಹೋಗೋಣ. ಈ ನಮ್ಮ ರಾಸಾಯನಿಕ ಮುಕ್ತ ಕೃಷಿ, ನೈಸರ್ಗಿಕ ಕೃಷಿ ಸೊ ನಮಗೆ ಮಾರ್ಗ ತೋರಿಸ್ಲಿ ಅಂತ ಹೇಳ್ತಾ ಈ ಒಂದು ವೆಬಿನಾರ್ನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಡ್ನೆಸ್ಡೇ ವೀಕ್ಲಿ ವೆಬಿನಾರ್. ದಿಸ್ ಇಸ್ ದಿ ಫಸ್ಟ್ ವೆಡ್ನೆಸ್ಡೇ ಆಫ್ ದಿ ಕ್ಯಾಲೆಂಡರ್ ಇಯರ್ 2026, January 7th. So we started this Wednesday weekly webinar on June 12th, 2025, that is last year. So we have done more than 27-28 weekly episodes without any disruptions. I personally thank all of you for active participation and sharing your experience, asking your doubts and motivating me. Initially about 20 weeks, I think we have done a lot of theoretical understanding of natural farming principles, and later from the last 4 to 5 weeks, so we focused in terms of our experience sharing and asking doubts if any. I thank some of our natural farming friends who have expressed openly on this forum about their experience and doubts, and we are able to learn from their efforts as well. So this will be our first episode in the new calendar year. So I seek your support and cooperation to continue this every Wednesday webinar in this calendar year also, such that we can learn and apply corrections to our farming practices. Now the forum is open. Please share your experience and doubts if any. ಮಿತ್ರರೇ, ಈಗ ನಿಮ್ಮ ಅನುಭವವನ್ನು ಮತ್ತು ಸಂದೇಹವನ್ನು ಹಂಚಿಕೊಳ್ಳೋ ಸಮಯ ಬಂದಿದೆ. ದಯವಿಟ್ಟು ಸೂಕ್ಷ್ಮವಾಗಿ ಮತ್ತೆ ಸರಳವಾಗಿ ನಿಮ್ಮ ಅನುಭವ ಮತ್ತು ಅಥವಾ ಸಂದೇಹಗಳನ್ನು ತಿಳಿಸಿ. ಹಲೋ, ಪ್ರಾರಂಭ ಮಾಡಿ. ಯಾರಾದ್ರೂ ಹೇಳಿ, ನಿಮ್ಮ ಕೃಷಿ ತೋಟದ ಅನುಭವವನ್ನು ಹೇಳಿ. ಈ ಕಳೆದ 8-10 ದಿನಗಳಲ್ಲಿ ನನಗೆ ಸಾಕಷ್ಟು ಕೃಷಿಕ ಮಿತ್ರರು ವಾಟ್ಸಾಪ್ ಅಲ್ಲಿ ಫೋಟೋ ಕಳಿಸಿದ್ದೀರಾ ಮತ್ತು ಫೋನಲ್ಲೂ ಸಹ ನಾವು ಮಾತಾಡಿದ್ದೀವಿ. ಮುಖ್ಯವಾಗಿ ನನ್ನ ಗಮನಕ್ಕೆ ಬಂದಿದ್ದು ಅಥವಾ ತಾವುಗಳು ನನ್ನ ಹತ್ರ ಡಿಸ್ಕಸ್ ಮಾಡಿದ ವಿಷಯಗಳು ಏನಂದ್ರೆ, ಈ ಚಳಿಗಾಲದಲ್ಲಿ ನಾವು ಯಾವ ರೀತಿ ಬೆಳೆಗಳನ್ನು ಬೆಳಿಬಹುದು ಅಥವಾ ಗಿಡಗಳನ್ನು ಹಾಕ್ಬಹುದೇ, ಕಮರ್ಷಿಯಲ್ ಕ್ರಾಪ್ಸ್ ಆಗ್ಬಹುದು ಅಥವಾ ನಮ್ಮ ಸಪೋರ್ಟಿಂಗ್ ಬಯೋಮಾಸ್ ಪ್ಲಾಂಟ್ಸ್ ಅಂತೀವಿ, ಸಪೋರ್ಟಿಂಗ್ ಪ್ಲಾಂಟ್ಸ್ ಗಳು ಹಾಕ್ಬಹುದೇ, ಗ್ರೀನ್ ಮೆನ್ಯೂರ್ಸ್ ಪ್ಲಾಂಟ್ಸ್ ಗಳನ್ನ ಹಾಕ್ಬಹುದೇ, ಅದನ್ನ ಯಾವ ರೀತಿ ಯಾವಾಗ ಹಾಕ್ಬಹುದು. ಸೊ ಈ ರೀತಿಯ ಒಂದು ವಿವರಣೆಯನ್ನು ನೀವು ನನ್ನನ್ನು ಕೇಳಿದ್ರಿ. ಅದಕ್ಕೆ ನಾವು ಆಲ್ರೆಡಿ ಹೇಳಿದಾಗೆ ಈ ಸಮಯದಲ್ಲಿ ಡಿಸೆಂಬರ್ ಮತ್ತು ಜನವರಿ ಈ ಸಮಯದಲ್ಲಿ
ಮಣ್ಣಿನ ಉಷ್ಣತೆಯಲ್ಲಿ ತೀವ್ರತರವಾದ ಬದಲಾವಣೆ ಆಗ್ತಾ ಇರುತ್ತೆ. ನೀವು ನಮ್ಮ ದಿನದಲ್ಲಿ ಗರಿಷ್ಠ ಉಷ್ಣಾಂಶ ಮತ್ತು ಕನಿಷ್ಠ ಉಷ್ಣಾಂಶ ಇವೆರಡರ ನಡುವೆ ವ್ಯತ್ಯಾಸ 10ರಿಂದ 12 ಡಿಗ್ರಿ ಇರುತ್ತೆ. ಉದಾಹರಣೆಗೆ ನಮ್ಮ ಬೆಂಗಳೂರು ಅಥವಾ ದೊಡ್ಡಬಳ್ಳಾಪುರದ ಕಡೆ ಗರಿಷ್ಠ ಉಷ್ಣಾಂಶ 28-29 ತನಕ ಹೋಗಿರುತ್ತೆ. ಕನಿಷ್ಠ ಉಷ್ಣಾಂಶ 12-13 ತನಕ ಹೋಗಿರುತ್ತೆ. ಅಂದ್ರೆ ಅವೆರಡರ ಮಧ್ಯೆ ವ್ಯತ್ಯಾಸ 10 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಈ ರೀತಿ ತೀವ್ರತರವಾದಂತ ಉಷ್ಣಾಂಶದಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಸೂಕ್ಷ್ಮಜೀವಿಗಳ ಚಟುವಟಿಕೆ ಕಮ್ಮಿ ಆಗಿರುತ್ತೆ. ಮತ್ತೆ ನಮ್ಮ ಬೆಳೆ ಸಸ್ಯಗಳು ಸಹ ತಮ್ಮದೇ ಆದಂತ ಒಂದು ಒತ್ತಡದಲ್ಲಿ ಇರ್ತವೆ. ಹಾಗಾಗಿ ಈ ಸಮಯದಲ್ಲಿ ಅಂದ್ರೆ ಈ ಚಳಿಗಾಲದ ಈ ಸಮಯದಲ್ಲಿ ಹೊಸ ಸಸಿಗಳನ್ನು ನೆಡುವುದು ಅಥವಾ ಬೀಜ ಬಿತ್ತನೆ ಮಾಡೋದು ಅಷ್ಟು ಸೂಕ್ತವಾಗಲಾರದು ಅಂತ ಹೇಳ್ತೀವಿ. ಹಾಗಾಗಿ ನಾವು ಇನ್ನೊಂದು ಸ್ವಲ್ಪ ದಿವಸ ಕಾಯೋಣ. ಇತ್ತೀಚೆಗೆ ನಾನು ಗಮನಿಸ್ದಂಗೆ ಈಗ ನಮ್ಮಲ್ಲಿ ಮಿನಿಮಮ್ ಟೆಂಪರೇಚರ್, ನಾನು ಇವತ್ತು ಹಾಸನದಲ್ಲಿದ್ದೀನಿ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಜಿಲ್ಲೆ. ಸೊ ನಮ್ಮನೆ ತೋಟದಲ್ಲಿ ಇವತ್ತು ಬೆಳಗ್ಗೆ ಕನಿಷ್ಠ ಉಷ್ಣಾಂಶ 14 ಡಿಗ್ರಿ ಅಷ್ಟಿತ್ತು, 13-14 ಡಿಗ್ರಿ ಇತ್ತು. ಸೊ ಇನ್ನೊಂದು ಸ್ವಲ್ಪ ದಿವಸ ಮುಂದಿನ ವಾರ ಸಂಕ್ರಾಂತಿ ಹಬ್ಬ ಕಳೆಯೋಷ್ಟೊತ್ತಿಗೆ 17-18 ಡಿಗ್ರಿ ನಮ್ಮ ರಾತ್ರಿ ಉಷ್ಣಾಂಶ, ಕನಿಷ್ಠ ಉಷ್ಣಾಂಶ ಬಂದ್ರೆ ನಾವು ಬೀಜಗಳನ್ನ ಬಿತ್ತನೆ ಮಾಡೋದಕ್ಕೆ ಅಥವಾ ಸಸಿಗಳನ್ನ ತಂದು ನಾಟಿ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ಮಣ್ಣಿನ ಉಷ್ಣಾಂಶ ಮತ್ತು ಹವಾಗುಣ ನಿರ್ಮಾಣ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಣ. ಜನವರಿ 15 ಅಥವಾ ಜನವರಿ 26 ಈ ದಿನಗಳ ನಂತರ ನೀವು ಯಾವುದೇ ರೀತಿ ಬೀಜ ಬಿತ್ತನೆ ಮಾಡೋದು ಅಥವಾ ಗಿಡಗಳನ್ನ ತಂದು ನಾಟಿ ಮಾಡೋದು ಈ ಕಾರ್ಯಕ್ರಮಗಳನ್ನ ನೀವು ಪ್ರಾರಂಭ ಮಾಡ್ಕೋಬಹುದು. ಅದು ಹೇಳಿದ್ನಲ್ಲ, ಗರಿಷ್ಠ ಮತ್ತು ಕನಿಷ್ಠ ಉಷ್ಣಾಂಶಗಳ ನಡುವಿನ ಅಂತರ ಒಂದು 6-8 ಡಿಗ್ರಿ ಇಳಿದಾಗ ಅದು ಸ್ಟೇಬಲ್ ಆಗಿದೆ, ಅಂದ್ರೆ ಸ್ಥಿರವಾದಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಅರ್ಥ. ಆವಾಗ ನಮ್ಮ ಬೆಳೆ ಸಸ್ಯಗಳು ಈ ಒಂದು ಒತ್ತಡದಿಂದ ಹೊರಗಡೆ ಬರ್ತವೆ. ಇದನ್ನ ದಯವಿಟ್ಟು ಗಮನಿಸಿ ಅದೇ ತರ ಮಾಡಿ. ಸರ್, ಮತ್ತೆ ಮಲ್ಲಿಕಾರ್ಜುನ್ ಅಂತ ಗೌರಿಬಿದನೂರಿಂದ ಅಡ್ವೊಕೇಟ್ ಮಾತಾಡ್ತಾ ಇದ್ದೀನಿ. ಹೇಳಿ ಮಲ್ಲಿಕಾರ್ಜುನ್. ಕಾಫಿ ಗಿಡ ಇಟ್ಟಿದೀವಿ, ಕಾಫಿ ಗಿಡ ಎಲೆ ಎಲ್ಲ ಅರ್ಧ ಎಲೆ ಎಲ್ಲ ಕಪ್ ಹಾಕಿ ಉದುರ್ತಾ ಇದೆ ಸರ್. ಕಾಫಿ ಮತ್ತೆ ಮೆಣಸು ಅಲ್ಲೇ ಅರ್ಧ ಭಾಗ ಮಾತ್ರ ಎಲ್ಲ ಒಂಥರ ಬಣ್ಣ ಬದಲಾಯಿಸಾಗಿ ಇದಾಗ್ತಾ ಇದೆ ಸರ್. ನಿಮ್ಮ ಕೃಷಿ ಭೂಮಿನಲ್ಲಿ ಯಾವ ರೀತಿ ವಾತಾವರಣ, ಅಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಕಾಫಿ ಮತ್ತು ಕಾಳುಮೆಣಸು ಮಲೆನಾಡಿನ ಅಥವಾ ಒಂದು ನೈಸರ್ಗಿಕ ಕಾಡಿನಲ್ಲಿ ಬೆಳೀತಕ್ಕಂತ ಗಿಡಗಳು. ಈಗ ಆ ವಾತಾವರಣ ನಾವು ಗೌರಿಬಿದನೂರು ಸುತ್ತಮುತ್ತ ಸೃಷ್ಟಿ ಮಾಡ್ಕೊಳಕ್ ಸಾಧ್ಯ ಆಗಿದ್ಯಾ? ನಿಮ್ಮಲ್ಲಿ ಆ ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ. ಆ ಮೈಕ್ರೋ ಕ್ಲೈಮೇಟ್ ಇದ್ದಾಗ ಈ ತರ ಸಸ್ಯಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದ್ತವೆ. ಹಾಗಾಗಿ ಇವೆಲ್ಲ ಆಕ್ಚುಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಅರಣ್ಯದಲ್ಲಿ ಬೆಳೆಯುವಂತ ಗಿಡಗಳು. ನೀವು ಕಾಫಿ ಮತ್ತೆ ಕಾಳುಮೆಣಸು ಬೆಳಿತಿದ್ದೀರಾ ಗೌರಿಬಿದನೂರು ಭಾಗದಲ್ಲಿ ಅಂದ್ರೆ ನೀವು ಸಾಕಷ್ಟು ಒಂದು ಸೂಕ್ಷ್ಮ ವಾತಾವರಣ, ಮೈಕ್ರೋ ಕ್ಲೈಮೇಟ್ ಅದನ್ನು ಸೃಷ್ಟಿ ಮಾಡ್ಕೋಬೇಕು. ಅದಿದ್ದಾಗ ಈ ರೀತಿ ಅವುಗಳಿಗೆ ತೊಂದರೆಗಳಾಗೋದು ಕಮ್ಮಿ ಆಗತ್ತೆ. ಇದು ಇನ್ ಜನರಲ್. ಪರ್ಟಿಕ್ಯುಲರ್ ಆಗಿ ನೀವೇನು ಈ ತುಕ್ಕು ರೋಗ ಅಥವಾ ಕಪ್ಪು ಆಗೋ ತರದಂತ ರೋಗ ಬಂದಿದೆ ಎಲೆಗಳಿಗೆ ಅಂದಾಗ ಇದು ಈ ಸಮಯದಲ್ಲಿ ಆಗದ್ ಸಾಧ್ಯನೇ. ನೀವು ಪ್ರಥಮವಾಗಿ ಅದೇ ಬೇವಿನ ಎಣ್ಣೆ, ಅದು ನಮ್ದು ಫಸ್ಟ್ ಡಿಫೆನ್ಸ್ ಅಂತ ಹೇಳ್ತೀವಿ. ಸೊ 5 ml per ಲೀಟರ್ 4 ml per ಲೀಟರ್ ತಗೊಂಡು ಬೇವಿನ ಎಣ್ಣೆನ ನೀರಲ್ಲಿ ಕರಗಿಸಿ ಸ್ಪ್ರೇ ಮಾಡಿ ನೋಡಿ. ಅದರಿಂದ ಏನಾದ್ರೂ ಈ ತುಕ್ಕು ರೋಗದ ಶಿಲೀಂಧ್ರಗಳು ಅಥವಾ ಇವಾಗ ಏನ್ ಸಮಸ್ಯೆ ಬಂದಿದೆ ಅದು ಕಮ್ಮಿ ಆಗ್ಬಹುದು. ಅದೇ ಸಾಕಷ್ಟು ಕಾಫಿ ಗಿಡ ಸುತ್ತ ನೆರಳಿರ್ಬೇಕು. ಅದೇ ಅವೆಲ್ಲ ಇದ್ದು ಪೂರಕ ವಾತಾವರಣ ಇದ್ರೆ ಬರುತ್ತೆ ಸರ್. ಈಗ ನಿಮ್ಮ ಕಾಫಿ ಗಿಡದಲ್ಲಿ ತಳಭಾಗದ ಎಲೆಗಳಲ್ಲಿ ಈ ಕಪ್ಪು ತುಕ್ಕು ರೋಗ ಕಾಣಿಸ್ತಾ ಇದೆಯಾ? ಹೊಸ ಚಿಗುರಿನಲ್ಲೂ ಬರ್ತಾ ಇದೆಯಾ? ತಳಭಾಗದಲ್ಲಿ ಮಾತ್ರ ಸರ್. ಹಾಗಾದ್ರೆ ಪರವಾಗಿಲ್ಲ. ಅದು ಡಿಸೆಂಬರ್ ನಲ್ಲಿ ಯಾವ್ದೋ ಒಂದ್ ಸಮಯದಲ್ಲಿ ಆ ಒಂದು ಶಿಲೀಂಧ್ರ ಬಾಧೆಗೆ ಒಳಪಟ್ಟಿರ್ಬೋದು. ಹೊಸ ಚಿಗುರನ್ನ ಗಮನಿಸ್ತಾ ಬನ್ನಿ. ಈ ಜನವರಿ 5ನೇ ತಾರೀಕು ಆದ್ಮೇಲೆ ಇತ್ತೀಚೆಗೆ ಈ ವಾರದಿಂದ ಏನು ಹೊಸ ಎಲೆಗಳು ಬರ್ತವೆ, ಹೊಸ ಚಿಗುರು ಬಂದಾಗ ಅದರಲ್ಲಿ ಆ ರೋಗ ಬಂದಿಲ್ಲ ಅಂದ್ರೆ ಮೋಸ್ಟ್ಲಿ ಅದು ಆ ಸಮಯದಲ್ಲಿ ಆ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಆದಂತ ಒಂದು ಅಡಚಣೆ, ಅದು ಗಿಡ ತನ್ನಂತಾನೆ ರಕ್ಷಣೆ ಮಾಡ್ಕೊಂಡಿದೆ ಅಂತ ಅನ್ಬಹುದು. ಆದಷ್ಟು ತೇವಾಂಶ ಕಾಪಾಡಿ ಒಂದ್ ಸ್ವಲ್ಪ ಎಲ್ಲ ಒಳಸುರಿಗಳೆಲ್ಲ ಕೊಡ್ತಾ ಇದೆ ಸರ್. ನೀವ್ ಹೇಳಿದ್ರಲ್ಲ, ಎಲ್ಲ ಕೊಟ್ಟಿದೆ ಸರ್, ದ್ರಾವಣಗಳೆಲ್ಲ. ಸರಿ ತೊಂದರೆ ಇಲ್ಲ. ನೀವು ಈ ದ್ರಾವಣನ ಇತ್ತೀಚೆಗೆ ಕೊಟ್ಟಿರೋದ್ರಿಂದ ಬೇರಿನಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಚೆನ್ನಾಗಿ ಆಗ್ತಾ ಇರುತ್ತೆ. ಸೊ ಈ ರೀತಿ ಬಾಧೆಗಳು ಬಂದ್ರು ಗಿಡ ಅದನ್ನ ನಿವಾರಿಸ್ಕೊಳ್ಳೋ ಶಕ್ತಿ ಪಡ್ಕೊಳ್ಳುತ್ತೆ.
ಅದೇ ಮುಖ್ಯವಾಗಿ ಮುಚ್ಚಿಗೆ ತೇವಾಂಶ ನಿರ್ವಹಣೆ ಮಾಡಿದೀನಿ ಸರ್, ಅಲ್ಲ ಮಾಡ್ತಾ ಇದೀನಿ ಸರ್. ಇದೆರಡು ಗಮನ ಕೊಡಿ. ನೋಡೋಣ, ಅದೇ ನೀವು ಹಸಿರು ಗಿಡಕ್ಕೆ ಹಸಿರು ಬಳೆನೂ ಮಾಡಿದ್ರಿ. ಮಾಡಿದೀನಿ ಸರ್. ಅದು ಹಸಿರು ಬಳೆ ಹಸಿರಾಗಿದ್ರೆ ಅಂದ್ರೆ ನಮ್ಮ ಸೆಣಬು ಡಯಂಚ ಅಥವಾ ಹುರುಳಿ ಪ್ರಥಮವಾಗಿ ನಾವು ಹಸಿರು ಬಳೆಗೆ ಬಳಸ್ತೀವಲ್ಲ, ಹೌದು ಸರ್. ಒಂದು 40-45 ದಿವಸದ ತನಕ ಹಸಿರು ಸೆಣಬು ಮತ್ತೆ ಡಯಂಚ ಅದ್ರ ಎಲೆಗಳು ಉತ್ಕೃಷ್ಟವಾಗಿರ್ತವೆ, ಚೆನ್ನಾಗಿ ಬೆಳೆದಿರುತ್ತೆ, ಆ ಸಸ್ಯಾಭಿವೃದ್ಧಿ ಹಂತದಲ್ಲಿ ಇರುತ್ತೆ. ಆ ಸಮಯದಲ್ಲಿ ಈ ತರ ಶಿಲೀಂಧ್ರಗಳು ಅಥವಾ ರಸ ಹೀರೋ ಕೀಟಗಳು ಇವೆಲ್ಲ ಬಂದ್ರೆ ಅದು ಸ್ಯಾಕ್ರಿಫೈಸಿಂಗ್ ಪ್ಲಾಂಟ್ ತರ ತನ್ನನ್ನು ತಾನು ಬಲಿ ಕೊಟ್ಕೊಂಡು ಸೆಣಬು ನಮ್ಮ ಮುಖ್ಯ ಬೆಳೆನ ಕಾಪಾಡುತ್ತೆ. ಬಟ್ ನೀವು ಮಾಡಿದಂತ ಹಸಿರು ಬೆಳೆ ಆಲ್ರೆಡಿ 2-2.5 ತಿಂಗಳು 75-80 ದಿವಸ ಆಗಿರೋದ್ರಿಂದ ಅದು ಈ ತರ ಕೀಟಗಳನ್ನ ಆಕರ್ಷಣೆ ಮಾಡಿ ತಾನು ಅವುಗಳಿಗೆ ಆಹಾರ ಒದಗಿಸಿ ಮಾಡುವಂತ ಹಂತ ದಾಟ್ಬಿಟ್ಟಿದೆ. ಹೌದು ಸರ್. ಹಾಗಾಗಿ ಅದು ಇದೊಂದು ಸಂದರ್ಭ ಅಂದ್ರೆ ಹಸಿರು ಬೆಳೆಯ ರಕ್ಷಣೆ ಕಮ್ಮಿ ಆಗಿದೆ. ಹೌದು ಸರ್. ಹಾಗಾಗಿ ನಿಮ್ಮ ತುಕ್ಕು ರೋಗದ ಶಿಲೀಂಧ್ರ ನೇರವಾಗಿ ಎಲೆ ಮೇಲೆ ಬಂದಿದೆ ಅಂತ ಅನ್ಕೋಬಹುದು. ಹೌದು ಸರ್. ಸಾಧ್ಯವಾದ್ರೆ ಇನ್ನೊಂದ್ಸಲ ಹಸಿರು ಬೆಳೆ ಮಾಡಿ ಅದನ್ನೆಲ್ಲ ಕತ್ತರಿಸಿ ಬುಡಕ್ ಹಾಕಿ ಅಲ್ಲಿಂದ ಸ್ವಲ್ಪ ಇನ್ನೊಂದು 2-3-4 ಇಂಚು ದೂರದಲ್ಲಿ. ಅಲ್ಲ, ಈಗ ವೆಲ್ವೆಟ್ ಬೀನ್ಸ್ ಹಾಕೋಣ ಅಂತ ಸರ್, ಜನವರಿ ನೀವು ಹೇಳಿದ್ರಲ್ಲ ಡೇಟ್. ಈಗ ವೆಲ್ವೆಟ್ ಬೀನ್ಸ್ ಇವಾಗ ಬೇಡ. ಅಂದ್ರೆ ನಿಮ್ಮ ಕಾಫಿ ಮತ್ತೆ ಕಾಳುಮೆಣಸು ಅಥವಾ ಇತರ ಸಸ್ಯಗಳು 1 ಅಡಿ 1.5 ಅಡಿನೆಲ್ಲ ಇದ್ರೆ ಹೈಟು, ವೆಲ್ವೆಟ್ ಬೀನ್ಸ್ ಹಾಕೋದ್ ಬೇಡ. ಅದು ಬಂದು ನಮ್ಮ ಗಿಡವನ್ನ ತಬ್ಕೊಂಡ್ಬಿಡುತ್ತೆ. ಧೃತರಾಷ್ಟ್ರ ಆಲಿಂಗನ ಅಂತ ಬಿಗ್ಯಾಗಿ ತಬ್ಕೊಂಡ್ಬಿಟ್ಟು ಅದು ನಿಮ್ಮ ಬೆಳೆ ಸಸ್ಯಗಳನ್ನ ಬೆಳಿಲಿಕ್ಕೆ ಬಿಡಲ್ಲ. ನಾವು ಹೊಸದಾಗಿ ಏನು ನಮ್ಮ ಕಮರ್ಷಿಯಲ್ ಕ್ರಾಪ್ಸ್ ಬೆಳೆ ಸಸ್ಯಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ, ಅವು ಅಟ್ಲೀಸ್ಟ್ ಒಂದ್ 2 ಅಡಿ 3 ಅಡಿ ಎತ್ತರ ಬೆಳೆಯೋ ತನಕ ವೆಲ್ವೆಟ್ ಬೀನ್ಸ್ ನ ಅವಾಯ್ಡ್ ಮಾಡ್ಬೇಕು. ಇಲ್ಲ ವೆಲ್ವೆಟ್ ಬೀನ್ಸ್ ಹಾಕ್ತಿವಿ ಅಂತಂದ್ರೆ ನಿಮ್ಮ 2 ಸಾಲುಗಳ ನಡುವೆ ಇರುವ ಅಂತರದಲ್ಲಿ ವೆಲ್ವೆಟ್ ಬೀನ್ಸ್ ನ ಹಾಕಿ ವೆಲ್ವೆಟ್ ಬೀನ್ಸ್ ನ ಹಬ್ಬು ಕುಡಿ ನಿಮ್ಮ ಗಿಡವನ್ನ ಬಂದು ತಬ್ಗೊಳ್ಳದಂಗ್ ನೋಡ್ಕೋತಾ ಇರಿ. ಅಂದ್ರೆ ಅವಾಗ ಹೋಗಿ ಅದನ್ನ ಮೇಂಟೈನ್ ಮಾಡ್ತಾ ಇರ್ಬೇಕು. ಅದಕ್ಕಿಂತನೂ ಸೂಕ್ತವಾಗಿರೋದು ಉಪಯೋಗವಾಗೋದು ಹಸಿರು ಬೆಳೆ. ಹಸಿರು ಬೆಳೆನ ಮಾಡ್ತೀವಿ ಸರ್. ಇನ್ನೊಂದ್ಸಲ ಸೆಣಬು ಡಯಂಚ ಬಳಸಿ January, February, March ಈ ಕಾಲ ಇನ್ನೊಂದ್ಸಲ ಹಸಿರು ಬೆಳೆನೆ ಬೆಳಿರಿ, ಹಸಿರು ಬೆಳೆನ. ಸರಿ ಸರ್. ವೆಲ್ವೆಟ್ ಬೀನ್ಸ್ ನಿಮ್ದು ಹಳೆ ತೋಟ ಇದ್ದು ಮರಗಳು ಎತ್ತರವಾಗಿದ್ರೆ ಆ ಜಾಗದಲ್ಲಿ ಹಾಕಿ. ಸರಿ ಸರ್. ಆ ವೆಲ್ವೆಟ್ ಬೀನ್ಸ್ ಇವಾಗ ಬೇಡ. January 26 ನಾನು ಹೇಳಿದ್ನಲ್ಲ, ರಾತ್ರಿ ಟೆಂಪರೇಚರ್ 18 ಡಿಗ್ರಿ ಬರಲಿ. ಸೊ ಡಯಂಚ ಹಾಕೊಂತ ಬಿಡಿ ಸರ್. ಅದನ್ನ ಮಾಡಿ. ಸೆಣಬು ಡಯಂಚ ಯಾವಾಗ ಬೇಕಾದ್ರೂ ಹಾಕ್ಬಹುದು. ಸರಿ ಸರ್. ಅದೇ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರ ಮಲ್ಲಿಕಾರ್ಜುನ್ ಕಾಫಿಗೆ? ಮಾಡಿದೆ ಸರ್. ಅದ್ರಿಂದನೂ ಹತೋಟಿ ಆದಂಗ ಅನ್ನಿಸ್ತಾ ಇಲ್ವಾ? ಹೇಗೆಂದ್ರೆ ಬದಲಾವಣೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಹೌದಾ? ಈಗ ಹವಾಮಾನ ಪರಿವರ್ತನೆ ಆಯ್ತಲ್ಲ ಇವಾಗ. ಚಳಿಗಾಲ ಕಮ್ಮಿ, ಸಂಕ್ರಾಂತಿ ಬಂತಲ್ಲ ಮುಂದಿನ ವಾರ. ಹೌದು ಸರ್. ಚೇತರಿಸ್ಕೊಳತ್ವೆ, ಅವುಗಳು ಒತ್ತಡದಿಂದ ಹೊರಗಡೆ ಬರ್ತವೆ. ಸೊ ಮೋಸ್ಟ್ಲಿ ಈ ಸಮಸ್ಯೆ ಮುಂದುವರಿಲಾರದು. ಸರಿ ಸರ್. ಸೊ ಪ್ರಯತ್ನ ಮಾಡಿಯಪ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಮಲ್ಲಿಕಾರ್ಜುನ್ ಸರ್ ಒಂದು ಪ್ರಶ್ನೆ ಇತ್ತು. ಅದು ಅವರು ಗೋರಿಬಿದನೂರಲ್ಲಿ ಇಂಡಿಗಳು ಸಿಗುತ್ತೆ ಕಡಿಮೆ ಬೆಲೆಗೆ ಅಂತ ಹೇಳಿದ್ರು ಒಂದ್ಸರಿ. ಹೌದು ಸರ್. ಅದು ಚೆನ್ನಾಗಿದೆಯಾ ಸರ್? ಕ್ವಾಲಿಟಿ ಅದು ಚೆನ್ನಾಗಿದೆ ಸರ್. ಅದು ಯಾವ ತರ ಹಿಂಡಿ ಇದೆ? ಬರೀ ಬೇವಿನ ಹಿಂಡಿ ಮಾತ್ರನಾ? ಎಲ್ಲಾ ತರದ ಹಿಂಡಿ ಸಿಗುತ್ತಾ? ಎಲ್ಲಾ ಹಿಂಡಿ ತರ ಸಿಗುತ್ತೆ, ಎಲ್ಲಾ ತರ ಹಿಂಡಿ ಸಿಗುತ್ತೆ ಸರ್ ಅಲ್ಲಿ. ನಿಮ್ಗೆ ಅವರೇಜ್ ಕಾಸ್ಟ್ ಎಷ್ಟು ಬರ್ತಾ ಇದೆ ಪರ್ ಕಿಲೋಗ್ರಾಮ್? 20-25 ರೂಪಾಯಿ ಅಷ್ಟೇ ಸರ್ ಅದೆಲ್ಲ. ಹೌದಾ? ಅಂದ್ರೆ ನಾನ್ ಹಿಡಿ ಬಂದು ನೀಮು ಕ್ಯಾಸ್ಟರ್ ಆ ತರದ್ದು. ಹೌದು ಸರ್. 2 ಮೇನ್ ರೋಡ್ ಅಲ್ಲಿ ಇದೆ, ಬೆಂಗಳೂರು ರೋಡ್ ಅಲ್ಲಿ 2 ಅಣ್ಣ ತಮ್ಮಂದ್ರದ್ದು ದೊಡ್ಡ ಫ್ಯಾಕ್ಟ್ರಿಗಳು ಅಲ್ಲಿ ಸಿಗುತ್ತೆ ಸರ್. 2 ಸಿಗುತ್ತೆ ಸರ್, ತೊಂದರೆ ಇಲ್ಲ. ಅಡ್ರೆಸ್ ಅಂಗಡಿ ಹೆಸರು ಹೇಳಿ. ಅದೇ ಫೋನ್ ನಂಬರ್ ಶೇರ್ ಮಾಡಿ. ಆಯ್ತು ಸರ್. ಆಸಕ್ತಿ ಇರೋ ಸಂಪರ್ಕ ಮಾಡಿ ತರಿಸ್ಕೊಳ್ಳಿ, ಹತ್ರ ಇದ್ದವರು. ನಿಮ್ಗೆ ಕಳ್ಸಿಕೊಡ್ತೀನಿ ಸರ್ ನಾನು. ಸರಿ ಕಳ್ಸ್ಕೊಡಿ. ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ. ಮುರಳೀಧರ್ ಅವರೇ. ಹೌದು ಸರ್. ಮಲ್ಲಿಕಾರ್ಜುನ್ ಅವ್ರ ನಂಬರ್ ಕ್ಯಾಪ್ಚರ್ ಮಾಡ್ಕೊಂಡು ಈ ರೆಕಾರ್ಡಿಂಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸರಿ ಸರ್. ಯಾಕಂದ್ರೆ ನೀವು ಯಾವ್ದು ವ್ಯಾಪಾರದ ಯಾವ್ದು ಹಾಕಲ್ಲ, ಅದಕ್ಕೆ ನಿಮ್ಮನ್ನ ಕೇಳಲಿಲ್ಲ ಸರ್. ಅಲ್ಲ, ಹಾಕ್ಬಾರ್ದು ಅಂತಾನೆ ನಮ್ಮ ಉದ್ದೇಶ. ಬಟ್ ಏನ್ ಅದಕ್ಕೆ ಇಲ್ಲ ಸರ್, ಅಲ್ಲಿ ತುಂಬಾ ಅಂಗಡಿಗಳಿದೆ ಸರ್. ಅದು ಗೌರಿಬಿದೂರಲ್ಲಿ, ಹಾಗಾಗಿ ಅಲ್ಲಿ 2 ಸಿಗ್ತಾವ. ಆಮೇಲೆ ಕೋಟಾಲ್ ದಿನಲ್ಲೂ ಸಿಗ್ತಾವ ಸರ್. ಸರಿ. ಓಕೆ ಸರ್. ಅದೇ ಶೇರ್ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ್. ಆಯ್ತು ಸರ್.
ಮುರಳೀಧರ್ ಸರ್ ನಾನು ಇದು ಮಾಡ್ತೀನಿ ಸರ್, ನಾನು ಕಳ್ಸ್ಕೊಡ್ತೀನಿ. ಮಲ್ಲಿಕಾರ್ಜುನ್ ಸರ್ ನಿಮ್ ನಂಬರ್ ಹೇಳಿ ಸರ್. 9448 ಹೇಳಿ ಸರ್ 49502. ಸರಿ, ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ. ಥ್ಯಾಂಕ್ ಯು ಸರ್. ಸರ್ ಮಂಜುನಾಥ್ ಸರ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್. ಅದು ಈಗ ಮರ್ತೋಗ್ರಿ ನೀವೇ ಬೆಳೆದಿರೋದ್ರಿಂದ ತಾವು ಕೊಡಕ್ಕಾಗುತ್ತಾ ಅಂತ. ಅದೇ ಈ ನಿನ್ನೆಯಿಂದ ಅದೇ ಕೆಲಸ ಮಾಡೋದು. ಇವತ್ತು ಕಾಯಿ ಬಿಡಿಸ್ತಾ ಇದ್ದೀನಿ, ಗಿಡದಿಂದ ಬಲ್ತಿತ್ತು ಕಾಯಿನ ಕಿತ್ತಿಡ್ತಾ ಇದ್ದೀನಿ. ಬಟ್ ನಾನು ಏನೋ ಸ್ಪ್ರೇ ಮಾಡಿರ್ಲಿಲ್ಲ, ಏನೋ ಹಾಕಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕಾಳುಗಳ ಸಂಖ್ಯೆ ಕಮ್ಮಿ ಇದೆ ಅಂತ ಕಾಣುತ್ತೆ. ಅದನ್ನ ಬೇರ್ಪಡಿಸಿಲ್ಲ ಸಿಪ್ಪೆಯಿಂದ. ಇನ್ನೊಂದು ವಾರ 10 ದಿವಸ ಆಗತ್ತೆ, ನೋಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಬೇರ್ಪಡಿಸ್ಬಿಟ್ಟು. ಜಾಸ್ತಿ ಸಿಕ್ಲಿಕ್ಕಿಲ್ಲ, ಬಟ್ ಖಂಡಿತ ಹಂಚ್ತೀನಿ. ಇಲ್ಲಾಂದ್ರೆ ಆ ಮೇಡಮ್ ಹತ್ರ ಸಿಗ್ತಾ ಇದೆ, ಮರಳಿ ಭೂ ಮಡಿಲಿಗೆ. ಅವ್ರು ಯಾವ್ದೋ ಗ್ರೂಪ್ ಅಲ್ಲಿ ಹಾಕಿದ್ರು, ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಸಾಕಷ್ಟು ಬೆಳೆಸ್ತಾರೆ. ಸೊ ಅವ್ರ ಹತ್ರ ಅಂತೂ ಸಿಗ್ತಾ ಇದೆ ಇವಾಗ. ಮಾಡಿ ಸರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮರಳಿ ಮಡಿಲಿಗೆ ಅದೆಲ್ಲ ಅನುಕೂಲ ಆಗುತ್ತೆ. ಖಂಡಿತ. ಅಲ್ಲ, ನಮ್ಮನೆಲ್ಲ ಸ್ವಲ್ಪ ಸಿಗ್ಬಹುದು ಖಂಡಿತ. ನಾನು ಹಂಚ್ಕೊಳಕ್ ಇಷ್ಟಪಡ್ತೀನಿ ಎಷ್ಟು ಸಾಧ್ಯ ಅಷ್ಟು. ಬಟ್ ಜಾಸ್ತಿ ಬೇಕು ಅಂದವರು ಅಥವಾ ನಮ್ಮನೇದು ಗುಣಮಟ್ಟ ಹೇಗಿರುತ್ತೋ ಗೊತ್ತಿಲ್ಲ. ಸೊ ಚೆನ್ನಾಗಿರೋದು ಬೇಕು ಅಂದಾಗ ನಾವು ಶೋಭಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್, ಈಗ ನಾವು 1 ಎಕರೆನ ಈಗ ಹೊಸದಾಗಿ ನೈಸರ್ಗಿಕ ಕೃಷಿಗೆ ಅಳವಡಿಸಬೇಕಾಗಿದೆ. ಅದು ಈಗ ಕಳೆದ ಒಂದು ಡಿಸೆಂಬರ್ ಅಲ್ಲಿ ಅವರು ಬೇರೆ ಕಮರ್ಷಿಯಲ್ ಕ್ರಾಪ್, ಶಾಮಂತಿ ಹೂವ ಇಲ್ಲ ಬೇರೆ ಬೇರೆ ತರದೆಲ್ಲ ಬೆಳೆದಿದ್ರು. ಅದು ಬೇರೆಯವ್ರು ಕೊಟ್ಟಿದ್ವಿ, ನಮ್ದೇ ಜಮೀನು, ಅದು ವಾಪಸ್ ತಗೊಂಡಿದ್ದೀವಿ. ನಾವು ಇವಾಗ ಅದನ್ನ ಒಂದ್ಸರಿ ರೋಟರ್ ಹಾಕ್ಸ್ಬಿಟ್ಟಿದೀವಿ. ಈಗ ಅದು ಹೂವಿನ ಬೆಳೆ ಇರ್ಲಿಲ್ಲ ಅನ್ಬಿಟ್ಟು ನಾವು ಯಾವ ರೀತಿ ಇವಾಗಿಂದ ಪ್ರಿಪೇರ್ ಮಾಡ್ಬೋದು, ಅಥವಾ ಜೂನ್ ಅಲ್ಲಿ ಯಾವ ರೀತಿ ನಾವು ಮುಂದುವರಿಬಹುದು, ಸ್ವಲ್ಪ ದಯವಿಟ್ಟು ತಿಳಿಸಿ ಸರ್. ಅದೇ ಒಂದು ನೀರಾವರಿ ವ್ಯವಸ್ಥೆ, ಅದೇ ನಮ್ಮ ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್, ಅದು ಮೊದಲು ಪ್ಲಾನ್ ಮಾಡ್ಕೋಬೇಕು. ನಿಮ್ಗೆ ನೀರಾವರಿ ವ್ಯವಸ್ಥೆ ಇದೆ ಅಂತಂದ್ಮೇಲೆ ಈ ಒಂದು ಮುಂದಿನ 4 ತಿಂಗಳು, ಜನವರಿ ಟು ಏಪ್ರಿಲ್, ಈ 4 ತಿಂಗಳಲ್ಲಿ ಸಾಧ್ಯವಾದ್ರೆ ಒಂದು ಅಥವಾ 2 ಸತಿ ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನ ಬೆಳೆದು ಮಣ್ಣಿಗೆ ಸೇರಿಸ್ಬೇಕು. ಅದು ಮೊದಲನೇ ಹಂತ. 2ನೇ ಹಂತದಲ್ಲಿ ನೀವು ಯಾವ ರೀತಿ ಕಮರ್ಷಿಯಲ್ ಕ್ರಾಪ್ ಮಾಡ್ತೀರಾ ಅದು ಡಿಸೈನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಮುಖ್ಯ ಬೆಳೆ, ಸಂಗಾತಿ ಬೆಳೆ ಮತ್ತು ಬದುಗಳಲ್ಲಿ ರಸ್ತೆ ಒಳಭಾಗದಲ್ಲಿ ಬೆಳಿಲಿಕ್ಕಂತ ಈ ಒಂದು ಬಯೋಮಾಸ್ ಪ್ಲಾಂಟ್ಸು, ಇದನ್ನೆಲ್ಲ ಜೋಡಿಸ್ತಾ ಬರಬೇಕು. ಸೊ ನಾನು ಎಷ್ಟೋ ಕಡೆ ಹೇಳ್ತೀನಿ, ನೀವು ಮೊದಲು ಮುಖ್ಯ ಬೆಳೆನೇ ತಂದು ಹಾಕ್ಬಿಡ್ತೀರಾ, ನಿಮ್ಗೆ ಸಂಗಾತಿ ಬೆಳೆ ಆಗ್ಬೋದು, ಇದರ ನೆರಳು ವೃಕ್ಷಗಳಾಗ್ಬೋದು, ಬಯೋಮಾಸ್ ಪ್ಲಾಂಟ್ಸ್ ಆಗ್ಬೋದು ಬಂದಿರಲ್ಲ. ದಯವಿಟ್ಟು ಫಸ್ಟ್ ಅದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡು ನಂತರ ನಿಮ್ಮ ಮುಖ್ಯ ಬೆಳೆನ ತಗೊಂಬನ್ನಿ. ಅವಾಗ ಒಂದು ವಾತಾವರಣ ಸೃಷ್ಟಿಯಾಗಿರುತ್ತೆ. ನಿಮ್ಮ ಮುಖ್ಯ ಬೆಳೆ ಸರಾಗವಾಗಿ ಅಡ್ಯಾಪ್ಟ್ ಆಗುತ್ತೆ. ನಿಮ್ಗೆ ಅದು ಮತ್ತೆ ಅದನ್ನ ಬದಲಾಯಿಸುವಂತ ರೀಪ್ಲೇಸ್ ಮಾಡುವಂತ ಸಿಚುವೇಶನ್ ಬರಲ್ಲ. ಹಾಗಾಗಿ ಹೊಸದಾಗಿ ಓಪನ್ ಲ್ಯಾಂಡ್ ಆದ್ರಿಂದ ಬಿಸಿಲು ಎಲ್ಲಾ ಕಡೆ ಬೀಳುತ್ತೆ. ನೀವು ಎಲ್ಲಾ ಕಡೆ ತೇವಾಂಶ ಬೀಳೋ ತರ ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಮಾಡಿಕೊಂಡು ಅಲ್ಪಾವಧಿ ಹಸಿರೆಲೆ ಗೊಬ್ಬರದ ಬೆಳೆಗಳು, ಈ ಸೆಣಬು, ಡಯಂಚ, ಹುರುಳಿ, ಈ ಸಮಯದಲ್ಲಿ ಅಲಸಂದೆ, ಅವರೆ ಇದೆಲ್ಲ ಬೆಳಿಬಹುದು. ಇದನ್ನ 1 ಅಥವಾ 2 ಸೈಕಲ್, ಅಂದ್ರೆ ಜನವರಿ 15ರಿಂದ ಮೇ 10ರವರೆಗೆ ಈ ಸಮಯದಲ್ಲಿ 1-2 ಸೈಕಲ್ ಬೆಳೆದು ನೀವು ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಒಂದ್ ಸ್ವಲ್ಪ ಸಾವಯವ ಅಂಶ ಮಣ್ಣಿಗೆ ಸೇರ್ಕೊಂಡಿರುತ್ತೆ. ಆಮೇಲೆ ಸೂಕ್ಷ್ಮ ಜೀವಿಗಳ ಚಟುವಟಿಕೆನೂ ಶುರುವಾಗಿರುತ್ತೆ. ಆಮೇಲೆ ನೀವು ಏಪ್ರಿಲ್ನಿಂದಲೇ ಪ್ಲಾನ್ ಮಾಡಿಕೊಂಡು ಮುಖ್ಯ ಬೆಳೆಗಳು ಯಾವುದು ಮತ್ತು ಸಂಗಾತಿ ಬೆಳೆಗಳು ಯಾವುದು, ಮತ್ತೆ ನಮ್ಮ ಈ ಸಾವಯವ ದ್ರವ್ಯ ಕೊಡ್ತಕ್ಕಂಥ ಗೊಬ್ಬರದ ಗಿಡಗಳು ಯಾವುದು, ಇವೆಲ್ಲವನ್ನೂ ನೀವೇ ನರ್ಸರಿ ಮಾಡ್ಕೋತಿರೋ, ಬೇರೆ ಕಡೆಯಿಂದ ಬೀಜ ಕೊಟ್ಬಿಟ್ಟು ನರ್ಸರಿ ಮಾಡಿಸ್ಕೊಂತಿರೋ, ಅಥವಾ ರೆಡಿಮೇಡ್ ನರ್ಸರಿಯಿಂದ ತಗೊಂಡ್ಬರ್ತಿರೋ, ಅವೆಲ್ಲವನ್ನು ಯೋಜನೆ ಮಾಡ್ಕೊಂಡು ಫಸ್ಟ್ ಅದನ್ನ ಪ್ಲಾಂಟ್ ಮಾಡ್ಬಿಡಿ. ಏಪ್ರಿಲ್ 10th ಆದ್ಮೇಲೆ, ಯುಗಾದಿ ಹಬ್ಬ ಕಳೆದ ತಕ್ಷಣ. ಆಮೇಲೆ ಮೇ 15th ಆದ್ಮೇಲೆ ಬಸವ ಜಯಂತಿ ಟೈಮಲ್ಲಿ ನಿಮ್ಮ ಕಮರ್ಷಿಯಲ್ ಕ್ರಾಪ್ಸ್ ನೀವೇನ್ ಮಾಡ್ಬೇಕು ಅಂತೀರೋ ಅದನ್ನು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಷ್ಟೊತ್ತಿಗೆ ಇದಕ್ಕೆ ಒಂದು 4ರಿಂದ 6 ವಾರ ಆಗಿರುತ್ತೆ. ನಿಮ್ಮ ಸಂಗಾತಿ ಗಿಡಗಳು ಮತ್ತೆ ನೆರಳು ಸೃಷ್ಟಿ ಮಾಡತಕ್ಕಂಥ ಮರಗಳು ಅವು ಎಸ್ಟಾಬ್ಲಿಷ್ ಆಗಿರ್ತವೆ. ಈ ರೀತಿ ಒಂದು ಯೋಜನೆ ರೂಪಿಸ್ಕೊಂಡು ಮಾಡಿ. ಸರ್ ನಮಸ್ಕಾರ ಸರ್, ಗೋಪಾಲ್ ಕೃಷ್ಣ ಬೆಂಗಳೂರಿಂದ. ಹೇಳಿಪ್ಪ ಸರ್. ಅದೇ ಫ್ಯೂ ಅಪ್ಡೇಟ್ಸ್ ಇತ್ತು ಸರ್ ನಮ್ಮ ಜಮೀನ್ ಬಗ್ಗೆ. ಸುಮ್ನೆ ಒಂದು ಹೇಳ್ಬೋದು ಅಂತಂದ್ರೆ, ಅದು ಕಾಲುವೆಗಳೆಲ್ಲ ಮಾಡ್ಸಿದ್ವಿ ಸರ್. ಅದು ಲಾಸ್ಟ್ ಟೈಮ್ ನಿಮ್ ಹತ್ರ ಹೇಳಿದ್ದೆ ಅನ್ಸುತ್ತೆ. ತುಂಬಾ ನೀರ್ ಬಂದ್ಬಿಟ್ಟು ತೆಂಗಿನ ಗಿಡಗಳೆಲ್ಲ ಹೊರಟೋಯ್ತು ಅಂತ ಹೇಳಿದ್ನಲ್ಲ ನಾನು. ಕೆಲವು ಕಾಲುವೆಗಳೆಲ್ಲ ತೆಗ್ಸಿದ್ದೆ ನಾನು. ಇವಾಗ ತೆಗೆಸ್ಬಿಟ್ಟು ನೀರು ಹೋಗೋದಕ್ಕೆ ಸ್ವಲ್ಪ ಈಸಿಯಾಗಿ ಆಚೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಇವಾಗ.
ಅದೊಂದಾಯ್ತು ಸರ್. ಆಮೇಲೆ ಇವಾಗ ತೆಂಗಿನ ಗಿಡಗಳು ಹೋಗಿರೋದನ್ನ ಇವಾಗ್ಲೇ ರೀಪ್ಲೇಸ್ ಮಾಡ್ಲೋ ಅಥವಾ ಏಪ್ರಿಲ್ ಮೇ ನಲ್ಲಿ ಕಾದ್ಬಿಟ್ಟು ರೀಪ್ಲೇಸ್ ಮಾಡ್ಲೋ ಅಂತ ಒಂದು ಬೇಕಾಗಿತ್ತು. ಆಮೇಲೆ ಎರಡನೇದು ಏನಂತಂದ್ರೆ, ನಾನು ಅದು ವಿಂಕ್ಲರ್ ಮಾಡಿಸ್ಬೇಕು ಅಂದ್ಬಿಟ್ಟು ತುಂಬಾ ವರ್ಕಿಂಗ್ ಔಟ್ ಸರ್. ನಮ್ಮ ಲೋಕಲ್ ಅಲ್ಲಿ ನಮ್ಮ ಹತ್ರ ಅವನು ಇದು ಮಾಡಿದ್ದ, ಯಾವ್ದು ಡ್ರಿಪ್ ಇರಿಗೇಷನ್ ಮಾಡಿದವನ್ನೇ ಕರೆದ್ಬಿಟ್ಟು ಒಂದು ಎಸ್ಟಿಮೇಶನ್ ಎಲ್ಲ ತಗೊಂಡೆ. ಪ್ಲಾನ್ ಎಲ್ಲ ನಾನೇ ಒಂದ್ ಸ್ವಲ್ಪ ಹಾಕಿದೆ. ನಿಮ್ದು ವಿಡಿಯೋಸ್ ಎಲ್ಲ ಇನ್ನೊಂದ್ಸಲಿ ನೋಡ್ಬಿಟ್ಟು 25x25 ಇದ್ರಲ್ಲಿ ಡಿಸೈನ್ ಮಾಡಿ ನಾನು ಅವ್ನಿಗೆ ಹೇಳ್ದೆ ಈ ತರ ಮಾಡ್ಬೇಕಪ್ಪ ಅಂತ. ಸೊ ಅದಕ್ಕೆ ಅವನು 1.5 ಎಕರೆ ಮಾಡೋದಕ್ಕೆ ಸುಮಾರು 58,000 ಏನೋ ಕೊಟ್ಟಿದ್ದಾನ ಅವನು ಇವಾಗ. ಇದ್ರಲ್ಲಿ ನಾನು ಇಲ್ಲಿ ಮೇಘಾ ಅಗ್ರೋಟೆಕ್ ಅಂತ ನಮ್ಮ ಮನೆ ಹತ್ರ ಒಂದು ಇದಿದೆ. ಅವರು ಇವನ್ ಕೃಷಿ ಮೇಳದಲ್ಲೂ ಅವ್ರದ್ದು ಒಂದು ಯೂನಿಟ್ ಇತ್ತು, ಸೋಲಾರ್ ಅಂಡ್ ಡ್ರಿಪ್ ಇರಿಗೇಷನ್ ಯೂನಿಟ್ ಇತ್ತು. ಅವರು ನಮ್ಮ ಫಾದರ್ ಇನ್ ಲಾಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು. ಸೊ ಅದಕ್ಕೆ ಸುಮ್ನೆ ಅವರು ಇದ್ರಲ್ಲಿ ಒಂದ್ಸಲಿ ಹೋಗಿ ಮಾತಾಡ್ಕೊಂಡ್ ಬಂದೆ. ಅವರು ಕಂಪ್ಲೀಟ್ HDPE ಪೈಪ್ ಹಾಕ್ಬಿಟ್ಟು ರೆಡಿಮೇಡ್ ಸಿಸ್ಟಮ್ನೇ ಅದು ತಗೊಂಬಂದು ನೀಟಾಗಿ 10 ಅಡಿಗೆ ಒಂದೊಂದು ಮೈಕ್ರೋ ಸ್ಪ್ರಿಂಕ್ಲರ್ನ ಇನ್ಸ್ಟಾಲ್ ಮಾಡ್ಬಿಟ್ಟು ಮಾಡೋದನ್ನ ಅವರು ಸಜೆಸ್ಟ್ ಮಾಡ್ತಾ ಇದ್ರು. ಸುಮ್ನೆ ಕನ್ಸಲ್ಟಿಂಗ್ ಸುಮ್ನೆ ಹೋಗಿದ್ದೆ ಸರ್. ಏನೋ ಕಮಿಟ್ಮೆಂಟ್ ಏನೋ ಕೊಟ್ಟಿಲ್ಲ, ಬಟ್ ವಿಷಯ ತಿಳ್ಕೊಳಕ್ ಹೋಗಿದ್ದೆ. ಸೊ ಅದಕ್ಕೆ ಕಾಸ್ಟ್ ಅವರು ಸುಮಾರು 1.5 ಎಕರೆ ಮಾಡೋದಕ್ಕೆ 25,000 ಖರ್ಚಾಗತ್ತೆ ಅಂತ ಹೇಳಿದ್ರು. ಸಿನ್ಸ್ ಒಂದು 2 ಇಂಚ್ದು ಲೈನ್ ಇರೋದ್ರಿಂದ ಅದ್ರದ್ದು ಒಳಗಡೆ ಮಾತ್ರ 2 ಲೈನ್ ತೆಗೆದು ಮಾಡ್ಬೋದು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟೆಲ್ಲ ಅಪ್ಡೇಟ್ಸ್ ಐ ಆಮ್ ಜಸ್ಟ್ ವರ್ಕಿಂಗ್ ಔಟ್ ಸರ್. ಇದು 58,000 ಇವಾಗ ಸದ್ಯಕ್ಕೆ ಡ್ರಿಪ್ ಇರಿಗೇಷನ್ ಪೈಪ್ಸ್ ಹಾಕ್ಬಿಟ್ಟು ತೆಂಗಿನ ಮರಕ್ಕೆಲ್ಲ ನಾನು ನೀರು ವ್ಯವಸ್ಥೆ ಮಾಡಿದೀನಿ ಇವಾಗ. ಸೊ ಅದು ಬಂದಿದೆ. ಬಟ್ ನನಗೆ ಬೇಗ ಐ ವಾಂಟ್ ಟು ಗೋ ಟು ಇದು ಸ್ಪ್ರಿಂಕ್ಲರ್ ತರ, ವಿಂಕ್ಲರ್ ತರ ನಿಮ್ಮ ಸಜೆಷನ್ ಪ್ರಕಾರ. ಬಟ್ ಅದಕ್ಕೆ ಇಟ್ಸ್ ಕಾಸ್ಟಿಂಗ್ ಅಷ್ಟಾಗತ್ತಾ ಸರ್ ಖರ್ಚು, ಅಥವಾ ನಾನು ಏನಾದ್ರೂ ವರ್ಕೌಟ್ ಮಾಡ್ಬೇಕಾ ಸರ್ ಅದ್ರ ಬಗ್ಗೆ ಅಂತ ಬೇಕಾಗಿತ್ತು. ಅದೇ ಗೋಪಾಲಕೃಷ್ಣ ಸರ್, ಒಂದು ಈ HDPE ಬೇಸ್ಡ್ ಮೈಕ್ರೋ ಇರಿಗೇಷನ್ ಅದೇನು ಇವರು ಮೆಗಾ ಅಗ್ರೋಟೆಕ್ ಏನು ಹೇಳಿದಲ್ಲ ಆ ಥರದ್ದು ಇತ್ತೀಚೆಗೆ ಬರ್ತಾ ಇದೆ ಅದು. ಬಟ್ ಅದರಲ್ಲಿ ನನಗೆ ಅಷ್ಟೊಂದು ಲೇಟೆಸ್ಟ್ ಅಪ್ಡೇಟ್ ಗೊತ್ತಿಲ್ಲ. ನಾನು ಲಾಸ್ಟ್ ಚೆಕ್ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ಇಂಚಿಂದು ಅಥವಾ 1.5 ಇಂಚಿಂದು HDPE ಪೈಪು ಫಿಕ್ಸ್ಡ್ ಲೆಂತ್, ಅವ್ರದ್ದು 10 ಅಡಿ ಅಥವಾ 19 ಅಡಿ ಅದು ಫಿಕ್ಸ್ಡ್ ಲೆಂತ್ ಇರುತ್ತೆ. ಅದಕ್ಕೆ ಥ್ರೆಡ್ ಹಾಕ್ಬಿಟ್ಟು ಒಂದು ಯೂನಿಯನ್ ತರ ಒಂದ್ ಪೈಪ್ ಇನ್ನೊಂದು ಪೈಪ್ನ ಜಾಯಿಂಟ್ ಮಾಡ್ಕೊಂಡು ಹೋಗೋ ತರ ಮಾಡಿರ್ತಾರೆ. ಸೊ ಅದು ಒಂದು ಇದಿರುತ್ತೆ. ಅದಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಅಂದ್ರೆ ನಮ್ಮ ವಿಂಕ್ಲರ್ನ ಅದು ಸ್ಪ್ರಿಂಕ್ಲರ್ನ ಹಾಕೊಳ್ಳಕ್ಕೆ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಬಟ್ ಇದು ಮೋಸ್ಟ್ಲಿ ಪೋರ್ಟಬಲ್ ಸಿಸ್ಟಮ್ ತರ ಅವರು ರೆಕಮೆಂಡ್ ಮಾಡ್ತಾರೆ. ಆ ವಿಡಿಯೋಗಳಲ್ಲೂ ಓಪನ್ ಫೀಲ್ಡ್ ಅಲ್ಲಿ ಮೇಸ್ ಬೆಳೆಯೋರು ಇವರು ಆ ತರದವ್ರಿಗೆ ಅದನ್ನ ರೆಕಮೆಂಡ್ ಮಾಡ್ತಾರೆ. ಸೊ ಅದು ಅದರದ್ದು ಅದು ಅಂಡರ್ ಗ್ರೌಂಡ್ ಸಿಸ್ಟಮ್ ಅಲ್ಲಿ ಮಾಡಲ್ಲ, ಓಪನ್ ಫೀಲ್ಡ್ ಪೋರ್ಟಬಲ್ ಯೂನಿಟ್ ತರ. ಅವ್ರು 25,000 1 ಎಕರೆಗೆ ಆಗತ್ತೆ ಅಂದ್ರೆ ಅವ್ರು ಯಾವ ಲೆಕ್ಕದಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಿಲ್ಲ. ಇಟ್ ವಾಸ್ ಬಿಟ್ ಎಕ್ಸ್ಪೆನ್ಸಿವ್ ಅಂಡ್ ಇಟ್ ಕಮ್ಸ್ ವಿತ್ ಫಿಕ್ಸ್ಡ್ ಲೆಂತ್. ಅದು ಹೇಳದ್ನಲ್ಲ 10 ಅಡಿ ಮತ್ತೆ 19 ಅಡಿ. ಇವಾಗೇನು ಮೋಸ್ಟ್ಲಿ ಚೇಂಜಸ್ ಆಗಿರ್ಬೋದೇನೋ. ನಾನು ಲಾಸ್ಟ್ ಇಯರ್ ಅಬೌಟ್ ಮೋರ್ ದೆನ್ 12 months ಬ್ಯಾಕ್ ರೆಫರ್ ಮಾಡಿದಾಗ ಈ ಇನ್ಫಾರ್ಮೇಶನ್ ತಗೊಂಡಿದ್ದೆ. ಐ ಆಮ್ ನಾಟ್ ಅಪ್ಡೇಟೆಡ್ ಲೇಟೆಸ್ಟ್. ಬಟ್ ನಿಮ್ಮಲ್ಲಿ ಆಲ್ರೆಡಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್, ಹನಿ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ನೀವು 2 ಇಂಚಿನ ಮೈನ್ ಲೈನು, 1.25 ಇಂಚಿನ ಸಬ್ ಲೈನು, ಆಮೇಲೆ 16 mm ಲ್ಯಾಟ್ರಲ್ ಹಾಕೊಂಡಿರೋದ್ರಿಂದ ಸೊ ನೀವೇನ್ ಮಾಡ್ಬೇಕಂದ್ರೆ ಈಗ ಮೈನ್ ಲೈನು ಸಬ್ ಲೈನ್ ಅದನ್ನೇ ರಿಟೈನ್ ಮಾಡ್ಕೊಳ್ಳಿ. ಆ ಸಬ್ ಲೈನ್ ಇಂದ ಎವರಿ 24 feet ಇಂಟರ್ವಲ್ ಅಲ್ಲಿ ಫೀಡರ್ ಲೈನ್ 1.25 ಇಂಚಿನ ಪೈಪ್ನೇ ತಗೊಂಡ್ಬಂದು ಫೀಡರ್ ಲೈನ್ ಹಾಕೊಳ್ಳಿ. ಆ ಫೀಡರ್ ಲೈನ್ಗೆ ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಅಲ್ಲಿ ಎವರಿ 22 feet 24 feet ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡಿ ವಿಂಕ್ಲರ್ ಹಾಕೊಳ್ಳಿ. ಸೊ ನಿಮ್ಗೆ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಬರೀ ಸಬ್ ಲೈನು ಮತ್ತೆ ವಿಂಕ್ಲರ್ ಸ್ಟ್ಯಾಂಡ್ ಅದು ಎರಡೇ. ಸೊ ಆ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡಂಗಾಗತ್ತೆ. ಇನ್ಕ್ರಿಮೆಂಟಲ್ ಕಾಸ್ಟ್ ಅಲ್ಲಿ ನೀವು ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಎಸ್ಟಾಬ್ಲಿಷ್ ಮಾಡಬಹುದು. ಆಮೇಲೆ PVC ಬೇಸ್ಡ್ ಇರಿಗೇಷನ್ ಸಿಸ್ಟಮ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಲ್ಲ, ಯಾಕೆಂದ್ರೆ ಈ PVC ಪೈಪ್ಗಳದ್ದು ಸಾಕಷ್ಟು ಇನ್ಸ್ಟಾಲೇಷನ್ಸ್ ಆಗ್ತಾ ಇದೆ, ಮಾರ್ಕೆಟ್ ಡಿಮ್ಯಾಂಡ್ ಇದ್ದೇ ಇದೆ, ಸಪ್ಲೈಯರ್ಸ್ ಬೇಕಾದಷ್ಟು ಜನ ಇದ್ದಾರೆ, ಕಾಸ್ಟ್ ಆಲ್ಮೋಸ್ಟ್ ಅದು ಒಂದು ಬ್ರಾಕೆಟ್ ಅಲ್ಲಿ ಇರುತ್ತೆ. HDPE ಸೊಲ್ಯೂಷನ್ಸ್ಗಳು ಗೊತ್ತಿಲ್ಲ, ಇತ್ತೀಚೆಗೆ ಬರ್ತಾ ಇದಾವೆ. ಅವು ನಂಬರ್ ಆಫ್ ಪ್ಲೇಯರ್ಸ್ ಜಾಸ್ತಿ ಇದಾರ, ನಂಬರ್ ಆಫ್ ಇನ್ಸ್ಟಾಲೇಷನ್ಸ್ ಜಾಸ್ತಿ ಆಗ್ತಾ ಇದೆಯಾ, ಮುಂದೆ ಹೋಗ್ತಾ ಹೋಗ್ತಾ ಪ್ರೈಸ್ ಕಾಂಪಿಟೇಟಿವ್ ಆಗತ್ತಾ, ಆಮೇಲೆ ಅದ್ರದ್ದು ಮೇಂಟೆನೆನ್ಸ್ ಹೇಗಾಗತ್ತೆ. ಈ ಉದಾಹರಣೆಗೆ ನಮ್ಮ PVC ಪೈಪ್ ಮುರಿದೋದ್ರೆ ನಾವೇ ಆಕ್ಸರ್ ಬ್ಲೇಡ್ ತಗೊಂಡು ಕುಯ್ದು ಒಂದು ಕಾಲರ್ ಹಾಕಿದ್ರೆ ಮುಗ್ದೋಯ್ತು.
ಬಟ್ ಆ HDP ಪೈಪ್ ಏನಾದ್ರು ಬ್ರೇಕ್ ಓಪನ್ ಆದ್ರೆ ಅವ್ರು ಆಗಲ್ಲ ಅಂತ ಹೇಳ್ತಾರೆ, ಅಥವಾ ಜಾಯಿಂಟ್ಸ್ಗಳು ಲೀಕ್ ಆಗಕ್ಕೆ ಶುರುವಾದ್ರೆ ಅದ್ರ ಟ್ರಬಲ್ ಶೂಟಿಂಗ್ ಹೆಂಗ್ ಮಾಡೋದು? ಸೊ ಆತರ ನೀವು ಅವ್ರನ್ನ ಕೇಳಿ, 1-2-3 ಫೀಲ್ಡ್ ರೆಫರೆನ್ಸ್ ತಗೊಳ್ಳಿ, ಯಾರು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದಾರೋ ಅವ್ರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಏನಪ್ಪಾ, ಏನಾದ್ರು ಯಾವಾಗ್ಲಾದ್ರು ಬ್ರೇಕ್ ಆಗಿತ್ತಾ, ಲೀಕ್ ಆಗಿತ್ತಾ, ಆ ಟೈಮಲ್ಲಿ ಹೆಂಗೆ ಅದನ್ನ ಹ್ಯಾಂಡಲ್ ಮಾಡಿದೆ, ಅದಕ್ಕೆ ಸ್ಪೇರ್ಸ್ ಅವೈಲಬಿಲಿಟಿ ಹೇಗೆ, ಅದನ್ನ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡು ನೀವು ಅದನ್ನ ಡಿಸೈಡ್ ಮಾಡಬಹುದು. HDP ರಗಡ್ ಸಿಸ್ಟಮ್ ನೋ ಡೌಟ್, ಬಟ್ ಅದನ್ನ ಸರ್ಫೇಸ್ ಏರಿಯಾದಲ್ಲಿ ಪೋರ್ಟಬಲ್ ಸಿಸ್ಟಮ್ ತರ ಜಾಸ್ತಿ ಯೂಸ್ ಮಾಡ್ತಾರೆ. ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಮಾಡಲ್ಲ. HDP ಪೈಪ್ ನ ಯಾವತ್ತೂ ಅಂಡರ್ಗ್ರೌಂಡ್ ಮಾಡಬಾರದು, ಜಸ್ಟ್ ಅಬೌವ್ ದ ಸರ್ಫೇಸ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಅದು ನಿಮಗೆ ಕನ್ವಿನಿಯಂಟ್ ಆದ್ರೆ ನೋಡಿ ಅದು. ಬಟ್ PVC ಇಸ್ ಆಲ್ವೇಸ್ ಎ ಫ್ಲೆಕ್ಸಿಬಲ್ ಸಿಸ್ಟಮ್. ಓಕೆ ಸರ್, ಅದೇ ಸರ್, ನಾನು ಅವ್ರ ಹತ್ರ 2-3 ಅವರ್ಸ್ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದೆ ಸರ್. ನೀವು ಕೇಳಿದ ಕ್ವಶನ್ಸ್ ಎಲ್ಲ, ನೀವ್ ಹೇಳಿದ್ದೆಲ್ಲ ನಾನು ಅವ್ರ ಹತ್ರ ಕ್ವಶನ್ಸ್ ಕೇಳಿದೆ ಅವ್ರನ್ನ. ನೀವ್ ಹೇಳ್ದಂಗೆ ಅವ್ರು ಹೇಳಿದ್ದು ಮೇನ್ ರೀಸನ್ ಫಾರ್ HDP ಇಸ್ ದ ಪೋರ್ಟಬಿಲಿಟಿ ಅಂತ. ಸೊ ಅದನ್ನ ಒಂದ್ರಿಂದ ಇನ್ನೊಂದಕ್ಕೆ ಈಸಿಯಾಗಿ ಶಿಫ್ಟ್ ಮಾಡ್ಬಿಡ್ಬೋದು ಅಂತ ಅವರು ಹೇಳಿದ್ರು. ಎರಡನೇ ಅಡ್ವಾಂಟೇಜ್ ಅವ್ರು ಹೇಳಿದ್ದು, ಈ ತರ ನಾವು ಬ್ರಷ್ ಕಟರ್ ಎಲ್ಲ ಮಾಡಿದಾಗ ಕೆಲವು ಸಲ ಆ ಪೈಪ್ ಕಟ್ ಆಗೋ ಚಾನ್ಸಸ್ ಇರುತ್ತೆ, PVC ಪೈಪ್, ಬಟ್ ಇದನ್ನ ಅಷ್ಟು ಈಸಿಯಾಗಿ ಕಟ್ ಆಗಲ್ಲ ಇದು. ಸೊ ಇದು ದಟ್ ಈಸ್ ಸೆಕೆಂಡ್ ಅಡ್ವಾಂಟೇಜ್ ಅಂತಂದ್ರು. ಥರ್ಡ್ ಅಡ್ವಾಂಟೇಜ್ ಅದೇ ನೀವ್ ಹೇಳ್ದಂಗೆ ಅವರು 10 feet ಡಿಸ್ಟೆನ್ಸ್ಗೆ ಅದು ಫಿಕ್ಸ್ಡ್ ಆಗಿ ಅವ್ರದ್ದು ಯೂನಿಟ್ಸ್ ಇರತ್ತಂತೆ. ನೀವ್ ಹೇಳ್ದಂಗೆ ಥ್ರೆಡ್ ಫಿಕ್ಸ್ ಮಾಡ್ಬಿಟ್ಟು ಎಲ್ಲಾ ಲೈನ್ಗೂನು ಒಂದೊಂದು ಗೇಟ್ ವಾಲ್ ತರನು ಹಾಕ್ತಾರಂತವ್ರು. ನೀರ್ನ ಕಂಟ್ರೋಲ್ಡ್ ಇದರಲ್ಲಿ ಪ್ಲಾನ್ ಮಾಡ್ಕೊಂಡು ಕಂಪ್ಲೀಟ್ ಇನ್ಸ್ಟಾಲೇಷನ್ ಸಮೇತ ಅವರೇ ಮಾಡ್ಕೊಟ್ಟು ಹೋಗ್ತಾರಂತೆ. ಸೊ ಅವ್ರದ್ದು ಅದೇ ಅದನ್ನ ಮಾತಾಡ್ಕೊಂಡು ಬಂದೆ ಡೀಟೇಲ್ ಆಗಿ. ಒಂದ್ಸಲಿ ಫೀಲ್ಡ್ ವಿಸಿಟ್ಗೂ ಬನ್ನಿ ಅಂತ ಕರೆದಿದ್ದೀನಿ ಅವ್ರನ್ನ, ಬಿಫೋರ್ ಟೇಕಿಂಗ್ ಎನಿ ಒಂಥರ ಕಮಿಟ್ ಆಗಕ್ಕಿಂತ ಮುಂಚೆ. ಸೊ ಅದು ಇದಕ್ಕೆ ಅಡಿಷನಲ್ ಕಾಸ್ಟ್ ಆಗಿ ನಾನು ಟ್ರೈ ಮಾಡಿದೆ. ಅದೇ ಪ್ಲಂಬರ್ನ ಅದೇ ಡ್ರಿಪ್ ಹಾಕೋನೆ ಕರೆದ್ಬಿಟ್ಟು ನಾನು ವಿಚಾರಿಸೋದಕ್ಕೆ ಅವ್ನು ಈಸ್ ಕೋಟಿಂಗ್ 58,000 ಇನ್ಕ್ಲೂಡಿಂಗ್ ನಾನು ಅವನು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ಪೈಪ್ಸ್ ಆಮೇಲೆ ಎಲ್ಲ FT ಎಲ್ಲ ಗೇಟ್ ವಾಲ್ಸ್ ಎವ್ರಿಥಿಂಗ್ ವಿ ಕ್ಯಾಲ್ಕುಲೇಟೆಡ್. ಸೊ ಅದಕ್ಕೆ ಕಾಸ್ಟ್ ಬಂತು 58,000 ಅಂತ ಇವಾಗ ಬಂದಿದೆ ಅದು. ಸೊ ಅದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಐ ವಿಲ್ ಎನ್ಕ್ವೈರ್ ಅದರ್ ಪ್ಲೇಯರ್ಸ್ ಜೊತೆನು ಕೇಳಿ ನೋಡ್ತೀನಿ ನಾನು ಊರಲ್ಲಿ. ಬಟ್ ದಿಸ್ ಇಸ್ ವಾಟ್ ಸರ್ ನೀವ್ ಹೇಳ್ದಂಗೆ ಬರೀ ಫೀಡರ್ ಲೈನ್ ಮಾತ್ರ ಹಾಕೊಳ್ಳಿ ಗೋಪಾಲ್ ಕೃಷ್ಣ ಅವ್ರೆ. ಯಾಕಂದ್ರೆ ಮೈನ್ ಲೈನ್ ಸಬ್ ಲೈನ್ ಇದೆಯಲ್ಲ, 2 ಇಂಚಿಂದ ಇದೆ, 1 ಕಾಲರದ್ದು ಇದೆ, ಅದನ್ನೇ ಯೂಸ್ ಮಾಡಿ. ಜಸ್ಟ್ ಗೋ ಫಾರ್ ಫೀಡರ್ ಲೈನ್ ಅಂಡ್ ವಿಂಕ್ಲರ್ ಸ್ಟ್ಯಾಂಡ್. ಅಷ್ಟು ಆಗ್ಲಿಕ್ಕಿಲ್ಲ. ಸೊ ನಿಮ್ಗೆ ಪರ್ ಸ್ಟ್ಯಾಂಡ್ ಒಂದು 250 ರೂಪಾಯಿ ಒಳಗಡೆ ಆಗೋಗುತ್ತೆ ಎಲ್ಲ ಸೇರಿ. ಅಡಿಷನಲ್ ಫೀಡರ್ ಲೈನು, ಆಮೇಲೆ ಸ್ಟ್ಯಾಂಡು, FTA, ವಿಂಕ್ಲರ್ ಎಲ್ಲ ಸೇರಿ ಪರ್ ಸ್ಟ್ಯಾಂಡ್ ಒಂದು 250 ರೂಪೀಸ್ ಒಳಗಡೆ ಆಗುತ್ತೆ. 1 ಎಕರೆಗೆ ಒಂದು 36 ಇಂದ 38 ವಿಂಕ್ಲರ್ ಬೇಕಾಗತ್ತೆ. ನೀವು 40 ವಿಂಕ್ಲರ್ ಅಂತ ಅನ್ಕೊಂಡ್ರೆ, 1 ಗುಂಟೆಗೊಂದು ಅಂತ ನೀವು ಹಾಕೊಂಡ್ಬಂದ್ರೆ 40 × 250. ಸೊ ಅಷ್ಟರೊಳಗೆ ಆಗುತ್ತೆ ನಿಮ್ದು. 12-13 ಸಾವಿರದ ಮೇಲೆ ಆಗ್ಬಾರದು ಮೆಟೀರಿಯಲ್ ಕಾಸ್ಟ್. ಯಾಕಂದ್ರೆ ಮೈನ್ ಲೈನು ಸಬ್ ಲೈನು ಇರೋದ್ರಿಂದ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೆಮ್. ಬೇಕಾದ್ರೆ ನನ್ಗೊಂಚೂರು ವೈಟ್ ಪೇಪರ್ ನಲ್ಲಿ ಒಂದು ಸ್ಕೆಚ್ ತರ ಮಾಡಿ, ಮೈನ್ ಲೈನ್ ಇಲ್ಲಿ ಯಾವ ಕಡೆ ಹೋಗಿದೆ, ಸಬ್ ಲೈನ್ ಎಷ್ಟೆಷ್ಟು ದೂರದಲ್ಲಿ ಹೋಗಿದೆ, ಆಮೇಲೆ ಆ ಪ್ರತಿ ಬ್ಲಾಕ್ ಅಪ್ರಾಕ್ಸಿಮೇಟ್ ಡೈಮೆನ್ಷನ್ X × Y ಡೈಮೆನ್ಷನ್ಸ್ ಒಂದ್ ಪೇಪರ್ ನಲ್ಲಿ ಸುಮ್ಮನೆ ಒಂದು ಸ್ಕೆಚ್ ತರ ಮಾಡಿ ವಾಟ್ಸ್ಆಪ್ ಮಾಡಿ ನೋಡ್ತೀನಿ. ಒಂದ್ಸಲ ನೋಡ್ಬಿಟ್ಟು ಅದೇನಾರು ಆಪ್ಟಿಮೈಸೇಷನ್ ಮಾಡೋಂಗಿದ್ರೆ ಹೇಳ್ತೀನಿ. ಆಮೇಲೆ ಅದು 55,000 ರೂಪಾಯಿ ಬಿಲ್ ಆಫ್ ಮೆಟೀರಿಯಲ್ ಬಂದಿದೆಯಲ್ಲ, ಡಿಸ್ಕ್ರಿಪ್ಷನ್, ಕ್ವಾಂಟಿಟಿ, ಅದನ್ನ ಒಂಚೂರು ಹಂಗೆ ಒಂದು ಫೋಟೋ ತೆಗೆದು ಹಾಕಿರಿ. ಐ ವಿಲ್ ಜಸ್ಟ್ ಚೆಕ್ ವೆದರ್ ಎನಿಥಿಂಗ್ ಈಸ್ ಗಾನ್ ಬಿಯಾಂಡ್ ದ ಸ್ಪೆಸಿಫಿಕೇಶನ್. ಅಂದ್ರೆ ಹೈಯರ್ ಸ್ಪೆಕ್ಸ್ ಏನಾರು ಹೋಗಿದ್ದೀರಾ ನೋಡಕ್ ಗೊತ್ತಾಗತ್ತೆ. ಓಕೆ ಸರ್, ಶೋರ್ ಒಂದು ಕ್ರಾಸ್ ರೆಫರೆನ್ಸ್ ಮಾಡಿ ಐ ಕ್ಯಾನ್ ಶೇರ್ ಮೈ ಫೀಡ್ಬ್ಯಾಕ್. ಥ್ಯಾಂಕ್ಸ್ ಅ ಲಾಟ್ ಸರ್, ನಾನು ಕಳಿಸ್ತೀನಿ. ಸರಿ ಸರ್, ಆಮೇಲೆ ಇದು ಗೊಬ್ಬರದ್ದು ಗಿಡ, ಇದು ಕಿಲ್ಸೀರಿಯಾನ ಸ್ವಲ್ಪ ವಿಚಾರಿಸಿ ಸರ್. ನಮ್ಮ ಏರಿಯಾನಲ್ಲಿ ಇಲ್ಲಿ ಜೈವಿಕ ಭವನ ಅಂತ ಇದೆ, ಇಲ್ಲಿ ಬನ್ನೇರಘಟ್ಟ ರೋಡ್ ಅಲ್ಲಿ, ಮೀನಾಕ್ಷಿ ಮಾಲ್ ಆಪೋಸಿಟ್ ಅಲ್ಲಿ. ಅಲ್ಲಿ ಸಿಗತ್ತೆ 10 ರೂಪಾಯಿ ಒಂದು ಗಿಡ ತರ ಸಿಕ್ಕತ್ತದು. ರೆಡಿ ಟು ಪ್ಲಾಂಟ್ ಒಂದು 100 ಪ್ಲಾಂಟ್ಸ್ ತಗೊಂಡೆ ಈ ಸತಿ. ತಗೊಂಡ್ಬಿಟ್ಟು ನಮ್ಮ ಇದ್ರಲ್ಲಿ ಇಟ್ಟಿದೀನಿ, ಲ್ಯಾಂಡ್ ಅಲ್ಲಿ ಇಟ್ಟಿದೀನಿ. 2 ವಾರ ಆಯ್ತು, ಇನ್ನ ಚೆನ್ನಾಗಿದೆ ಅದು. ಇವನ್ ಅಲ್ಲೇನೆ ಅಗಸೆನು ಸಿಕ್ಕತ್ತೆ ಸರ್. ಅಗಸೆನು 10 ರೂಪೀಸ್ಗೆ ಸಿಕ್ಕತ್ತೆ. ಸೊ ಅದೆರಡನ್ನು ಒಂದು 50-100 ಎರಡು ತಗೊಂಡ್ ಇಟ್ಟಿದೀನಿ ನಾನು. ಇವನ್ ನಾನು ಅದನ್ನ ಸಸಿ ಮಾಡ್ಕೊಳ್ಳೋದಕ್ಕೆ ನಾನು ಪ್ಲಾನ್ ಸ್ಟಾರ್ಟ್ ಮಾಡಿದೀನಿ, ನುಗ್ಗೆ ಎಲ್ಲ ಮಾಡಿದೀನಿ. ಸೊ ಅದು ಇಮಿಡಿಯೇಟ್ ಆಗಿ ಆಗಲ್ಲ ಅನ್ನೋದಕ್ಕೆ ಇವಾಗ ರೈಟ್ ಟೈಮ್ ಸರ್ ಹಾಕೋದಕ್ಕೆ ಅಂತ ಬೇಕಾಗಿತ್ತು. ಅದೇ ಒಂಚೂರು ಶಂಕರ್ ಅದೇ ಹೇಳಿದ್ನಲ್ಲ, ನೈಟ್ ಟೆಂಪರೇಚರ್ 18 ಬರ್ಲಿ ನಿಮ್ ತೋಟದಲ್ಲಿ.
ಶೋರ್ ಸರ್. 18 ಡಿಗ್ರೀಸ್ ಕ್ರಾಸ್ ಆಗ್ಲಿ ಈವ್ನಿಂಗ್ ಟೆಂಪರೇಚರ್, ನೈಟ್ ಅರ್ಲಿ ಮಾರ್ನಿಂಗ್ ಟೆಂಪರೇಚರ್, ಓಕೆ ಸರ್. ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡಿ. ಅದೇ ಈಗ ನೀವೇನು ನರ್ಸರಿ ಗಿಡಗಳು ತಂದಿದ್ದೀರಾ ಇದೆ ಹುಳಿಮಾವಿಂದ, ಯಾ ಅದಕ್ಕೆ ಯಾವ್ದಾದ್ರು ಒಂದು ಮೈಕ್ರೋಬಿಯಲ್ ಲಿಕ್ವಿಡ್ AEM ಅಂತ ಹೇಳ್ತೀವಲ್ಲ, ಯಾ EM1 AEM1 ಅಥವಾ ನಿಮ್ಗೆ ಕುಪ್ಪಮೃತ ಏನ್ ಸಿಗುತ್ತೋ ಅದು ಒಟ್ಟು ಸೂಕ್ಷ್ಮ ಜೀವಿಗಳ ದ್ರಾವಣ, ಯಾ ಯಾವ್ದೋ ಒಂದು ಮೈಕ್ರೋಬ್ಸ್ ಇರೋದು ಒಂದನ್ನ ಒಂದೊಂದು 200 ml ಒಂದು ಟೀ ಕಪ್ ಅಷ್ಟು ಪ್ರತಿ ನರ್ಸರಿ ಕವರ್ ಹಾಕಿ. ಶೋರ್ ಸರ್. ಅವೇನ್ ಮಾಡುತ್ತೋ ಆ ಸೂಕ್ಷ್ಮ ಜೀವಿಗಳು ಇವಾಗ ನರ್ಸರಿ ಕವರ್ ಒಳಗಡೆ ಹೋಗಿ ಕೂತ್ಕೊಂಡು ನಿಮ್ಮ ಆ ನರ್ಸರಿ ಇರ್ತಕ್ಕಂಥ ಸೀಡ್ಲಿಂಗ್ಸ್ ಪ್ಲಾಂಟ್ ಬೇರು ವಲಯದಲ್ಲಿ ಮನೆ ಮಾಡ್ಕೊತವೆ. ಶೋರ್ ಸರ್. ದೇ ಗೋಂಟ್ ಫೈಂಡ್ ದರ್ ಶೆಲ್ಟರ್ ಇನ್ ದ ರೂಟ್ ಝೋನ್. ಓಕೆ ಸೊ ನೀವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಸೊ ದೇ ವಿಲ್ ಈಸಿಲಿ ಸ್ಟಾರ್ಟ್ ಕಮ್ಯುನಿಕೇಟಿಂಗ್. ಓಕೆ ಸೊ ಹಾಗಾಗಿ ಯಾವುದೇ ಗಿಡಗಳನ್ನ ನಾವು ನರ್ಸರಿಯಿಂದ ತಂದಾಗ ತಂದ ತಕ್ಷಣ ನೆಡಕ್ ಹೋಗ್ಬಾರ್ದು. ನಮ್ಮ ತೋಟದಲ್ಲೆಲ್ಲ ಒಂದು ಮರದ ನೆರಳಲ್ಲಿ ಇಟ್ಕೊಂಡಿದ್ದು ಅದಕ್ಕೆ ಯಾವುದೇ ಒಂದು ಸೂಕ್ಷ್ಮಜೀವಿ ದ್ರಾವಣ AEM ಅಂತ ನಾವು ಜನರಲ್ ಹೇಳ್ತೀವಿ, ನಿಮ್ಗೆ ಯಾವ ಸೂಕ್ಷ್ಮಜೀವಿ ದ್ರಾವಣ ಸಿಗುತ್ತೋ ಅದ್ರ ಮೈಕ್ರೋಬ್ಸ್ ಇರಬೇಕು ಆ ಲಿಕ್ವಿಡ್ ಅಲ್ಲಿ. ಆ ಮೈಕ್ರೋಬ್ಸ್ ಇರೋ ಲಿಕ್ವಿಡ್ ನ ಅದಕ್ಕೆ ಹಾಕ್ಬಿಟ್ಟು ಸಿ ಟು ದಟ್ ದ ಮೈಕ್ರೋಬ್ಸ್ ವಿಲ್ ಫೈಂಡ್ ದರ್ ಶೆಲ್ಟರ್ ಇನ್ ದ ರೂಟ್ ಝೋನ್ ಇನ್ ದ ನರ್ಸರಿ ಕವರ್ ಇಟ್ ಸೆಲ್ಫ್. ಅದನ್ನ ಪ್ರೀ ಆಕ್ಯುಪೈ ಮಾಡಿಸಿ ಆಮೇಲೆ ಮೈನ್ ಲ್ಯಾಂಡ್ಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅಲ್ಲಿ ಸೂಕ್ಷ್ಮಜೀವಿಗಳು ಆಲ್ರೆಡಿ ಇರೋದ್ರಿಂದ ಬೇರೆ ವಲಯದಲ್ಲಿ ದೇ ಸ್ಟಾರ್ಟ್ ಫಂಕ್ಷನಿಂಗ್. ಸೊ ನಿಮ್ಮ ಗಿಡಗಳು ಬೇಗ ಎಸ್ಟಾಬ್ಲಿಷ್ ಆಗ್ತವೆ. ಸೊ ಅದನ್ನ ಮಾಡೋದನ್ನ ಮರಿಬೇಡಿ. ಆಮೇಲೆ ಆಬ್ವಿಯಸ್ಲಿ ದೇರ್ ಆರ್ 7 steps ಟು ಬಿ ಫಾಲೋಡ್ ವೈಲ್ ಟ್ರಾನ್ಸ್ಪ್ಲಾಂಟಿಂಗ್ ಎ ಪ್ಲಾಂಟ್ ಅಂತ ಒಂದು ವೆಬಿನಾರ್ ಅಲ್ಲಿ ಹೇಳಿದ್ದೀನಿ ಆಗಸ್ಟ್ ಅಲ್ಲಿ ಯಾವಾಗಲೂ. ಆ 7 ಸ್ಟೆಪ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಫಾಲೋ ಮಾಡಿ ಸೊ ದಟ್ ಯುವರ್ ಟ್ರಾನ್ಸ್ಪ್ಲಾಂಟಿಂಗ್ ಬಿಕಮ್ ಸಕ್ಸಸ್ಫುಲ್. ಶೋರ್ ಸರ್. ತೆಂಗಿನ ಮರ ಹಾಕ್ಬೋದಾ ಸರ್ ಇವಾಗ, ಅದು ಹೋಗಿರೋದನ್ನ ರಿಪ್ಲೇಸ್ ಮಾಡ್ಬೋದು. ಸಸಿನ ನೋಡ್ಕೊಂಡು ತಗೊಂಬನ್ನಿ. ಯಾಕೆಂದ್ರೆ ಇವಾಗ ಏನಾಗತ್ತೆ ಅಂದ್ರೆ ಮೋಸ್ಟ್ಲಿ ಫೆಬ್ರವರಿ ಮಾರ್ಚ್ 2025 ಅಲ್ಲಿ ಮೊಳಕೆ ಬಂದಿರುತ್ತವೆ. ಯಾವುದು ನರ್ಸರಿನಲ್ಲಿ ಮಾಡಿರ್ತಾರಲ್ಲ ತೆಂಗಿನ ನರ್ಸರಿಗಳು, ಅವರು ಅಕ್ಟೋಬರ್ ನವೆಂಬರ್ 2024 ಅಲ್ಲಿ ಸೀಡ್ಸ್ ನ ಕಲೆಕ್ಟ್ ಮಾಡಿರ್ತಾರೆ. ಈ ವರ್ಷ ಇವಾಗ ಕಲೆಕ್ಟ್ ಮಾಡಿದ್ದಾರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಲ್ಲಿ. ಅದನ್ನ ಅವರು ಬೆಡ್ಗೆ ಹಾಕಿ ಅದನ್ನ ಮೊಳಕೆ ಬರೆಸಿರೋದು ಫೆಬ್ರವರಿ ಮಾರ್ಚ್ ಟೈಮ್ ಅಲ್ಲಿ. ಸೊ ಅದು ಮಾರ್ಚ್ 25 ಅಲ್ಲಿ ಮೊಳಕೆ ಬಂದಿದ್ರೆ ಇವಾಗ ಅದಕ್ಕೆ 10 ತಿಂಗಳು ಅಥವಾ 10 ತಿಂಗಳಾಗಿರುತ್ತೆ ಅಪ್ರಾಕ್ಸಿಮೇಟ್ಲಿ ಈ ಜಾನ್ವರಿಗೆ. ಆ ತರ ಮೊಳಕೆ ಸಸಿಗಳು 10 ತಿಂಗಳಾಗಿರೋದು ಎಳೆ ಸಸಿಗಳು ಸಿಕ್ಕಿದ್ರೆ ತಗೊಂಬನ್ನಿ. ಅದಕ್ಕಿಂತ ದೊಡ್ಡದು ಅಂದ್ರೆ 24 ಏಪ್ರಿಲ್ ಅಲ್ಲಿ ಮೊಳಕೆ ಬಂದಿರೋದು ಅಂದ್ರೆ ಆಲ್ಮೋಸ್ಟ್ 18 ತಿಂಗಳು 20 ತಿಂಗಳಾಗಿರೋ ಗಿಡಗಳು ತರಬೇಡಿ. ಆ ದೊಡ್ಡ ಗಿಡಗಳು ತಗೊಂಡ್ಬಂದ್ರೆ ಅವು ಎಸ್ಟಾಬ್ಲಿಷ್ ಆಗಲ್ಲ. ಸೊ ಹಾಗಾಗಿ ಆದಷ್ಟು ಮೊಳಕೆ ಬಂದು 10 ತಿಂಗಳಾಗಿರ್ಬೇಕು. ಅಂದ್ರೆ ಅದೇ ಲಾಸ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಮೊಳಕೆ ಬಂದಿರೋದು ಆ ತರ ನರ್ಸರಿಗಳಿಂದ ತಗೊಂಬನ್ನಿ. ಸೊ ಅದನ್ನ ಹಾಕಿ ಪರವಾಗಿಲ್ಲ. ಅದೇ ಸೇಮ್ ಕಂಡೀಷನ್ ಮಾರ್ಚ್. ಆಮೇಲೆ ನೀವು ಅದು ಗಿಡ ಸತ್ತೋಗಿರೋದು ಎಕ್ಸೆಸ್ ಮಾಯಿಶ್ಚರ್ ಫಾರ್ ಎನ್ ಎಕ್ಸ್ಟೆಂಡೆಡ್ ಇಂಟರ್ವಲ್, ಅತಿಯಾದ ತೇವಾಂಶ ಇದ್ರಿಂದ ಸತ್ತೋಗಿರೋದ್ರಿಂದ ಅಲ್ಲಿ ಸ್ವಲ್ಪ ಮೈಕ್ರೋಬಿಯಲ್ ಆಕ್ಟಿವಿಟಿನೂ ಕಮ್ಮಿ ಆಗಿರುತ್ತೆ. ಸೊ ನೀವೇನ್ ಮಾಡಿ ಎಲ್ಲೆಲ್ಲಿ ತೆಂಗಿನ ಗಿಡ ಸತ್ತೋಗಿದ್ಯೋ ಅಲ್ಲಿ 1.5 feet by 1.5 feet ಗುಂಡಿನ ತೆಗೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮುಂಚೆನೆ ಅಡ್ವಾನ್ಸ್ ಆಗೇನೆ ಒಂದು AEM ಲಿಕ್ವಿಡ್ ಅಥವಾ ಎನಿ ಮೈಕ್ರೋಬಿಯಲ್ ಲಿಕ್ವಿಡ್ ಅದನ್ನ ಆಡ್ ಮಾಡಿ. ಸ್ವಲ್ಪ ಟಾಪ್ ಸಾಯಿಲ್, ಬೇರೆ ಕಡೆದ ಒಂದು ಟಾಪ್ ಸಾಯಿಲ್ ನಿಮ್ ತೋಟದ್ದೇ, ಬೇರೆ ಕಡೆಯಿಂದ ಒಂದಿಷ್ಟು ಟಾಪ್ ಸಾಯಿಲ್ ಒಂದು ಅರ್ಧ ಬಾಂಡ್ಲಿ ಅಂದ್ರೆ ಒಂದು 3-4 kg ಮತ್ತೆ ಒಂದು 300 ml AEM ದ್ರಾವಣ ಹಾಕಿ ಮುಂಚೆನೆ, ಅಂದ್ರೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಕ್ ಮುಂಚೆ. ನಂತರ ನೀವು ನಿಮ್ಮ ತೆಂಗಿನ ಸಸಿನ ಅಲ್ಲಿ ಆ ಗುಂಡಿಗೆ ತಗೊಂಡೋಗಿಡಿ. ಅದೇನಾಗತ್ತೆ ಆ ಮಣ್ಣು ಬದಲಾವಣೆ ಆಗಿರುತ್ತೆ. ಯಾಕಂದ್ರೆ ಮಣ್ಣಿನಲ್ಲಿ ಇನ್ನೂ ಕೆಲವು ರೂಟ್ ರಾಟಿಂಗ್ ಬ್ಯಾಕ್ಟೀರಿಯಾಸ್, ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಮೈಕ್ರೋಬಿಯಲ್ ಇನಾಕ್ಯುಲೇಷನ್ ಮಾಡಿ ಒಂದು ಟಾಪ್ ಸಾಯಿಲ್ ಸ್ವಲ್ಪ ಚೇಂಜ್ ಮಾಡಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ ಪ್ರೀವಿಯಸ್ ಹಿಸ್ಟಾರಿಕ್ ನೆಗೆಟಿವ್ ಫೀಡ್ಬ್ಯಾಕ್ಸ್ ಏನಿರುತ್ತೋ ಅದು ಓವರ್ಕಮ್ ಆಗುತ್ತೆ. ಸೊ ನಿಮ್ಮ ಗಿಡಗಳು ನೆಕ್ಸ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಗುತ್ತೆ. ಶೋರ್ ಸರ್. ಇಷ್ಟು ಪ್ರಿಕಾಷನ್ ತಗೊಳ್ಳಿ. ಸಂಗಾತಿ ಗಿಡಗಳನ್ನು ಜೋಡಿಸಿ, ಆ ಕಡೆ ಒಂದು ಈ ಕಡೆ ಒಂದು ಪ್ರತಿ ತೆಂಗಿನ ಗಿಡಕ್ಕೆ. ಶೋರ್ ಸರ್, ಮಾಡ್ತೀನಿ ಸರ್. ಆಲ್ರೆಡಿ 4 times ಆಗಿದೆ ಸರ್. ಇವಾಗ AEM ನಾನು ಪ್ರತಿ ತಿಂಗಳು ಒಂದೊಂದು ಬಾಟಲ್ ನ ಹಾಕ್ತಾ ಇದ್ದೀನಿ ಆ ತರ ಮಾಡಿ. ಸೊ 4 times ಆಗಿದೆ. ಐ ವಿಲ್ ಕಂಟಿನ್ಯೂ ಟು ಡೂ ದಟ್ ಎವ್ರಿ ಮಂತ್ ಬಿಕಾಸ್ ಅದು ಎಕ್ಸೆಸ್ ಮಾಯಿಶ್ಚರ್ ಆಗಿ ತುಂಬಾ ಶೀತ ಆಗೋಗಿತ್ತು ಭೂಮಿ, ಅದಕ್ಕೋಸ್ಕರ ಐ ಆಮ್ ಡೂಯಿಂಗ್ ದಟ್ ಸರ್. ನೀವು ಈ ಆಕ್ಟಿವೇಟೆಡ್ ಎಫೆಕ್ಟಿವ್ ಮೈಕ್ರೋ ಆರ್ಗಾನಿಸಮ್ ಲಿಕ್ವಿಡ್ ನ ಹಾಕುವಾಗ ನೀವು ಸತತವಾಗಿ ಹಾಕ್ತಾ ಇರೋದು ಒಳ್ಳೇದು ಪ್ರಾರಂಭ ದಿನಗಳಲ್ಲಿ. ಅಂದ್ರೆ ಒನ್ಸ್ ಇನ್ 2 months ಹಾಕೋದು ಒಳ್ಳೇದು. ಬಟ್ ನೀವು ಅದನ್ನ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಬನ್ನಿ. ಅಂದ್ರೆ 250 ml ಸಾಕು ಒಂದ್ ಗಿಡಕ್ಕೆ, 250 to 300 ml. ಲೀಟರ್ ಗಟ್ಟಲೆ ಏನ್ ಹಾಕೋದ್ ಬೇಡ. ಸೊ ನೀವು ಒಂದು ಬಾಟ್ಲು ತಗೊಂಡು ಅದರಲ್ಲಿ 20 ಲೀಟರ್ AEM ಮಾಡಿ 1:20 300 ಲೀಟರ್ 400 ಲೀಟರ್ ಮಾಡ್ಕೊಳ್ಳೋದು, 200 ಲೀಟರ್ ಮಾಡ್ಕೊಂಡು
1 ಲೀಟರ್ 4 ಗಿಡಕ್ಕೆ 250 ml ಒಂದೊಂದು ಗಿಡಕ್ಕೆ ಹಾಕೊಂಬಂದ್ರೆ ಸಾಕು. ಶೂರ್ ಸರ್. ಯಾಕಂದ್ರೆ ಅಲ್ಲಿ ಮಲ್ಚಿಂಗ್ ಮರಿಬಾರ್ದು. ಮಲ್ಚಿಂಗ್ ಇದ್ಬಿಟ್ರೆ, ಮಲ್ಚಿಂಗ್ ಮಾಯಿಶ್ಚರ್ ಇದ್ರೆ ನೀವು 200 ml AEM ಹಾಕಿದ್ರು ಆ ಮೈಕ್ರೋಬ್ಸ್ ಬಿಲ್ಡ್ ಆಗ್ಬಿಡುತ್ತೆ ಓಕೆ ಸರ್. ಬೇಸಿನ್ ಆಫ್ ದ ಪ್ಲಾಂಟ್ ಅಲ್ಲಿ, ನಿಮ್ಮ ಪ್ಲಾಂಟ್ ರೂಟ್ ಝೋನ್ ಅಲ್ಲಿ. ಸೊ ವಾಲ್ಯೂಮ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ ಸರ್, ಶೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದು ಗ್ಲಿರಿಸಿಡಿಯಾ ಎಲ್ಲಿ ಸಿಗೋದು? ಇನ್ನೊಂದು ಸ್ವಲ್ಪ ಅಡ್ರೆಸ್ ಹೇಳಿ ಸರ್. ಗಿಡ ಬನ್ನೇರುಘಟ್ಟ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಬರುತ್ತೆ ಸರ್. ಮೀನಾಕ್ಷಿ ಮಾಲ್ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಒಂದು ಇದು ಜೈವಿಕ ಭವನ ಅಂತ ಗೌರ್ಮೆಂಟ್ ಇದೆ, ನರ್ಸರಿ ಇದೆ. ಸೊ ಅಲ್ಲಿ ಸಿಗತ್ತೆ ಸರ್. ನಾನು ಲೊಕೇಶನ್ ಮಂಜುನಾಥ್ ಸರ್ಗೆ ಕಳಿಸ್ತೀನಿ ಸರ್. ಅದು ಮುರಳೀಧರ್, ಇದು ತೋಟಗಾರಿಕೆ ಇಲಾಖೆಯವರದ್ದು ಇದೆ ಅಲ್ಲಿ. ಆಮೇಲೆ ನಮ್ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ನವರದ್ದು ರೀಜನಲ್ ಆಫೀಸ್ ಇದೆ. ಹುಳಿಮಾವು ಅಂತ, ಅದು ಬನ್ನೇರುಘಟ್ಟ ರೋಡ್ ಹುಳಿಮಾವು, ಅಲ್ಲಿ ಸಿಗತ್ತೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಅದು ಕಾಂಟ್ಯಾಕ್ಟ್ ಮಾಡಿ. ಸರ್ ಸಾರಿ ಡಿಸ್ಟರ್ಬ್ ಇಂಟರ್ಫಿಯರ್ ಆಗ್ತಾ ಇರೋದಕ್ಕೆ. ಗೋಪಾಲ್ ಸರ್ ಹೇಳಿದ್ರು 10 ರೂಪಾಯಿ ಪ್ಲಸ್ ಅಗಸೆ ಗಿಡಕ್ಕೆ 10 ರೂಪಾಯಿ ಅಂತೇಳಿ. ಅದು ಅಗಸೆ ಗಿಡಕ್ಕೆ ತುಂಬಾ ಕಾಸ್ಟ್ ಜಾಸ್ತಿ ಆಯ್ತು ಸರ್. ಇಲ್ಲಿ ನೆಲಮಂಗಲ ಹತ್ರ ಒಂದು ಟ್ರೇ ಕೊಡ್ತಾರೆ, 98 ಇರುತ್ತೆ, 100 ರೂಪಾಯಿ ತಗೊಂತಾರೆ, ಚಾರ್ಜ್ ಮಾಡ್ತಾರೆ. ಒಂದು ಪ್ಲೇಸಿಗೆ 1 ರೂಪಾಯಿ ಬೀಳುತ್ತೆ. ವೆರಿ ನೈಸ್. ಆಮೇಲೆ ಇದು ಸರ್ ತಿಪ್ಟೂರ್ ಹತ್ರ ಈಗ ಇದು ಗ್ಲಿಸಿಡಿಯಾ 5 ರೂಪಾಯಿ 1 ಪಾಕೆಟ್. ಸರಿಯಪ್ಪ, ಈ 100 ಗಿಡಕ್ಕೆ ನಾವು ತಿಪ್ಟೂರ್ಗೆ ಹೋಗಕ್ ಆಗತ್ತಾ ಗಿರೀಶ್ ಜಿ? ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದಾರೆ ಅಲ್ಲ, ಅವ್ರ ಮನೆ ಅಲ್ಲೇ ಬನ್ನೇರುಘಟ್ಟ ರೋಡ್ ಅಲ್ಲಿ, ಹಂಗಾಗಿ ಅವ್ರು ಅಪ್ರೋಚ್ ಮಾಡಿದ್ದಾರೆ. ಸೊ ಅದೇ ನಿಮ್ ಲಾಜಿಸ್ಟಿಕ್ಸ್ ಕನ್ವೀನಿಯನ್ಸ್ ನೋಡ್ಕೋಬೇಕಲ್ಪ. ಹೌದು ಸರ್. ಆಮೇಲೆ ನಾನು ಇನ್ನೊಂದು ಕೇಳಿದೆ ಸರ್, ನಾನು ಅವ್ರಿಗೆ ನರ್ಸರಿ ಅವ್ರಿಗೆ ಕೇಳಿದೆ ನಾನು, ಈಗ ನಾವೇ ಬೀಜ ತಂದು ಕೊಟ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು 15 days ಇಲ್ಲ 18 days ಆದ್ರೆ 20 rupees ಒಂದು ಕೃಷಿಗೆ. ಸಾರಿ, ಒಂದು ಟ್ರೇಗೆ 98 ಬರುತ್ತೆ. 98 ಬರುತ್ತೆ. ಇಲ್ಲ ನಿಮ್ಗೆ 40 days ಬೇಕು ಅಂತ ಹೇಳಿದ್ರೆ 35 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು, ಒಂದು ಟ್ರೇ 98 ಗಿಡಕ್ಕೆ. ಸೋ ನೈಸ್. ಇಲ್ಲ, ಅದು ಒಂದ್ ನಿಮಿಷ ಗಿರೀಶ್ ಜಿ, ಈ ಟ್ರೇ ಕಾನ್ಸೆಪ್ಟ್ ನಮ್ಮ ಈ ಗ್ಲಿರಿಸಿಡಿಯಾ, ಅಗಸೆ ಇವ್ ವರ್ಕೌಟ್ ಆಗಲ್ಲ. ಅದೇನಿದ್ರು ಅವ್ರು ಕ್ಯಾಪ್ಸಿಕಮ್, ಟೊಮೆಟೊ ಆ ಗಿಡಗಳಿಗಷ್ಟೇ. ಟ್ರೈನ್ ಅಲ್ಲಿ ಬೆಳೆಸಿದಂತ ಗಿಡಗಳು ಅಷ್ಟು ಕ್ಯಾವಿಟಿ, ಆ ಟ್ರೇ ಕ್ಯಾವಿಟಿ ಎಷ್ಟಿದೆ ನೋಡಿ ನೀವು. ಒಂದು ಟ್ರೈನಲ್ಲಿ 90 ಕ್ಯಾವಿಟಿ ಇದೆ ಅಂದ್ರೆ, ಅದು ಮಾಮೂಲಿ ಈ ಕ್ಯಾಪ್ಸಿಕಮ್, ಟೊಮೆಟೊ, ಕೋಸ್ಗೆಡ್ಡೆ ಗಿಡ ತರ್ತೀವಲ್ಲ, ವೆಜಿಟೇಬಲ್ ಸೀಡ್ಲಿಂಗ್ಸ್, ಆ ಟ್ರೇಗಳು, ಆ ಪ್ರೋ ಟ್ರೇ ಅಂತೀವಿ, ಆ ಪ್ರೋ ಟ್ರೇಗಳು, ಅದ್ರಲ್ಲಿ ಒಂದ್ ಸ್ವಲ್ಪ ಒಂದು 20-30 ಗ್ರಾಮ್ ಕೋಕೋಪಿತ್ ಹಾಕ್ಬಿಟ್ಟು ಅಗಸೆ ಬೀಜ ಹಾಕ್ಬಿಟ್ಟು ಮೊಳಕೆ ಮಾಡಿಸ್ಕೊಟ್ಟಿರ್ತಾರೆ. ಅದು ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗಲ್ಲ. ಇಟ್ ಇಸ್ ನಾಟ್ ಸಫಿಶಿಯಂಟ್ ಎನಫ್. ಸಾಕಷ್ಟು ಅದು ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಆಗಲ್ಲ ಅದರಲ್ಲಿ. ದಯವಿಟ್ಟು ಆ ಟ್ರೇ ಕಾನ್ಸೆಪ್ಟ್ ಬೇಡ ಇದಕ್ಕೆ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಒಂದು 200 ml ಪೇಪರ್ ಕಪ್ ಸಿಗುತ್ತೆ, ಕಬ್ನಲ್ಲಿ ಕುಡಿತೀವಲ್ಲ ರೋಡ್ ಸೈಡ್ ಅಲ್ಲಿ, ಹೌದು ಸರ್, ಆ ತರದ ಪೇಪರ್ ಕಪ್ ಸಿಗುತ್ತೆ. 70 ಪೈಸೆ ಒಂದು, APMC ಯಶವಂತಪುರ ಅಲ್ಲಿ, ಅಂದ್ರೆ ಎಲ್ಲ ಯಾವ್ದೋ ಒಂದು ಹೋಲ್ಸೇಲ್ ಅಂಗಡಿಗಳಲ್ಲಿ ಕೇಳಿ. ಸೊ ಒಂದು 100-150 ಇರುತ್ತೆ ಪೇಪರ್ ಕಪ್ಸ್. ಅದು 70-80 ಪೈಸೆ ಒಂದ್ ಪೇಪರ್ ಕಪ್ಗೆ ಕಾಸ್ಟ್ ಆಗುತ್ತೆ. ಆ ಪೇಪರ್ ಕಪ್ ತಗೊಂಡ್ಬಂದು ಅದಕ್ಕೆ ಮಣ್ಣು, ಮರಳು ಮತ್ತು ಸಾವಯವ ಗೊಬ್ಬರ ಒಂದು ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಹಾಕಿ, ನಿಮ್ಮ ಗ್ಲಿರಿಸಿಡಿಯಾ ಮತ್ತು ಅಗಸೆ ಬೀಜಗಳನ್ನ ಅದಕ್ಕೆ ಹಾಕಿ, 2 ಬೀಜ ಹಾಕಿ ನಿಮ್ ತೋಟದಲ್ಲೇ ನೆರಳಲ್ಲಿ ಒಂದ್ ಕಡೆ ಇಟ್ಟು ತೇವಾಂಶ ಕಾಪಾಡಿ. ಅದು ಸಫಿಶಿಯಂಟ್ ಬಂದ್ಮೇಲೆ, ಅದು ಕಾಂಡ ಎಲ್ಲ ಚೆನ್ನಾಗಿ ಬಂದು ಮೊಳಕೆ ಬಂದು ಒಂದು 5-6 ಎಲೆ ಆದ್ಮೇಲೆ ನೀವು ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅಲ್ಲೇ ಕಪ್ ಸಮೇತ ಇಟ್ಟು ಬಂದ್ಬಿಡಿ. ಅದು ಮಚ್ ಬೆಟರ್. ಇದು ನರ್ಸರಿ, ಒಂದ್ ನಿಮಿಷ, ಈ ನರ್ಸರಿ ಅವ್ರಿಗೆ ಔಟ್ಸೋರ್ಸ್ ಮಾಡಂಗಿದ್ರೆ, ಬೀಜ ಕೊಟ್ಬಿಟ್ಟು ಸಸಿಗಳನ್ನ ಮಾಡ್ಕೊಡಪ್ಪ ಅಂತ ನೀವು ಕೇಳಂಗಿದ್ರೆ, ಅವ್ರಿಗೆ ಏನ್ ಹೇಳಿ ಅಂದ್ರೆ 7x6 ಕವರ್, 7 inches into 4 inches, 7x4 inches, ಒಂದ್ 350-400 ಗ್ರಾಮ್ ಮಣ್ಣು ಹಿಡಿಯುತ್ತೆ ಮಾಮೂಲಿ ನರ್ಸರಿ ಕವರ್ಗಳು. ನೀವ್ ಹೇಳಿದ್ರಲ್ಲ 5 ರೂಪಾಯಿ ತಿಪ್ಟೂರ್ನಲ್ಲಿ ಸಿಗತ್ತೆ ಅಂತ, ಅವ್ರು ನಮ್ಮ ಮಂಜುನಾಥ್ ಕಾಂತರಾಜು, ಆ ತರ ಕವರ್ಗಳಲ್ಲಿ ಒಂದ್ 300-500 ಗ್ರಾಮ್ ಹಿಡಿಯತಕ್ಕಂತ ಕವರ್ ನಲ್ಲಿ ಅವರು ನಾವು ಕೊಡೋ ಬೀಜನ ಹಾಕಿ ಮಿನಿಮಮ್ 6 weeks ಅಂತ ಕೇಳಿ ಅವರನ್ನ, 4 to 6 weeks ಅಂತ ಹೇಳಿ 6 weeks ತನಕ ಮೇಂಟೈನ್ ಮಾಡಿಕೊಟ್ಟರೆ, ಅದು ಪ್ರೈಸ್ ಅಪ್ರೋಪ್ರಿಯೇಟ್ ಆಗಿದ್ದರೆ ನೀವು ನರ್ಸರಿ ಅವ್ರನ್ನ ಅಪ್ರೋಚ್ ಮಾಡಿ. ಬಟ್ ಮೋಸ್ಟ್ ಆಫ್ ದ ನರ್ಸರಿ ಪೀಪಲ್ ಪ್ರೋ ಟ್ರೇನ್ ಅಲ್ಲಿ ಮಾಡ್ತಿರ್ತಾರೆ. ನಾನು ಇವಾಗ ನೀವು ಹೇಳ್ದಂಗೆ ಈ ತರ ಕವರ್ ಗಳಲ್ಲಿ ಮಣ್ಣು ಗೊಬ್ಬರ ತುಂಬಿ ಬೀಜ ಹಾಕಿ ಬೆಳೆಸ್ಕೊಡುವಂತ
ತಾಳ್ಮೆ ಇರತಕ್ಕಂತ ನರ್ಸರಿ ಮೆನ್ಗಳು ಬಹಳ ಕಡಿಮೆ, ಅಟ್ಲೀಸ್ಟ್ ಬೆಂಗಳೂರು ಸುತ್ತಮುತ್ತ. ಹೌದು ಸರ್. ಇದ್ರೆ ಹುಡುಕಿ ನಮ್ಗೇನಾದ್ರು ಅವರು ₹2, ₹3, ₹4 ಅಲ್ಲಿ ಮಾಡ್ಕೊಟ್ರೆ ಖಂಡಿತ ಮಾಡ್ಸೋಣ. ಇಲ್ಲ ಅಂದ್ರೆ ಈ ಪೇಪರ್ ಕಪ್ ತರೋದು ನಾವೇ ಮಾಡ್ಕೊಂಡ್ಬಿಡೋದು. ಓಕೆ ಸರ್, ಓಕೆ ಸರ್. ಇದು ವೆರಿ ಎಕನಾಮಿಕಲ್, ಇದು ಪೇಪರ್ ಕಪ್ ಅಲ್ಲಿ ಬೆಳೆಸ್ಬಿಟ್ಟು ಹಾಕೋದು. ಥ್ಯಾಂಕ್ ಯು ಸರ್. ಅಗಸೆ ಮಾತ್ರ ನೀವು ಬೆಳೆಸ್ಬೇಕಂದ್ರೆ ನೇರ ಬೀಜ ಬಿತ್ತನೆ ಮಾಡಬೇಕು. ಬಟ್ ಅದನ್ನ ಮೇ ಫಸ್ಟ್ ವೀಕಲ್ಲಿ ಮೊದಲನೇ ಮಳೆ ಬಂದ್ಮೇಲೆ ಮಾಡ್ಬೇಕು. ಈಗೆಲ್ಲ ಹಾಕಿದ್ರೆ ಬರಲ್ಲ ಅದು. ನಾವು ನೇರ ಬೀಜ ಬಿತ್ತನೆ ಮಾಡ್ತೀನಿ ಅಂದ್ಬಿಟ್ಟು ಅಗಸೆ ತಗೊಂಡೋಗಿ ಇವಾಗ ಸಂಗಾತಿ ಗಿಡ ತರನೋ ಅಥವಾ ಬೇಲಿಗಳಲ್ಲೋ ಅಥವಾ ನಮ್ಮ ಜಾನುವಾರುಗಳ ಮೇವಿಗೆ ಅಂತಲೋ ಹಾಕಿದ್ರೆ ಅಗಸೆ ಗಿಡ ಅದು ಈ ವಿಂಟರ್ ನಲ್ಲಿ ಅದು ಮೊಳಕೆನೂ ಬರಲ್ಲ. ಅಪ್ಪಬ್ಬ ಅಂತ ಎಸ್ಟಾಬ್ಲಿಷ್ ಆದ್ರೂ 3 ಎಲೆ ಆದ ತಕ್ಷಣ ಯಾವ್ದೋ ಒಂದು ಹುಳ ಬಂದು ಪೂರ್ತಿ ತಿನ್ಕೊಂಡು ಹೋಗುತ್ತೆ. ಈಗ ಸರ್ವೈವ್ ಆಗಲ್ಲ ಅಗಸೆ. ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಸರ್ವೈವ್ ಆಗೋದ್ ಕಷ್ಟ ಡಿಸೆಂಬರ್ ಜನವರಿನಲ್ಲಿ. ಸೊ ಅದಷ್ಟು ಅಗಸೆ ಗ್ಲಿರಿಸೀಡ್ ಅದಷ್ಟು ರಗ್ಗಡ್ ಪ್ಲಾಂಟ್ ಅಲ್ಲ, ಬಹಳ ಸೆನ್ಸಿಟಿವ್ ಪ್ಲಾಂಟ್. ಬಟ್ ಅದನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದಾಗ್ಬೋದು ಅಥವಾ ನೇರ ಬೀಜ ಬಿತ್ತನೆ ಮಾಡಿ ಬೆಳೆಸೋದಾಗ್ಬೋದು. ಅದನ್ನ ಮೊದಲನೇ ಪೂರ್ವ ಮುಂಗಾರು ಮಳೆ ಬಂದ ಮೇಲೆ ನಮಗೆ ಫಸ್ಟ್ ಸಮ್ಮರ್ ರೈನ್ ಪ್ರೀ ಮಾನ್ಸೂನ್ ರೈನ್ ಬರುತ್ತಲ್ಲ, ಆ ಸಮಯದಲ್ಲಿ ಹಾಕಿದ್ರೆ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಅಗಸೆ ಗಿಡ 50 ತಂದಿರೋದ್ರಲ್ಲಿ 30 ಹುಳ ತಿಂದ್ಬಿಡ್ತು ಸರ್. ಅದು 20 ಉಳ್ಕೊಂಡಿದೆ. ಬಹಳ ಇಷ್ಟ ಎಲ್ಲ ಹುಳುಗಳಿಗೂ. ಅದು ಈ ಸಮಯದಲ್ಲಿ ಹುಳುಗಳು ಹುಡುಕ್ತಾ ಇರ್ತವೆ. ಈ ಸಮಯದಲ್ಲಿ ಅದು ಬಹಳ ಸ್ವೀಟ್. ಅದು ಅಗಸೆ ಸೊಪ್ಪು ಎಲ್ಲಾ ಕಡೆಲೂ ಈಗ ಕೀಟಗಳು, ಎಲೆ ತಿನ್ನುವಂತ ಕೀಟಗಳ ಸಂಖ್ಯೆ ಜಾಸ್ತಿ ಇರುತ್ತೆ ವಾತಾವರಣದಲ್ಲಿ. ಯಾಕೆಂದ್ರೆ ಅವೆಲ್ಲ ಈಗ ಕೋಶಾವಸ್ಥೆಗೆ ಹೋಗ್ಬೇಕು. ಈ ಕೋಶಾವಸ್ಥೆಗೆ ಹೋಗಿ ಆದಷ್ಟು ಬೇಗ ಅವು ಮಣ್ಣೊಳಗೆ ಸೇರ್ಕೊಂಡ್ಬಿಡ್ಬೇಕು, ಮೊಟ್ಟೆ ಇಟ್ಬಿಡ್ಬೇಕು. ಮತ್ತೆ ಮುಂದಿನ ಮುಂಗಾರಿಗೆ ಬರ್ಬೇಕಲ್ಲ ಅದೇ ಕೀಟಗಳು, ನೆಕ್ಸ್ಟ್ ಜನರೇಷನ್. ಹಾಗಾಗಿ ಈಗ ಸ್ವಲ್ಪ ಕೀಟಗಳು ಜಾಸ್ತಿ. ಅಗಸೆ ಗಿಡಕ್ಕಂತೂ ಬಂದೇ ಬರುತ್ತೆ. ಸೊ ನೀವು ನರ್ಸರಿಯಿಂದ ತಂದಂತ ಅಗಸೆ ಗಿಡಗಳಿಗೆ ಯಾವ್ದಾರ ಒಂದು ಘಾಟು ವಾಸನೆ ಬರ್ತಕ್ಕಂತ ದ್ರಾವಣವನ್ನ ಸ್ಪ್ರೇ ಮಾಡಿ, ಇಲ್ಲ ನೀಮ್ ಆಯಿಲ್ ಸ್ಪ್ರೇ ಮಾಡಿ, ಇಲ್ಲ ಮೆಣಸಿನಕಾಯಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ರಸ ಮಾಡ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳಿ ಲೈಟ್ ಆಗಿ, 2 ml per ಲೀಟರ್ ಸಣ್ಣ ಗಿಡ ಆದ್ರಿಂದ. ಅವಾಗ ಅದು ಹುಳ ಬಂದು ಆ ಎಲೆನ ತಿನ್ನೋದು ಕಮ್ಮಿ ಆಗುತ್ತೆ. ಶೋರ್ ಸರ್. ಅದಕ್ಕೆ ನಾವು ಏಪ್ರಿಲ್ಗೆ ಕಾಯ್ಬೇಕು ಸರ್. ಬೆಸ್ಟ್ ಈಸ್ ಆಫ್ಟರ್ ರಿಸೀವಿಂಗ್ ದ ಫಸ್ಟ್ ಪ್ರೀ ಮಾನ್ಸೂನ್ ರೈನ್. ಮುಂಗಾರು ಪೂರ್ವ ಮಳೆ ಯಾವಾಗ ಮೊದಲು ಮಿಂಚು ಗುಡುಕು ಮಳೆ ಒಂದು ಬರುತ್ತೋ ಅದು ಐಡಿಯಲ್ ಟೈಮ್ ಇವೆಲ್ಲ ಮಾಡ್ಲಿಕ್ಕೆ. ನಾವು ಆತರ ಬೀಳ್ತೀವಿ. ಸೊ ಮತ್ತೆ ಎಫರ್ಟ್ ಮೇಲೆ ಎಫರ್ಟ್ ಆಗ್ತಾ ಇರ್ತೀವಿ. ಶೋರ್ ಸರ್. ಇದೊಂಚೂರು ಸ್ಪ್ರೇ ಮಾಡಿ, ನೀಮ್ ಆಯಿಲ್ನಾರು ಸ್ಪ್ರೇ ಮಾಡಿ, ಸ್ವಲ್ಪ ಅದು ಪೆಸ್ಟ್ ಅವಾಯ್ಡ್ ಆಗುತ್ತೆ. ಓಕೆ ಸರ್, ಶೋರ್. ಪ್ರಯತ್ನ ಮಾಡ್ತಾ ಇರೋಣ. ಎಲ್ಲವೂ ಒಂದೇ ತರ ಬರಲ್ಲ, ಎಲ್ರಿಗೂ ರಿಸಲ್ಟ್ಸ್ ಒಂದೇ ತರ ಬರಲ್ಲ. ನಿಮ್ಮ ಒಂದು ಪ್ರಾಕೃತಿಕ ಸನ್ನಿವೇಶ ಅದ್ರ ಮೇಲೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಬಟ್ ಪ್ರಯತ್ನ ಮಾಡೋಣ ಆದಷ್ಟು. ಈ ರೀತಿ ಏನು ಸಾರ್ವಜನಿಕ ಸ್ಥಿರೀಕರಣ ದೀರ್ಘಾವಧಿ ಬೆಳೆಗಳು, ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್, ಪೆರಿನಿಯಲ್ ಎಷ್ಟು ಹಾಕಿ ನಾವು ಬೆಳೆಸ್ತೀವ ನಮ್ಮ ತೋಟದಲ್ಲಿ ಅಷ್ಟು ನಮಗೆ ಮುಂದಿನ ಸುಸ್ಥಿರತೆ, ಸಸ್ಟೈನೇಬಿಲಿಟಿ ಈಸಿ ಆಗುತ್ತೆ. ಎಕ್ಸ್ಕ್ಯೂಸ್ ಮಿ ಸರ್, ನರ್ಸರಿನೂ ಮುಂಗಾರು ಶುರು ಆದಾಗ್ಲೇ ಮಾಡ್ಬೇಕಾ ಸರ್? ಇವಾಗ ಮಾಡ್ಬೋದು ಅನ್ಸುತ್ತೆ ಮೇಡಮ್. ಪೇಪರ್ ಕಪ್ 6 ಅದು 4 weeks ಅಷ್ಟೇ ಇಡಕ್ ಸಾಧ್ಯ ಪೇಪರ್ ಕಪ್ ಅಲ್ಲಿ. ಯಾಕಂದ್ರೆ ಮತ್ತೆ ಅವು ರೂಟ್ಸ್ ಎಲ್ಲ ಎಸ್ಟಾಬ್ಲಿಷ್ ಆಗ್ಬಿಟ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾಂಟಿಂಗ್ಸ್ ವೀಕ್ ಯಾವ ಮಾರ್ಚ್ ಫಸ್ಟ್ ವೀಕಾ ಸೆಕೆಂಡ್ ವೀಕಾ ನೀವು ಯಾವಾಗ ಪ್ಲಾಂಟಿಂಗ್ ಮಾಡ್ಕೋತಿರೋ ಆ ಪ್ಲಾಂಟಿಂಗ್ ವೀಕ್ ನಾವು ಪ್ಲಾನ್ ಮಾಡ್ಕೊಳ್ಳಿ. ಅದಕ್ಕಿಂತ 4 weeks ಮುಂಚೆ ಇದನ್ನ ಪೇಪರ್ ಕಪ್ ನರ್ಸರಿ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಮುಂಗಾರು ಒಂದ್ ಮಳೆ ಬಂದ್ಮೇಲೆ ಡೈರೆಕ್ಟ್ ಆಗಿ ಹಾಕಿದ್ರು ಬೀಜ ಚೆನ್ನಾಗಿ ಬರುತ್ತೆ. ಅವಾಗ ಬರುತ್ತೆ ಅಮ್ಮ. ಮೇ 10th ಆದ್ಮೇಲೆ ಯಾವುದೇ ಗಿಡವನ್ನ ನಾವು ಬೀಜವನ್ನ ಭೂಮಿಗೆ ಸೇರಿಸಿ ಬೆಳೆಯೋಗಿದ್ರೆ ಅದು ಸೂಕ್ತವಾದ ಕಾಲ. ಪ್ರಕೃತಿನೇ ಅವಾಗ ನೋಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್, ನಾನು ತಿರುಮಲ ಪ್ರಸಾದ್ ಸರ್, ಬಳ್ಳಾರಿಯಿಂದ. ಹೇಳಿ ಸರ್, ಹೇಳಿ. ಅದು ನಾನು ಗ್ಲಿಸರಿಡಿಯಾದು ಕಡ್ಡಿಗಳು ತರಿಸಿದ್ದೀನಿ ಸರ್. ಅದು ಕಡ್ಡಿಗಳು ಒಂದು 100 ಕಡ್ಡಿಗಳು ತರಿಸಿದ್ದೆ. ನಿಮ್ಮ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡಿದ್ದೆ ಇದ್ರ ಬಗ್ಗೆ. ನಾನೇನ್ ಮಾಡಿದೀನಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಚೀಲದಾಗೆ ಮಣ್ಣು ಹಾಕ್ಬಿಟ್ಟು ಆ ಮಣ್ಣಲ್ಲಿ ಅದು ಸ್ವಲ್ಪ ಫಾರ್ಮಿಯಾರ್ಡ್ ಮ್ಯಾನ್ಯೂರ್ ಮಿಕ್ಸ್ ಮಾಡ್ಬಿಟ್ಟು ಆ ಕಡ್ಡಿಗಳನ್ನ ಅದಕ್ಕೆ ತೇವಾಂಶ ಮಾಡ್ಬಿಟ್ಟು ಅದ ಕಡ್ಡಿಗಳನ್ನ ಚುಚ್ಚಿದ್ದೀನಿ ಸರ್. ಅದು ಆ ತರ ಒಂದ್ 2 ಬ್ಯಾಗ್ ಮಾಡಿದೀನಿ ಸರ್. ಒಂದು 50 ಕಡ್ಡಿಗಳು
ದಟ್ ಇಸ್ ಗುಡ್ ಸರ್, ಒಳ್ಳೇದು. ಇನ್ನು ಅದ್ರದ್ದು ಏನು ನೀವು ಹೇಳಿದ್ರಿ ಲೇಟ್ ಆಗಿ ಬರುತ್ತೆ ಅದ್ರದ್ದು ಗ್ರೋತ್ ಅಂತ ಏನು ಬಂದಿಲ್ಲ ಸರ್. ಅದೇ 2 ಕಾರಣ ಇರುತ್ತೆ. ಒಂದು ಅದೇ ನೀವು ಆ ಕಡ್ಡಿಗಳನ್ನ ಚುಚ್ಚಿದಿರಲ್ಲ, ಅದು ಮೊದಲನೇ ಚಿಗುರು ಬರಬೇಕು, ಬೇರ್ ಕೊಟ್ಕೊಂಡು ಮೊದಲನೇ ಚಿಗುರು ಬರಬೇಕು. ಹೌದು ಸರ್, ಹೌದು. ಅದಕ್ಕೆ ಈ ಡಿಸೆಂಬರ್ ಜನವರಿನಲ್ಲಿ ಸಂದಿಗ್ಧ ಪರಿಸ್ಥಿತಿ ಅಲ್ವಾ, ಅದಕ್ಕೆ ಸಂದಿಗ್ಧ ಪರಿಸ್ಥಿತಿ ಅಂದ್ರೆ ಇಟ್ ಈಸ್ ಎ ಚಾಲೆಂಜಿಂಗ್ ಟೈಮ್. ಹಾಗಾಗಿ ಅದೇ ಪೋಸ್ಟ್ಪೋನ್ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ. ಆಮೇಲೆ ನೀವು ಕಡ್ಡಿ ತರಿಸ್ಕೊಂಡ್ರಲ್ಲ ಇವೆಲ್ಲ ಬೇರೆ ಕಡೆಯಿಂದ ಕತ್ತರಿಸಿ, ಆ ಸಮಯನೂ ಮುಖ್ಯ ಆಗತ್ತೆ. ಅಂದ್ರೆ ಅವ್ರು ಎಷ್ಟು ದಿವಸ ಆದ್ಮೇಲೆ ನಿಮಗೆ ಕೊಟ್ಟಿದ್ದಾರೆ ಕತ್ತರಿಸಿದ ಮೇಲೆ ಅಂತ. ಕೆಲಸ ಏನಾಗುತ್ತೆ, ನಾವು ಕತ್ತರಿಸ್ಕೊಂಡ್ಬಿಡ್ತೀವಿ ಒಂದ್ ಕಡೆಯಿಂದ ಕತ್ತರಿಸಿ ಇಲ್ಲಿ ನಮ್ ತೋಟಕ್ಕೆ ಬರೋ ಅಷ್ಟೊತ್ತಿಗೆ ಒಂದು 7-8 ದಿನ ಆಗೋಗ್ಬಿಟ್ಟಿರುತ್ತೆ. ಅವಾಗ ಅದ್ರಲ್ಲಿರ್ತಕ್ಕಂಥ ಹಸಿರು ಅಂಶ, ಮಾಯಿಶ್ಚರ್ ಒಳಗಡೆದು ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ. ಅದು ಒಂದು ಕಾರಣದಿಂದನೂ ಅದು ಹೊಸ ಚಿಗುರು ಬೇರ್ ಕೊಟ್ಕೊಂಡು ಹೊಸ ಚಿಗುರು ಬಂದಿಲ್ದೇ ಇರಬಹುದು. ಬಟ್ ಇನ್ನು ವೆಯ್ಟ್ ಮಾಡಿ, ತೊಂದರೆ ಇಲ್ಲ, ಮಾಯಿಶ್ಚರ್ ಕಾಪಾಡ್ಬಿಟ್ಟು ವೆಯ್ಟ್ ಮಾಡಿ. ಮೋಸ್ಟ್ಲಿ ಈಗ ವಿಂಟರ್ ಮುಗಿತಾ ಇದೆ, ಕಡ್ಡಿ ಚಿಗುರ್ಬಹುದು. ಅದು ಒಳ್ಳೆ ಕ್ರಮನೇ ನೀವು ಮಾಡಿರೋದು. ಸಿಮೆಂಟಿನ ಚೀಲದಲ್ಲಿ ಮಣ್ಣು ಗೊಬ್ಬರ ತುಂಬಿ ಕಡ್ಡಿ ಚುಚ್ಚಿಟ್ಬಿಡೋದು ಒಳ್ಳೆ ಕ್ರಮನೇ. ಅದು ಬರುತ್ತೆ ಮೋಸ್ಟ್ಲಿ. ಅದೇ ಈ ವಿಂಟರ್ ಪ್ರಾಬ್ಲಮ್ ಅಥವಾ ಕಡ್ಡಿ ತುಂಬಾ ಹಳೇದಾಗಿದೆ ಅಂದ್ರೆ ಕಡ್ದು ತುಂಬಾ ದಿವಸ ಆಗಿದೆ, ಆತರ ಏನೋ ಒಂದು ಸಮಸ್ಯೆಯಿಂದ ಅದು ನಿಮ್ಗೆ ಬಂದಿಲ್ಲದೆ ಇರಬಹುದು. ಬಟ್ ನಿಮ್ ಪ್ರೊಸೀಜರ್ ಕರೆಕ್ಟ್ ಆಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಇದನ್ನು ಮಾಡ್ಬೋದು ಮಿತ್ರರೇ. ನೀವೆಲ್ಲಾರು ಒಂದ್ ಕಡೆ ಹೋದಾಗ ಗ್ಲಿರಿಸಿಡಿಯಾ ಸಿಕ್ಕಿದ್ರೆ ಎಲ್ಲ ಕಡೆನೂ ಬಿಟ್ಟಿರುತ್ತೆ, ಅದೇನಿಲ್ಲ. ಕಟ್ ಮಾಡ್ಕೊಂಡು ನಿಮ್ ಬೈಕಲ್ಲ ಕಾರಲ್ಲ ಇಟ್ಕೊಂಡ್ಬಂದ್ಬಿಡಿ. ಮನೆಗೆ ಬಂದು ಒಂದು ಸಿಮೆಂಟಿನ ಚೀಲ ತರ ಒಂದು 20 kg ಚೀಲದಲ್ಲಿ ಮಣ್ಣು ಗೊಬ್ಬರ ತುಂಬಿ ಚುಚ್ಚಿಟ್ಬಿಡಿ. ಯಾವಾಗ ಅದು ಚಿಗುರು ಬರುತ್ತೆ ಬರಲಿ, ಚಿಗುರು ಬಂದ ಮೇಲೆ ಅಂದ್ರೆ ಬೇರ್ ಬಂದಿದೆ ಅಂತ ಅರ್ಥ. ಆಮೇಲೆ ನಿಮ್ಮ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳ್ಳಿ. ಈ ಮರಗೆಣಸು, ಗ್ಲಿರಿಸಿಡಿಯಾ ಇವೆಲ್ಲವೂ 1 ಅಡಿ 1.5 ಅಡಿ ಇದ್ರೂ ಸಾಕು ಚಿಗುರು ಬಿಡುತ್ತೆ. ಹಾಲುವಣ ಮಾತ್ರ ಮಿನಿಮಮ್ 3 ರಿಂದ 3.5 ಅಡಿ ಇರಬೇಕು ಚಿಗುರಲ್ಲ, ಅದು ಸಣ್ಣ ಸಣ್ಣ ಕಟ್ ಮಾಡಿದ್ರೆ. ಮರಗೆಣಸು ಮತ್ತೆ ಗ್ಲಿರಿಸಿಡಿಯಾ ನಮ್ಮ ಅನುಭವದಲ್ಲೂ 1.5 ಅಡಿ 2 ಅಡಿ ಪೀಸ್ ಇದ್ರೂ ಸಾಕು, ಮಣ್ಣು ಚುಚ್ಚಿಟ್ಬಿಟ್ರೆ ಚಿಗುರುತ್ತೆ. ಅದೇ ಹವಾಮಾನ ನಮ್ಗೆ ಪ್ರೋತ್ಸಾಹದಾಯಕವಾಗಿರ್ಬೇಕು, ಸಬ್ಜೆಕ್ಟೆಡ್ ಟು ಕಂಡೀಷನ್ಸ್. ವೆರಿ ಗುಡ್. ಹೇಳಿಯಪ್ಪ ಲಲಿತಾ ಮೇಡಮ್, ಇನ್ನೇನಾರ ಹೇಳ್ತೀರಾ? ಹೇಗಿದೆ ನಿಮ್ ತೋಟ? ಹೊಟ್ಟೋದ್ರ? ಲತಾ ಮೇಡಮ್, ಕಡಬ ಗ್ರಾಮ, ನಿಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು. ಇಲ್ಲ ಪರವಾಗಿಲ್ಲ, ಸಾರಿ ಲಲಿತಾ. ಇಲ್ಲಿ ಪರವಾಗಿಲ್ಲ. ಏನಾದ್ರು ಶೇರಿಂಗ್ ಇದೆಯಾ ಅಂತ, ನಿಮ್ ಫಾರ್ಮ್ ಪ್ರೋಗ್ರೆಸ್ ಶೇರಿಂಗ್ ಇದೆಯಾ ಅಂತ ಕೇಳಿದ್ವಿ. నేను ಗೊಬ್ಬರ ತರ್ಸ್ಕೊಂಡಿದೀನಿ, ಮಿಕ್ಸಡ್ ಅದು ಇದ್ರದ್ದು ಕೇಕ್ದು, ಅದಿನ್ನೂ ಹಾಕಿಲ್ಲ. ಕುರಿ ಗೊಬ್ಬರ ಹಾಕ್ಸಿದೀನಿ ಸರ್ ಇದಕ್ಕೆ, ಈಗ ಅಡಿಕೆಗೆ. ಸರಿ, ಅದಾದ್ಮೇಲೆ ಇವಾಗ ಈ ಗೊಬ್ಬರ ಇದನ್ನು ಹಾಕ್ಬೋದಾ ಅಂತ, ಅಥವಾ ಸ್ವಲ್ಪ ದಿವಸ ಆದ್ಮೇಲೆ ಹಾಕ್ಲಾ? ಏನಿಲ್ಲ, ತೊಂದರೆ ಇಲ್ಲ, ಹಾಕಿ ಮೇಡಮ್, ಅದೇನ್ ತೊಂದರೆ ಇಲ್ಲ. ಸಾವಯವ ಗೊಬ್ಬರ ನಾವ್ ಎಷ್ಟು ಕೊಟ್ರು ಅಜೀರ್ಣ ಆಗಲ್ಲ ಮಣ್ಣಿಗೆ. ರಾಸಾಯನಿಕ ಗೊಬ್ಬರ ಕೊಡೋ ಯೋಚನೆ ಮಾಡ್ಬೇಕು ಅಜೀರ್ಣ ಆಗತ್ತೆ ಅಂತ. ನಮ್ಮಲ್ಲಿ ಏನಾಗಲ್ಲ, ಎಲ್ಲ ಅಲ್ಲೇ ಮಣ್ಣಿನಲ್ಲಿ ಸಾವಯವ ಇಂಗಾಲವಾಗಿ ಹ್ಯೂಮಸ್ ಆಗಿ ಕೂತಿರುತ್ತೆ. ನಮ್ಮ ಬೆಳೆ ಸಸ್ಯಗಳಿಗೆ ಯಾವಾಗ ಯಾವ ಗೊಬ್ಬರ ಬೇಕೋ ಅವು ತಗೊಳ್ತವೆ, ಕೊಡಿ. ಬಟ್ ನೀವು ಕುರಿ ಗೊಬ್ಬರದ ಜೊತೆಗೆ ನ್ಯೂಟ್ರಿಷನ್ ಮೊಬಲೈಸಿಂಗ್ ಮೈಕ್ರೋಬ್ಸ್ ಅಂತೀವಿ, ಪೋಷಕಾಂಶಗಳನ್ನ ಹಿಡಿದು ಬೇರೆ ಕೊಡ್ತಕ್ಕಂತ ಸೂಕ್ಷ್ಮ ಜೀವಿಗಳು. ಅವ್ರ ಕುರಿ ಗೊಬ್ಬರ ಕೊಡೋರು ಅವೆಲ್ಲ ಕೊಡಲ್ಲ, ಅವ್ರ ಕುರಿಗೆ ಅದೆಲ್ಲ ಗೊತ್ತಿಲ್ಲ. ಹಾಗಾಗಿ ನೀವು ಕುರಿ ಗೊಬ್ಬರವನ್ನ ಕೊಡ್ಲಿಕ್ಕೆ ಮುಂಚೆ, ಅಂದ್ರೆ ಎನಿ ಫಾರ್ಮ್ಯಾಡ್ ಮೆನ್ಯೂರ್ ಫಾರ್ ದಟ್ ಮ್ಯಾಟರ್, ಯಾವುದೇ ಒಂದು ಪ್ರಾಣಿಗಳ ತ್ಯಾಜ್ಯದ ಗೊಬ್ಬರವನ್ನ ನಾವು ಬೆಳೆ ಸಸ್ಯಗಳಿಗೆ ಕೊಡುವಾಗ ಅದಕ್ಕೆ ಒಂದು ಮೈಕ್ರೋಬ್ಸ್, ಅದೇ ನಮ್ಮ ಸೂಕ್ಷ್ಮ ಜೀವಿಗಳ ದ್ರಾವಣ ಮಾಡಿ ಹಾಕೋದು ಬಹಳ ಒಳ್ಳೇದು. ಯಾಕೆಂದ್ರೆ ಈ ಸೂಕ್ಷ್ಮ ಜೀವಿಗಳು ಆ ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಫರ್ದರ್ ಡಿಕಂಪೋಸ್ ಮಾಡುತ್ತವೆ, ಯಾವ ನ್ಯೂಟ್ರಿಷನ್ ಬೇಕೋ ಆ ನ್ಯೂಟ್ರಿಷನ್ ನಮ್ಮ ಬೆಳೆ ಸಸ್ಯಗಳ ಬೇಡಿಕೆಗೆ ಅನುಸಾರವಾಗಿ ಮೊಬಿಲೈಸ್ ಮಾಡಿ ರೂಟ್ ಝೋನ್ಗೆ ತಂದು ಕೊಡ್ತವೆ. ಸೊ ಮೈಕ್ರೋಬ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದೇ ಒಂದು AEM ಮಾಡ್ಕೊಂಡು ಒಂದು 20 ಲೀಟರ್ ಪ್ರತಿ ಕುರಿ ಗೊಬ್ಬರ ತಲೆ ಮೇಲೆ ಒಂದು 200 ml ಒಂದು ಟೀ ಕಪ್ ಅಷ್ಟು ಹಾಕ್ಸ್ಬಿಡಿ. EM ಅಂತ ಸಿಗುತ್ತೆ. AEM ನೀವು ಮಾಡ್ಕೊಂತೀರಾ, 1 ಲೀಟರ್ EM ದ್ರಾವಣ ತರಿಸ್ಕೊಂತೀರಾ, ಅದನ್ನ 20 ಲೀಟರ್ 1 kg ಬೆಲ್ಲ ಹಾಕಿ 20 ಲೀಟರ್ ನೀರಿಗೆ AEM ಮಾಡ್ಕೊಳ್ಳಿ. ಅದು ವಿಡಿಯೋಗಳಿದೆ ಮೇಡಮ್, ನಾನು ಕಳಿಸ್ಕೊಡ್ತೀನಿ, ನಮ್ಮನೆ ತೋಟದಲ್ಲಿ ಮಾಡಿರೋದು.
ಅದೇ Okay, ಪ್ರಕಾರ sir. ಮಾಡಿ. Okay, okay. ಅಥವಾ ಯಾವುದೇ ಸೂಕ್ಷ್ಮ ಜೀವಿಗಳು ಮೈಕ್ರೋಬ್ಸ್ ಯಾವ್ದು ಲಿಕ್ವಿಡ್ ಸಿಕ್ಕಿದ್ರು ಹಾಕಿ, ತೊಂದರೆ ಇಲ್ಲ. ಸೊ ಮೈಕ್ರೋಬ್ಸ್ ಮತ್ತೆ ಮೆನ್ಯೂರು ಎರಡೂ ಇರಬೇಕು ನೀವು ಹೊರಗಡೆಯಿಂದ ತಂದು ಕೊಟ್ಟಾಗ. ಓ ಸರಿ ಸರಿ ಸರಿ. ಆಮೇಲೆ ಅಡಿಕೆ ಸಿಪ್ಪೆ ಏನೋ ಸ್ವಲ್ಪ ಹಾಕಿಸ್ಕೊಂಡಿದ್ದೀನಿ ಸರ್, ಖಾಲಿ ಜಾಗ ಇತ್ತು ಅಂತ. ಅದನ್ನ ಗೊಬ್ಬರ ಮಾಡೋ ವಿಧಾನ ಇವತ್ತು ಯಾರೋ ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ನಮ್ಮ ಹಳ್ಳಿ ಹತ್ರ, ಅವರು ಒಂದ್ ಸ್ಕೂಲ್ ಶುರು ಮಾಡಿದ್ದಾರೆ ಅದನ್ನ. ಆ ಸ್ಕೂಲಲ್ಲಿ ಜಾಗ ಕೊಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ನವರು. ಸೊ ಲೇಯರ್ ಬೈ ಲೇಯರ್ ಅದ್ ಹೆಂಗ್ ಮಾಡೋದು ಅಂತ ಎಲ್ಲ ತೋರ್ಸ್ಕೊಟ್ರು ಇವತ್ತಲ್ಲಿ. ಸರಿ, ನೋಡೋಣ ಅದು ಲೇಯರ್ ಬೈ ಲೇಯರ್ ಏನ್ ಹಾಕ್ತೀರಾ? ಸೆಕೆಂಡ್ ಅಂಡ್ ಥರ್ಡ್ ಲೇಯರ್ ಏನ್ ಹಾಕ್ತೀರಾ? ನಿಮ್ಮ ಹತ್ರ ಏನ್ ಬಯೋಮಾಸ್ ಇದೆ? ನನ್ನ ಹತ್ರ ಇದಕ್ಕೇನು ಬಯೋಮಾಸ್ ಇಲ್ಲ. ನನ್ನ ಅಣ್ಣನ ತೋಟದಲ್ಲಿ ಗ್ಲಿರಿಸೀಡಿಯಾ ಒಂದೆರಡು ಸ್ವಲ್ಪ ಮರಗಳಿದೆ, ಅದ್ರದ್ದು ಗ್ರೀನ್ ಮೆನ್ಯೂರ್ ಸ್ವಲ್ಪ ತರಬಹುದು. ಸರಿ. ಆಮೇಲೆ ಇದಕ್ಕೆ ಅಫ್ಕೋರ್ಸ್ ಹಳೆ ಗೊಬ್ಬರ ಏನೋ ಬೇಕಂತೆ ಸ್ವಲ್ಪ ಹಾಕಕ್ಕೆ, ಅದು ಸ್ವಲ್ಪ ನನ್ ಹಿಂಗಡೆ ಬ್ಯಾಕ್ ಯಾರ್ಡ್ ಅಲ್ಲಿ ಸಿಗತ್ತೆ ನನ್ಗೆ. ತಕ್ಕಿನ ಮರಕ್ಕೆ ನನ್ ಮನೆ ತ್ಯಾಜ್ಯ ಎಲ್ಲ ಹಾಕಿ 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 4 ಮೂಟೆ ಗೊಬ್ಬರ ಆಗಿದೆ ಅದು. ಸರಿ ಸರಿ. ಆಮೇಲೆ ಇದು ಏನದು ಕೌಡಂಗ್ ಸ್ಲೆರಿ ಮಾಡಿ ಸ್ವಲ್ಪ ಹಾಕ್ಬೇಕು. ಅದನ್ನ ಕೌಡಂಗ್ಗೆ ನಮ್ಮ ಹೊರಗಡೆ ಎಲ್ಲಾರು ತಗೋಬೇಕು ಅಷ್ಟೇ. ಇಲ್ಲಿ ಯಾರಾದ್ರೂ ಕೇಳಿದ್ರೆ ರೈತರನ್ನ ತಗೊಂಡು ಅದನ್ನ ಶುರು ಮಾಡ್ಬೇಕು ಸರ್. ಪ್ರಯತ್ನ ಮಾಡಿ. ಅವ್ರು ಇನ್ನೇನೇನ್ ಮಾಹಿತಿ ಕೊಟ್ಟಿದಾರೆ ಗೊತ್ತಿಲ್ಲ ಸ್ಕೂಲಲ್ಲಿ ಇವತ್ತು ನಡೆದ ಕಾರ್ಯಕ್ರಮದಲ್ಲಿ. ಬಟ್ ನೀವು ಅಡಿಕೆ ಸಿಪ್ಪೆನ ತರಿಸ್ಕೊಂಡಿರೋದ್ರಿಂದ ಅದು ಸ್ವಲ್ಪ ದಿವಸ ಬಿಸಿಲಲ್ಲಿ ಒಣಗ್ಲಿ, ಅಂದ್ರೆ ಅದರಲ್ಲಿರೋ ಹಸಿ ಅಂಶ ಸ್ವಲ್ಪ ಕರಗ್ಲಿ. ಅದು ಸ್ವಲ್ಪ ಒಣಗಿ ಹಾಗೆ ಬಿಡಿ ಮೇಡಮ್ ಅಂತ ಹೇಳಿದ್ದಾರೆ, ನಾನು ಹಾಗೆ ಬಿಟ್ಟಿದ್ದೀನಿ ಸರ್. ಅದನ್ನ ಗೋಪುರ ಮಾಡಿರಬಾರ್ದು, ರೆಕ್ಟಾಂಗಲ್ ಬಾಕ್ಸ್ ತರ ಮಾಡ್ಬೇಕು. ನೀವು ಗೋಪುರ ಮಾಡಿಟ್ರೆ 3 ಅಡಿ 4 ಅಡಿ ಹೈಟ್ ಗೋಪುರ ಮಾಡಿದ್ರೆ ಹೊಗೆ ಬರ್ತಾ ಇರುತ್ತೆ, ಬಿಸಿ ಜಾಸ್ತಿ ಆಗಿರುತ್ತೆ ಒಳಗಡೆ. ಅದನ್ನ ನೀವು ರೆಕ್ಟಾಂಗಲ್ 1.5 ಅಡಿ ಎತ್ತರ, ಎಕ್ಸ್ ಇಂಟು ವೈ ಅಗಲ ಮತ್ತೆ ಉದ್ದ, ಆತರ ಮಾಡಿ ಬಾಕ್ಸ್ ತರ ರೆಕ್ಟಾಂಗಲ್ ಬಾಕ್ಸ್ ತರ ಮಾಡಿ. ಈಗ ನೀವು AEM ದ್ರಾವಣ ಮಾಡೋದ್ರಿಂದ ಈ ಕುರಿ ಗೊಬ್ಬರ ಜೊತೆ ಕೊಡ್ಲಿಕ್ಕೆ ಅದೇ AEM ದ್ರಾವಣನ ಇದಕ್ಕೂ ಒಂದ್ ಸ್ವಲ್ಪ ಹಾಕಿ ಚುಮುಕ್ಸಿ ತೇವಾಂಶ ಕಾಪಾಡ್ತಾ ಇರಿ. ನಿಮ್ಗೆ ತೆಂಗಿನ ಗರಿ ಸಿಕ್ಕಿದ್ರೆ, ಒಣಗಿದ ತೆಂಗಿನ ಗರಿಗಳು ಸಿಕ್ಕಿದ್ರೆ, ಇದನ್ನೇನ್ ರೆಕ್ಟಾಂಗಲ್ ಆಗಿ ಮಾಡಿಸ್ತಿರಲ್ಲ ಅಡಿಕೆ ಸಿಪ್ಪೆ, ಅದ್ರ ಮೇಲೆ 1-2-3 ತೆಂಗಿನ ಗರಿನ ಮುಚ್ಚಿ ನೇರವಾಗಿ ಬಿಸಿಲು ಬೀಳದಾಗೆ ಅಥವಾ ಒಂದು ಸೂಕ್ತ ವಾತಾವರಣ, ಕತ್ಲೆ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿ ನೀವು ವಾರಕ್ಕೊಂದ್ಸತಿ ಸ್ವಲ್ಪ ಅವಾಗ ನೀರ್ನ ಚುಮ್ಕಿಸ್ತಾ ಇದ್ರೆ, ತೇವಾಂಶ ಕಾಪಾಡ್ತಿದ್ರೆ ನಿಮ್ಗೊಂದು ಫೆಬ್ರವರಿ ಅಷ್ಟೊತ್ತಿಗೆ ಸ್ವಲ್ಪ ರಿಸಲ್ಟ್, ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಸ್ವಲ್ಪ ರಿಸಲ್ಟ್ಸ್ ಗೊತ್ತಾಗತ್ತೆ. ಅಂದ್ರೆ ಅದು ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಗಮನಿಸಿ ನಂತರ ಅದನ್ನ ನೀವು ಗಿಡದ ಬುಡಕ್ಕೆ ಮುಚ್ಚಿಗೆ ಮಾಡಿ. ಸೊ ನಾನು PDS ಆಗಿ ಏನು ಮಾಡ್ಬೇಕಾಗಿಲ್ಲ ನಾನು ಹಾಗಾದ್ರೆ? ಏನು ಇಷ್ಟು ಮಾಡಿ ಸಾಕು. ಆಕ್ಚುಲಿ ನಾವು ಅಡಿಕೆ ಸಿಪ್ಪೆನ ಮುಚ್ಚಿಗೆ ದ್ರವ್ಯವಾಗಿ ಉಪಯೋಗಿಸ್ಬೇಕು. ಇಟ್ ಇಸ್ ಎ ಮಲ್ಚಿಂಗ್ ಬಯೋಮಾಸ್. ನಮ್ಮ ಗಿಡದ ಬುಡದ ಸುತ್ತಲೂ ಮುಚ್ಚಿಗೆ ಮಾಡಿದ್ರೆ ತೇವಾಂಶ ಕಾಪಾಡ್ಕೊಳ್ಳುತ್ತೆ, ಸೂಕ್ಷ್ಮಜೀವಿಗಳಿಗೆ ಕತ್ಲೆ ಮಾಡ್ಕೊಡುತ್ತೆ, ಆಶ್ರಯ ಕೊಡುತ್ತೆ. ಅದು ನಮ್ಮ ಅಡಿಕೆ ಸಿಪ್ಪೆಯ ಪ್ರೈಮರಿ ಬೆನಿಫಿಟ್. ಅದು ಡಿಕಂಪೋಸ್ ಆಗಿ ಅದರಲ್ಲಿರೋ ನ್ಯೂಟ್ರಿಷನ್ ನಮ್ಮ ಬೆಳೆ ಸಸ್ಯಕ್ಕೆ ಸಿಗ್ಲಿಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಅದು ನಿಧಾನಕ್ಕೆ ಡಿಕಂಪೋಸ್ ಆಗುತ್ತೆ. ನಿಧಾನಕ್ಕೆ ಆಗ್ಲಿ, ನಾವು ವಿ ಆರ್ ನಾಟ್ ಇನ್ ಎನ್ ಹರಿ, ನಿಧಾನಕ್ಕೆ ಆಗ್ಲಿ. ಬಟ್ ಅದನ್ನ ನಾವು ಬೇಸನ್ ಮಲ್ಚಿಂಗ್ ಯೂಸ್ ಮಾಡೋಣ, ಗಿಡದ ಬುಡದಲ್ಲಿ ಮುಚ್ಚಿಗೆ ಕೊಡ್ಲಿಕ್ಕೆ. ಬಟ್ ಅದು ಕ್ವಾಲಿಫೈ ಆಗ್ಬೇಕು. ನೇರವಾಗಿ ತಂದು ಹಾಕೋದ್ ಬೇಡ, ಅದ್ರಲ್ಲಿರೋ ಹಸಿ ಅಂಶ ಎಲ್ಲ ಒಣಗ್ಬೇಕು, ಸ್ವಲ್ಪ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿರ್ಬೇಕು. ಇಟ್ ವೆರಿ ಗುಡ್ ಬಯೋಮಾಸ್ ಫಾರ್ ಬೇಸನ್ ಮಲ್ಚಿಂಗ್. ನೀವು ಫೆಬ್ರವರಿ ಸೆಕೆಂಡ್ ವೀಕ್ ಅಲ್ಲಿ ಅದನ್ನ ಮಲ್ಚಿಂಗ್ ಯೂಸ್ ಮಾಡಿ. ಇನ್ನು ಉಳಿದ ಬೇಸಿಗೆಯ ತಿಂಗಳುಗಳಲ್ಲಿ ನಿಮ್ಮ ಬೆಳೆ ಸಸ್ಯದ ಬೇರು ವಲಯದಲ್ಲಿ ತೇವಾಂಶ ಕಾಪಾಡ್ಲಿಕ್ಕೆ ಮತ್ತೆ ಸೂಕ್ಷ್ಮ ಜೀವಿಗಳಿಗೆ ಕತ್ಲೆ ವಾತಾವರಣ ಸೃಷ್ಟಿ ಮಾಡಕ್ಕೆ ಅದು ಸಹಾಯ ಮಾಡುತ್ತೆ. ಆಮೇಲೆ ಅದ್ರ ಮೇಲೆ ಇವಾಗ ಅದೇ ನಾನು ಕೇಕ್ಸ್ ತಂದಿದ್ದೀನಲ್ಲ ಅದನ್ನ ಹಾಕ್ಬೋದು ನಾನು? ಅಲ್ಲ, ಅದ್ರ ಮೇಲೆ ಬೇಡ. ಎಲ್ಲ ನೀವು ಮಲ್ಚಿಂಗ್ ಮಾಡದ್ಮೇಲೆ ಈಗ ನೇರವಾಗಿ ನಿಮ್ ಗಿಡದ ಬುಡಕ್ ಹಾಕಿ ಹಿಂಡಿ ದ್ರಾವಣ. ಈ ಹಿಂಡಿ ದ್ರಾವಣ ಹಾಕ್ಬೇಕು. ಹಿಂಡಿ ದ್ರಾವಣ ಪ್ರತಿ ತಿಂಗಳು ಕೊಡ್ಬೇಕು, ಅದೇ ಊಟ.
ಅದೇ ಅದೇ. ಅದ್ರ ಮೇಲೆ ಅಡಿಕೆ ಸಿಪ್ಪೆ ಮುಚ್ಚಿಗೆ ಮಾಡಿದ ಮೇಲೂ ಅದ್ರ ಮೇಲೂ ಹಿಂಡಿ ದ್ರಾವಣ ಸುರಿಬಹುದು. ಓಕೆ ಓಕೆ ಓಕೆ. ಇವಾಗ್ಲೂ ತರಿಸಿರೋದ್ರಿಂದ ಪ್ರಾರಂಭ ಮಾಡ್ಬಿಡಿ. ನಿಮ್ಗೆ ಬ್ಯಾಂಡ್ ವಿಡ್ತ್ ಇದ್ರೆ ಅದನ್ನ ಹಿಂಡಿ ದ್ರಾವಣ ಕೊಟ್ಬಿಡಿ. ಮುಚ್ಚಿಗೆ ಮಾಡೋದ್ ಬೇಕಾದ್ರೆ ಅಡಿಕೆ ಸಿಪ್ಪೆ ಕ್ವಾಲಿಫೈ ಆಗೋದು ಒಂದು 6 weeks ಆದ್ರೂ ಹೌದು ಹೌದು. ಈ ಹಿಂಡಿ ದ್ರಾವಣ ಒಂದ್ ಕೋರ್ಸ್ ಕೊಟ್ಬಿಡಿ. ಅವು ಪಾಪ ಕಾಯ್ತಾ ಇದಾವೆ ಸೂಕ್ಷ್ಮಜೀವಿಗಳು ಬೇರೆ ವಲಯದಲ್ಲಿ ಊಟ ಕೊಡಪ್ಪ ಅಂತ. ಓಕೆ ಓಕೆ. ಹಿಂಡಿ ದ್ರಾವಣ ಕೊಡಿ, ಅವಾಗ ಸೂಕ್ಷ್ಮಜೀವಿಗಳಿಗೆ ಊಟ ಕೊಟ್ಟಂಗ ಆಗತ್ತೆ, ಅವ್ ಚಟುವಟಿಕೆ ಶುರುವಾಗುತ್ತೆ. ಓಕೆ ಓಕೆ ಓಕೆ. ಐ ವಿಲ್ ಡು ಇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಸರ್ ಅದು ನಿಮ್ಗೆ ಅದು ಟ್ರ್ಯಾಕ್ಟರ್ ಮೇಲೆ ಅದು ಕಳಿಸಿದ್ರಿ ಆ ವಿಡಿಯೋ ಕಳಿಸಿದ್ರಿ. ನಾನು ಅದನ್ನ ಶೇರ್ ಮಾಡ್ಬೇಕಿತ್ತು. ಮಾಡ್ತೀನಿ. ಅದು ಅಂದ್ರೆ ಅಲ್ಲ, ನೋಡ್ದೆ ತಿರುಮಲ ಪ್ರಸಾದ್ ಅವರೇ, ನೀವು ಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಪ್ರಿಪೇರ್ ಮಾಡಿ ಆಮೇಲೆ ನೀವು ಟ್ರ್ಯಾಕ್ಟರ್ ನಲ್ಲಿ ಅದನ್ನ ಡ್ರಮ್ಗಳಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಟ್ರ್ಯಾಕ್ಟರ್ ತಗೊಂಡೋಗಿ ನಿಮ್ಮ ಗಿಡದ ಬುಡಕ್ ಕೊಡ್ತಾ ಇದ್ದೀರಾ ದ್ರಾವಣಗಳನ್ನ. ಅದು ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್ ಪ್ರೋಸೆಸ್. ಯಾರು ಕೇಳಿದ್ರಲ್ಲ ಅವ್ರಿಗೆ ಅಷ್ಟೇ. ದಯಾನಂದ್ ಸರ್ ಒಂದ್ಸಲ ಕೇಳಿದ್ರು ಅವ್ರು ಹೇಗ್ ಮಾಡೋದು ಏನು ಅಂತ. ಅದನ್ನ ಇದೆ, ಆ ವಿಡಿಯೋ ನನ್ನ ಹತ್ರ ಇದೆ. ನಾನು ಅದನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ. ಪರವಾಗಿಲ್ಲ ಸರ್, ಅವ್ರಿಗೆ ಡೈರೆಕ್ಟ್ ಆಗಿ ಕೊಟ್ಟರು ನಡೀತದೆ. ಅದೇ ಅಂದ್ರೆ ನಿಮ್ ತರ 15 ಎಕರೆ 18 ಎಕರೆ ತೋಟಗಳಲ್ಲಿ ಆಮೇಲೆ ನೀವು ಟ್ರ್ಯಾಕ್ಟರ್ ಇಟ್ಕೊಂಡಿರೋದ್ರಿಂದ, ಮತ್ತೆ ನೀವು ಆಲ್ರೆಡಿ ಇಂಟರ್ನಲ್ ಲಾಜಿಸ್ಟಿಕ್ಸ್ ಪಾತ್, ನಿಮ್ಮ ಟ್ರ್ಯಾಕ್ಟರ್ಗಳು ಓಡಾಡ್ಲಿಕ್ಕೆ ಸಾಕಷ್ಟು ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಂಡಿರೋದ್ರಿಂದ ಇದು ಬಹಳ ಸುಲಭವಾದ ವಿಧಾನ. ನೀವು ನಿಮ್ಮ ಈ ಒಂದು ಲಾಜಿಸ್ಟಿಕ್ ಸಿಸ್ಟಮ್ ಇಂದ ನೀವು ಸಾಕಷ್ಟು ರೀತಿಯ ದ್ರವ ರೂಪದ ಸಾವಯವ ಗೊಬ್ಬರವನ್ನ ಸಾಕಷ್ಟು ಕ್ವಾಂಟಿಟಿನಲ್ಲಿ ನೀವು ಕೊಡ್ತಾ ಬರ್ಬೋದು ವಿತ್ ಮಿನಿಮಮ್ ಲೇಬರ್. ಒಂದ್ಸರಿ ಆಗುತ್ತೆ ಸರ್. ಸ್ವಲ್ಪ ಅದೇ ಕೆಲಸಗಳು ಜಾಸ್ತಿ ಆದಾಗಿಂದ ಅದು ಗಡ್ಡಿ ಅದು ನನ್ಗೆ ಅದೇ ಅದು ವೀಡ್ಸ್ ಬರ್ತಾ ಇದೆ ಸರ್. ಅದ್ರ ಜೊತೆಗೆ ಭಾರಿ ಭಯಂಕರ ವೀಡ್ಸ್ ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದೇ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗೋಗ್ಬಿಟ್ಟಿದೆ. ಆಕ್ಟಿವಿಟಿನಲ್ಲಿ ದ್ರಾವಣ ಏನ್ ನಾನು ತಯಾರು ಮಾಡಿ ತೋರಿಸಿದ್ದೀನಲ್ಲ ಸರ್, ಅದು ಕೊಡೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಆಮೇಲೆ ನಾನು ಹಾಗೆ ಮಾಡ್ತಾ ಇದ್ದೀನಿ ಸರ್. ನಾನು ಅದು ಮತ್ತೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ದ್ರಾವಣ ಚೆನ್ನಾಗಿದೆ ಸರ್. ನಿಮ್ ರಿಸಲ್ಟ್ಸ್ ಬರ್ತಾ ಇದೆ, ಚೆನ್ನಾಗಿದೆ. ಅಂದ್ರೆ ನಾವು ಅಷ್ಟು ನಿಮ್ಮಷ್ಟು ಡೀಪ್ ಆಗಿ ನಾವು ಹೋಗಿಲ್ಲ. ನೀವು ಫರ್ಮೆಂಟೇಶನ್ ಮಾಡ್ತೀರಾ, ಮತ್ತೆ ಬೆಲ್ಲ ಹಾಕ್ಬಿಟ್ಟು ಮೈಕ್ರೋಬ್ಸ್ ಡೆವಲಪ್ ಮಾಡ್ತೀರಾ ಸೈಮಲ್ಟೇನಿಯಸ್ ಆಗಿ. ಸೊ ನಿಮ್ದು ಕಾಂಪ್ರಹೆನ್ಸಿವ್ ಆಗಿದೆ, ಅಂದ್ರೆ A to Z ಕವರ್ ಮಾಡ್ಕೊಂಡು ಹೋಗ್ತಿದ್ದೀರಾ. ನಾವು ಸದ್ಯಕ್ಕೆ ಹಿಂಡಿ ದ್ರಾವಣ ಸಪರೇಟು, AM ದ್ರಾವಣ ಸಪರೇಟ್ ಆದ್ರೆ ಅದರದೇ ಆದಂತ ಒಂದು ಪೀರಿಯಡಿಸಿಟಿ, ಒಂದು ಸೈಕಲ್ ಕ್ಯಾಲೆಂಡರ್ ಪ್ರಕಾರ ಕೊಡ್ತಾ ಬರ್ತಿದೀವಿ. ಬಟ್ ನಿಮ್ದು ಸೆಂಟ್ರಲೈಸ್ ಸಿಸ್ಟಮ್ ಇರೋದ್ರಿಂದ ಪ್ರಿಪರೇಷನ್ಗೆ ಒಂದೇ ಸತಿ ಎಲ್ಲ ಮಾಡ್ಕೊಂಡು ಕೊಡೋದು ನಿಮ್ಗೆ ಕನ್ವೀನಿಯಂಟ್ ಅನಿಸ್ತಾ ಇದೆ. ರಿಸಲ್ಟ್ಸ್ ಬರ್ತಾ ಇದೆ, ನಿಮ್ಗೆ ತೊಂದರೆ ಇಲ್ಲ. ಒಳ್ಳೇದು ಸರ್. ಹೇಳದ್ನಲ್ಲ, ದರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್. ಇದೇ ತರ 1 2 3 4 ಅಂತ ಇರ್ಬೇಕು ಅಂತ ಏನಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾರ್ಪಾಡುಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಥ್ಯಾಂಕ್ ಯು. ಹೇಳಿಯಪ್ಪ, ಇನ್ಯಾರ್ದಾರ ಅನುಭವ ಮೇಡಮ್? ಎಕೋ ಬರ್ತಾ ಇದೆ. ಬಯೋಚಾರ್ ಏನಪ್ಪ? ಬಯೋಚಾರ್ ಯಾರಾದ್ರೂ ಉಪಯೋಗಿಸಿದಾರಾ? ಮಾಡಬಹುದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡುವಂತವ್ರು, ಅಂದ್ರೆ ಸಾವಯವ ಕೃಷಿ ಮಾಡ್ತೀವಿ, ಅದರಲ್ಲಿ ನಾವು ಬಯೋಚಾರ್ನ ಮಾಡಿ ಹಾಕ್ತಿವಿ ಅನ್ನುವಷ್ಟು ತಾಳ್ಮೆ, ಬ್ಯಾಂಡ್ ಬಿಡ್ತು ಎಲ್ಲ ಇರೋರು ಮಾಡಬಹುದು. ಬಟ್ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಅವೆಲ್ಲ ಅಡಿಷನಲ್ ಆಕ್ಟಿವಿಟೀಸ್. ನೈಸ್ ಟು ಹ್ಯಾವ್, ನಾಟ್ ಎಸೆನ್ಷಿಯಲ್. ಇಟ್ ಈಸ್ ನೈಸ್ ಟು ಹ್ಯಾವ್. ಮಧುಗಿರಿನಲ್ಲಿ ಯಾರೋ ಒಬ್ರು ರಿಟೈರ್ಡ್ ಪ್ರೊಫೆಸರ್ ಏನೋ ಮಾಡಿದ್ದಾರಂತೆ. ಅವ್ರು ಪೂರ್ತಿ ಒಂದ್ 25 ನಿಮಿಷದ್ದೇನೋ ಕೇಳ್ತಾ ಕೂತಿದ್ದೆ ಸರ್ ಅದ್ರ ಬಗ್ಗೆ. ಅವರಿಲ್ಲ, ಈಸ್ ನೋ ಮೋರ್. ಪ್ರೊಫೆಸರ್ ಮಹಾಲಿಂಗಪ್ಪ ಅಂತ ಹೇಳಿ, ಈಸ್ ನೋ ಮೋರ್. ರಿಟೈರ್ಡ್ ಇಂಗ್ಲಿಷ್ ಪ್ರೊಫೆಸರ್. He is no more now. He has left us.
ನನ್ಗೆ ಇದು ಅಂದ್ರೆ ತೆಂಗಿನ ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ನನಗಿನ್ನು ಗೊತ್ತಾಗ್ಲಿಲ್ಲ ಸರ್. ಹೇಳಿದ್ನಲ್ಲ, ತೆಂಗಿನ ಮರದ ಸುತ್ತೂರ ಇಟ್ಟಿದ್ದೆ, ನಮ್ಮ ಕೆಲಸದವ್ರು ಅದನ್ನೆಲ್ಲ ತೆಗೆದ್ಬಿಟ್ರು, ಬಿಸಾಕ್ಬಿಟ್ರು. ಹೌ ಟು ಯೂಸ್ ಇಟ್ ಆಸ್ ಮೆನ್ಯೂರ್ ಅಂತಾನೆ ನನ್ಗೆ ಇದ್ ಬಂತು. ಅವಾಗ ಅದನ್ನ ನೋಡ್ದೆ ಬಯೋಚಾರ ಅವ್ರು ಹೇಳಿದ್ರು. ಅಲ್ಲ, ಅದು ಒನ್ ಆಫ್ ದ ಮೆಥಡ್ ಮೇಡಮ್. ಮನೆಗೆ ಸರ್ ಹೇಳ್ದಂಗೆ ದಟ್ ಇಸ್ ಒನ್ ಆಫ್ ದ ಮೆಥಡ್. ಬಟ್ ಅದಕ್ಕೆಲ್ಲ ಬ್ಯಾಂಡ್ ಬಿಡ್ತಿರ್ಬೇಕು ಮೇಡಮ್, ಎಲ್ಲದಕ್ಕೂ ಬ್ಯಾಂಡ್ ಬಿಡ್ತಿರ್ಬೇಕು. ವಿ ನೀಡ್ ಪೀಪಲ್ ಫಾರ್ ಆಲ್ ದೋಸ್ ಥಿಂಗ್ಸ್. ಅದನ್ನ ತಗೊಂಡ್ಬಂದು ಹಾಕಿ ಡ್ರಮ್ ಅಲ್ಲಿ ಹಾಕಿ ಬಯೋಚಾರ್ ಮಾಡಿ ಅದನ್ನ ಚಾರ್ಜ್ ಮಾಡಿ ಹೇಳಿದ್ನಲ್ಲ, ಇಟ್ ಇಸ್ ನಾಟ್ ಎಸೆನ್ಷಿಯಲ್, ಇಟ್ ಇಸ್ ನೈಸ್ ಟು ಹ್ಯಾವ್. ಸೊ ಅವಕಾಶ ಇದ್ದು ಬ್ಯಾಂಡ್ ಬಿಡ್ತ್ ಇದ್ದವ್ರು ಪ್ರಯತ್ನ ಮಾಡಬಹುದು. ಇಲ್ಲ ಅಂದ್ರೆ ನಿಮ್ಮ ತೋಟದಲ್ಲಿ ತಗ್ಗು ಪ್ರದೇಶ ಟ್ರೆಂಚ್ಗಳಿದ್ರೆ, ಬೇರೆ ಯಾವ್ದೋ ಕಾರಣಕ್ಕೆ ಟ್ರೆಂಚ್ಗಳು ಮಾಡಿಸಿದ್ದಾರೆ, ಸೊ ಆ ಟ್ರೆಂಚ್ಗಳಲ್ಲಿ ಹಸಿಪೆ ಮಟ್ಟೆನ್ ತುಂಬಿಟ್ಟು ಮಾಯಿಶ್ಚರ್ ಕಾಪಾಡ್ತಾರೆ. ಅದು ಸ್ಲೋ ಆಗಿ ಡಿಕಂಪೋಸ್ ಆಗುತ್ತೆ, ಯಾರಿಗೂ ತೊಂದರೆ ಮಾಡಲ್ಲ. ಹಾವು ಬಂದು ಅಲ್ಲೇ ಸಂಸಾರ ಮಾಡ್ಕೊಂಡು ಹೊರಟೋಗುತ್ತೆ. ನಿಮ್ ಕೆಲಸದವ್ರಿಗೆ ಹೇಳಿ, ಎಲ್ಲ ಟ್ರೆಂಚಲ್ಲಿ ತುಂಬಿಟ್ಟಿದ್ದೀನಿ ಕಣಪ್ಪ, ನೀನೇನ್ ಗಾಬರಿ ಆಗ್ಬೇಡ, ಅದ್ರ ಹಾವಿನ ಸಂಸಾರ ಅಲ್ಲಿ ನಡೀತಿರುತ್ತೆ, ನಿನ್ ಸಂಸಾರ ಈ ಕಡೆ ನೋಡ್ಕೊ ಅಂತ. ಹೇಳಿಯಪ್ಪ, ಕೇಳಿ, ಇನ್ನೇನಾದ್ರೂ ಮಾಹಿತಿಗಳಿದ್ರೆ. ಸರ್, ಇಂಡಿ ದ್ರಾವಣ ಜೊತೆ ಈ EM ನ AM ಮಾಡ್ಬಿಟ್ಟು ಮಿಕ್ಸ್ ಮಾಡಿ ಒಂದೇ ಸಲ ಕೊಡ್ಬೋದಾ ಸರ್? ಕೊಡಬಹುದು, ಕೊಟ್ರೆ ತಪ್ಪಿಲ್ಲ. ಬಟ್ ಏನಾಗತ್ತೆ ಗಿರೀಶ್ ಅಂದ್ರೆ, ನಾವು ಕ್ವಾಂಟಿಟೀಸ್ ಡಿಫ್ರೆಂಟ್ ಆಗಿ ಕೊಡ್ತೀವಿ. ಅಂದ್ರೆ ಉದಾಹರಣೆಗೆ ನಾನು ಹೇಳ್ದಂಗೆ, ಸೂಕ್ಷ್ಮ ಜೀವಿಗಳ ದ್ರಾವಣ 1 ಟೀ ಕಪ್ 200 ml ಒಂದ್ ಗಿಡಕ್ಕೆ, ಹೊಸದಾಗಿ ನಾಟಿ ಮಾಡ್ರೆ 1 ರಿಂದ 1.5 ವರ್ಷದ ಗಿಡದ ತನಕ. ಅಂದ್ರೆ ನಾವು ಇವಾಗ ಗಿಡ ನಾಟಿ ಮಾಡಿದ್ರೆ, ಹಣ್ಣಿನ ಗಿಡಗಳು ಅಥವಾ ಅಡಿಕೆ ಗಿಡ, ಪ್ರಥಮವಾಗಿ 12 ರಿಂದ 18 ತಿಂಗಳು ಆಗ ತನಕ ನಮ್ಮ ಮುಖ್ಯ ಬೆಳೆ ಗಿಡಕ್ಕೆ ಒಂದು 250 ml ಪರ್ ಪ್ಲಾಂಟ್ ಸಿಕ್ಕಿದ್ರೆ ಸಾಕು. ಯಾವುದು ಇದು EM ದ್ರಾವಣ. ಆದ್ರೆ ಹಿಂಡಿ ದ್ರಾವಣ ಆಗಲ್ಲ. ಅಟ್ಲೀಸ್ಟ್ 2 ಲೀಟರ್ನಾರು ಕೊಡ್ಬೇಕು, 2 ರಿಂದ 3 ಲೀಟರ್ ಕೊಡ್ಬೇಕು. ಇದು ಊಟ ಇದ್ದಂಗೆ, ಅದು ಉಪ್ಪಿನಕಾಯಿ ಇದ್ದಂಗೆ. ಹಾಗಾಗಿ ನೀವು ಮಿಕ್ಸ್ ಮಾಡಿದಾಗ ನಿಮ್ಗೆ ಅದು ಹೆಂಗೆ ನಾವು ಅಸರ್ಟೈನ್ ಮಾಡ್ಕೊಳಕ್ ಸಾಧ್ಯ? ಅಂದ್ರೆ ಇದಕ್ಕೆ 250 ml ಈ ಗಿಡಕ್ಕೆ ಹೋಗಿದೆ ಅಂತ ಹೇಗೆ ಅಸರ್ಟೈನ್ ಮಾಡಕ್ ಸಾಧ್ಯ? ಅದು ಮೊದಲನೇ ಡೌಟ್ ನಮ್ಮ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದ್ ಸೈಕಲ್ ಅಲ್ಲಿ EM ದ್ರಾವಣ ಕೊಟ್ಬಿಡ್ತೀವಿ, 250 ml ಪರ್ ಪ್ಲಾಂಟ್. ಡೈರೆಕ್ಟ್ ಆಗಿ ಬೇಸಿನ್ ರೂಟ್, ಅದೇ ಬೇಸಿನ್ ಆಫ್ ದ ಪ್ಲಾಂಟ್ ರೂಟ್ ಝೋನ್ಗೆ ಟಚ್ ಆಗೋ ತರ. ಆಮೇಲೆ ನೆಕ್ಸ್ಟ್ ನಮ್ ಕನ್ವೀನಿಯಂಟ್ ಪ್ರಕಾರ ಇಂಡಿ ದ್ರಾವಣ ಮಿನಿಮಮ್ 2 ಲೀಟರ್ ಅಥವಾ 3 ಲೀಟರ್ ಸಣ್ಣ ಸಸಿಗಳಿಗೆ. ಅದನ್ನ ಯಾವಾಗ ನೆಕ್ಸ್ಟ್ ಸೈಕಲ್ ಅಲ್ಲಿ ಕೊಡ್ತಾ ಬರ್ತೀವಿ. ಸೊ ಸಪರೇಟ್ ಆಗಿ ಕೊಡೋದ್ರಿಂದ ನಮ್ಗೆ ಕ್ವಾಂಟಿಟಿ ಅಸರ್ಟೈನ್ ಆಗುತ್ತೆ. ಅಂದ್ರೆ ನಾನು 250 ml ಅಷ್ಟು ಸೂಕ್ಷ್ಮ ಜೀವಿಗಳ ದ್ರಾವಣ ಸೇರಿಸಿದೀನಿ ಅನ್ನೋದು ಕ್ಲಾರಿಟಿ ಸಿಗುತ್ತೆ. 200 ಲೀಟರ್ ನೀರಿಗೆ 20 ಲೀಟರ್ EM ದ್ರಾವಣ ಹಾಕೊಂಡ್ಬಿಟ್ಟು 2 ಲೀಟರ್ ಹಾಕೊಂಡ್ಬಂದಾಗ ಕೆಲವು ಗಿಡಗಳಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಹೋಗಿರ್ಬೋದು ಅಥವಾ ಹೋಗಿಲ್ದೇ ಇರಬಹುದು. ಅದನ್ನ ತಿರುಗಿಸಂಗಿಲ್ಲ, ಹಾಗಾದ್ರೆ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ, EM ದ್ರಾವಣ ನಾನು ಆಲ್ರೆಡಿ ಹೇಳಿದೆ ಗೋಪಾಲಕೃಷ್ಣ ಸರ್ಗೆ, ರೆಗ್ಯುಲರ್ ಕೂಡ ಅವಶ್ಯಕತೆ ಇಲ್ಲ. ಮೊದಲನೇ ವರ್ಷ 3 ತಿಂಗಳಿಗೆ ಒಂದ್ಸತಿ ಅಥವಾ 4 ತಿಂಗಳಿಗೆ ಒಂದ್ಸತಿ, 2ನೇ ವರ್ಷದಿಂದ 6 ತಿಂಗಳಿಗೆ ಒಂದ್ಸತಿ, 3ನೇ ವರ್ಷದಿಂದ ಬೇಕಿಲ್ಲ. ಆದ್ರೆ ಹಿಂಡಿ ದ್ರಾವಣ ಆಗಲ್ಲ. ಪ್ರತಿ 25 ದಿವಸದಿಂದ 30 ದಿವಸಕ್ಕೆ ಮಳೆಗಾಲವನ್ನು ಹೊರತುಪಡಿಸಿ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಕೊಡ್ತಾನೆ ಇರ್ತೀವಿ. ಓಕೆ ಸರ್. ಹಾಗಾಗಿ ಮಿಕ್ಸ್ ಮಾಡೋದ್ರಿಂದ ಅಂತದೇನು ಅಡ್ವಾಂಟೇಜ್ ಕಾಣ್ತಾ ಇಲ್ಲ ನನ್ಗೆ. ಮಳೆಗಾಲದಲ್ಲಿ ಕೊಡ್ಬಾರ್ದಾ ಸರ್? ಶೀತ ಜಾಸ್ತಿ ಆಗತ್ತೆ ಅಂತ. ನಿಮ್ಮೂರಲ್ಲಿ ಕೊಡ್ಬೋದು ಯಡಿಯೂರಲ್ಲಿ, ನಮ್ಗೆ ಇಲ್ಲಿ ಪಾಳ್ಯ ಸಕಲೇಶ್ಪುರದಲ್ಲಿ ಕೊಡೋದ್ ಕಷ್ಟ, ವಿಪರೀತ ಮಳೆ ಶೀತ. ಓಕೆ ಸರ್. ನಾವು ಈ ಮಲ್ನಾಡು ಭಾಗದಲ್ಲಿ ನಾವು ಕೊಡಕ್ ಹೋಗಲ್ಲ, ಮೊದ್ಲೇ ಭೂಮಿ ಶೀತ ಬಡ್ದೋಗಿರುತ್ತೆ. ಓಕೆ ಸರ್, ಇದು ಕೊಟ್ರೆ ಶೀತ ಆಗುತ್ತೆ ಅಂತ. ಓಕೆ. ಮತ್ತೆ 2 ಲೀಟರ್ ತೇವಾಂಶ ಸೇರ್ಕೊಳತ್ತಲ್ಲ ಮತ್ತೆ. ಹೌದು. ಹಾಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಾವು ಅವಾಯ್ಡ್ ಮಾಡ್ತೀವಿ ವಿಪರೀತ ಮಳೆ ಇದ್ದಾಗ. ನೀವು ಕೊಡಬಹುದು ನಿಮ್ ಕುಣಿಗಲ್ ತಾಲೂಕಲ್ಲಿ, ಏನ್ ತೊಂದ್ರೆ ಇಲ್ಲ. ಸರ್, ಅದು ಎಷ್ಟು ಕೊಟ್ರು ಒಣಗೆ ಬಿಡ್ತದೆ. ನೀವು ಇಟ್ಟಿಗೆ ಬುಟ್ಟಿ ಬೂದಿ ಕಲೆಕ್ಟ್ ಮಾಡಿ ಬಿಡಬೇಡಿ, ಅದು ಒಳ್ಳೆ ರಿಸೋರ್ಸ್ ನಿಮ್ಗೆ. ಹಾ ಸರ್, ಅದೊಂದು ಶೇರ್ ಮಾಡ್ಕೋಬೋದಾ ಸರ್? ಅದು ಹೇಳಿ ಖಂಡಿತ ಹೇಳಿಯಪ್ಪ. ಅದೇ ಸರ್, ನಮ್ದಕ್ಕೆ ಏನಾಯ್ತು, ನಾವು JCP ಎಲ್ಲ ವರ್ಕ್ ಮಾಡ್ಸಿದ್ವಲ್ಲ, ತಿಳಿಸ್ಬಿಟ್ಟಿದ್ವಲ್ಲ ಎಲ್ಲ ನಾವು. ತಿಳಿಸಿದ್ ಏನಾಯ್ತು, ನಮ್ಗೆ ಇವರು ನಮ್ಮ ಗುರುಗಳೊಬ್ರು ತಗೊಂಬಂದು ಗಿಡ ಪ್ಲಾಂಟೇಶನ್ ಮಾಡಕ್ ಮುಂಚೆ
ಬೂದಿ ಎಲ್ಲ ತಗೊಂಬಂದ್ಬಿಟ್ಟು ಕುರಿ ಗೊಬ್ಬರ, ಬೂದಿ, ಮಣ್ಣು ಮಿಕ್ಸ್ ಮಾಡ್ಬಿಟ್ಟು ಮೊಸರು ಮಾಡಿ ಕಾಯಿಡು ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಅವು ಎಲ್ಲ ಒಂದು 6 ರಿಂದ 7 ಟಿಪ್ಪರ್ ಗಾಡಿ ಇದು ಇಟ್ಕೆ ಫ್ಯಾಕ್ಟ್ರಿಯಿಂದ ಬೂದಿ ತರಿಸ್ಕೊಂಡೆ. ತಗೊಂಬಂದ್ ಎಲ್ಲೆಲ್ಲಿ ನಾನು ಗುಡ್ಡೆ ಬಿಡಿಸಿದ್ದೆ, ಒಂದು ಟಿಪ್ಪರ್ ಬಿಟ್ಟಿತ್ತು ಆ ಜಾಗ ಸರ್ ಎಲ್ಲ ನಾವು ಬೂದಿ ಎಲ್ಲ ತೆಗ್ದಿ ಅದೆಲ್ಲ ಮಾಡಾದ್ಮೇಲೆ ಉಳಿದಿದ್ದ ಜಾಗ ಎಲ್ಲಿ ನಾವು ಬಿಟ್ಟಿದ್ವಲ್ಲ ಅಲ್ಲಿ ಎಚ್ಚೆತ್ತವಾಗಿ ಒಳ್ಳೆ ಸಮೃದ್ಧಿಯಾಗಿ ಗಿಡಕ್ಕೆ ಬರ್ತಾ ಇದೆ ಸರ್. ಅಲ್ಲಿ ಅದು ಹೇಳ್ಬಾರ್ದು, ಆ ತರ ಇದೆ ಆ ಬೂದಿ ಸುರ್ದಿ ಜಾಗ. ಹೌದು. ಅದು ನೀವ್ ಬಿಡಬೇಡಿ ಅಂತ ಹೇಳ್ತಿರಲ್ಲ, ಅದು ನಿಜವಾಗ್ಲೂ ತಗೊಬೇಕು ಸರ್. ಅದನ್ನ ನಾನ್ ನಿಮ್ ತೋಟಕ್ಕೆ ಬಂದಾಗ ಅದನ್ನ ಗಮನಿಸ್ತೆ, ಅದಕ್ಕೆ ನಿಮ್ಗೆ ಹೇಳಿದ್ದು. ಅದೇನಾಗತ್ತೆ ಅಂದ್ರೆ ನಿಮ್ಮ ಇಟ್ಕೆ ಫ್ಯಾಕ್ಟ್ರಿಯವರು ಭತ್ತದ ಹೊಟ್ಟು ಅದನ್ನ ಯೂಸ್ ಮಾಡಿ ಇಟ್ಕೆನ ಬೇಯಿಸಿರ್ತಾರೆ. ಆ ಭತ್ತದ ಹೊಟ್ಟಲ್ಲಿ ಆದಂತ ಬೂದಿ ಅದರಲ್ಲಿ ಸಿಲಿಕಾ ಅಂಶ ಜಾಸ್ತಿ ಇರುತ್ತೆ. ಆಮೇಲೆ ಆಬ್ವಿಯಸ್ಲಿ ಬೂದಿನಲ್ಲಿ ಪೊಟ್ಯಾಶ್ ಇರುತ್ತೆ, ಆಮೇಲೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ, ಎಟ್ಸೆಟ್ರಾ. ಹಾಗಾಗಿ ನೀವು ಆ ಬೂದಿ ನಿಮಗೆ ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ನಿಮ್ಮ ತೋಟದ ಹತ್ರದಲ್ಲೇ ಅದು ಸಿಗೋದ್ರಿಂದ, ಲಾಜಿಸ್ಟಿಕ್ಸ್ ಕಾಸ್ಟ್ ಕಮ್ಮಿ ಇರೋದ್ರಿಂದ ನೀವು ಅದನ್ನ ತರಿಸಿ ಬಳಸಿ ರೆಗ್ಯುಲರ್ ಆಗಿ, ತೊಂದರೆ ಇಲ್ಲ. ಸೊ ಅದನ್ನ ಸರ್ ನೀವು ನೋಡ್ದಂಗೆ ಆ ಬೂದಿ ಹಾಕಿರೋ ಜಾಗ ಮಾತ್ರ ಕಳೆ ಎಲ್ಲ ಬಂದಿದೆ ಸರ್, ಬೇರೆ ಎಲ್ಲೂ ಏನು ಬಂದೇ ಇಲ್ಲ ಸರ್, ಕಳೆನೇ ಇಲ್ಲ. ಹೌದು ಗಿರೀಶ್, ಅದಕ್ಕೆ ನಾನು ಹೇಳಿದ್ದು ನಿಮ್ಮ ಮಣ್ಣಿನಲ್ಲಿ ನೀವು ಯಾಕಂದ್ರೆ ಮಣ್ಣನ್ನ ಸಾಕಷ್ಟು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಮಾಡಿರೋದ್ರಿಂದ ಸೂಕ್ಷ್ಮ ಜೀವಿಗಳು ಮತ್ತೆ ಬಿಲ್ಡಪ್ ಆಗ್ಬೇಕಾಗಿದೆ. ಸೊ ಟಾಪ್ ಸಾಯಿಲ್ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಲ್ಲ, ಇಟ್ ಇಸ್ ಟೇಕಿಂಗ್ ಸಮ್ ಟೈಮ್, ಆಗುತ್ತೆ, ತೊಂದರೆ ಇಲ್ಲ. ಬಟ್ ಈ ಬೂದಿ ನಿಮ್ಗೆ ರಿಸಲ್ಟ್ಸ್ ಕೊಟ್ಟಿರೋದ್ರಿಂದ ಇದನ್ನ ಸಾಕಷ್ಟು ತರಿಸಿ ಬಳಸಿ. ತರಿಸ್ತೀನಿ ಸರ್, ನೀವು ಹೇಳ್ದಂಗೆ ಅದು ಅಪ್ಲೈ ಮಾಡ್ತೀನಿ ಸರ್. ನೋಡಿ, ಇದೊಂದು ಮಿತ್ರರೇ, ಗಿರೀಶ್ ಅವ್ರ ತೋಟದಲ್ಲಿ ನಾನು ಗಮನಿಸಿದ್ದು ಅಂದ್ರೆ ಈ ಇಟ್ಟಿಗೆ ಫ್ಯಾಕ್ಟ್ರಿ ಬೂದಿನಲ್ಲಿ ಅದನ್ನ ತಂದವ್ರು ಹಾಕಿದ್ರಿಂದ ಅವ್ರ ಮಣ್ಣಿನಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತು ಬೇಗ. ಸೊ ಹಾಗಾಗಿ ಸಾಕಷ್ಟು ಸಾವಯವ ಧಾತುಗಳು ಅಂದ್ರೆ ಪ್ಲಾಂಟ್ ನ್ಯೂಟ್ರಿಯೆಂಟ್ ಎಲಿಮೆಂಟ್ಸ್ ಅದು ಈ ಬೂದಿನಲ್ಲಿ ಇರುತ್ತೆ. ಹಾಗಾಗಿ ನೀವು ಮತ್ತೆ ಸೋರ್ಸ್ ಕಂಡುಹಿಡಿಬೇಕು, ಅದು ಎಲ್ಲಿಂದ ಬಂತು ಬೂದಿ ಅಂತ. ಆಲೆಮನೆ ಬೂದಿನ, ಇಟ್ಟಿಗೆ ಫ್ಯಾಕ್ಟ್ರಿ ಬೂದಿನ, ಅಥವಾ ಬೇರೆ ಇನ್ಯಾವ್ದಾದ್ರು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಸಣ್ಣ ಕೈಗಾರಿಕೆಯಿಂದ ಬಂದಿದ್ದ ಬೂದಿನ, ಅವ್ರು ಯಾವ ಸೋರ್ಸ್ ಅನ್ನ ಯೂಸ್ ಮಾಡಿ ಫೈರ್ ಮಾಡಿದ್ದಾರೆ, ಅದೆಲ್ಲ ನೀವು ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಈ ಭತ್ತದ ಹೊಟ್ಟಿನ ಬೂದಿ ಅಂತೂ ಬಹಳ ಒಳ್ಳೇದು, ಅದು ರಿಸಲ್ಟ್ಸ್ ಬರುತ್ತೆ. ಕೇಳಿಯಪ್ಪ ಸರ್. ಪೊಟ್ಯಾಶ್ ಜಾಸ್ತಿ ಇರುತ್ತೆ ಅನ್ಸುತ್ತಲ್ವಾ ಸರ್ ಬೂದಿಲಿ? ಜನರಲಿ ಪೊಟ್ಯಾಶ್ ಇರುತ್ತೆ ವೆಂಕಟೇಶ್ ಸರ್, ಬಟ್ ಇದರಲ್ಲಿ ನಮ್ಮ ಭತ್ತದ ಹೊಟ್ಟಲ್ಲಿ ಸಿಲಿಕಾ ಅನ್ನೋ ಅಂಶನೂ ಜಾಸ್ತಿ ಇರುತ್ತೆ. ಹಾಗಾಗಿ ಸಿಲ್ವರ್ದು ಸಿಲಿಕಾನ್ ಅಲ್ವಾ ಸರ್? ಇಲ್ಲ, ಸಿಲ್ವರ್ಗೂ ಇಲ್ಲ, ಸಿಲ್ವರ್ ಆಕ್ಸೈಡ್ ಇಸ್ ಡಿಫ್ರೆಂಟ್. ಇದು ಸಿಲಿಕಾ ಅಂತ ಹೇಳ್ತಾರೆ. ಅದು ಒಂದು ಸೂಕ್ಷ್ಮ ಧಾತು ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್. ಅದು ಜಾಸ್ತಿ ಸಿಗೋದು ಈ ಭತ್ತದ ಹೊಟ್ಟಲ್ಲಿ. ನೀವು ಹೇಳಿದಾಗೆ ಪೊಟ್ಯಾಷಿಯಂ ಅಂಶನೂ ಇರುತ್ತೆ ಸಾಕಷ್ಟು. ಇದು ಹಣ್ಣು ಫಲ ಕೊಡುವಂತ ಮರಗಳಿಗೆ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್. ಖಂಡಿತ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಇರುತ್ತಲ್ಲ, ಹೌದು ಸರ್. ಅವು ನಮ್ಮ ಬೆಳೆ ಸಸ್ಯಗಳು ವಂಶಾಭಿವೃದ್ಧಿ ಹಂತದಲ್ಲಿ ಈ ತರ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ನ ಇಷ್ಟಪಡ್ತವೆ, ಬೇಕು ಅವಕ್ಕೆ ಹಣ್ಣು ರುಚಿ ತುಂಬಲಿಕ್ಕೆ ಇವೆಲ್ಲ ಬೇಕಾಗತ್ತೆ. ಇಟ್ಸ್ ರಿಯಲಿ ಗುಡ್ ಸಬ್ಸ್ಟಿಟ್ಯೂಟ್. ಸರ್, ಇತ್ತೀಚೆಗೆ ಕೊರಿಯನ್ ಟೆಕ್ನಾಲಜಿ ಅಂತ ಹೇಳಿ ಫಿಶ್ ಅಮಿನೋ ಆಸಿಡ್ ಅಂತ ಹೇಳಿ ಎಲ್ಲ ಪ್ರಚಲಿತದಲ್ಲಿ ಇದೆಯಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸಾವಯವ ಕೃಷಿಯವರಿಗೆ ಬೇಕು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಒಳಸುರಿಗಳು ಹುಡುಕ್ತಾನೆ ಇರ್ತಾರೆ ಒಂದಾದ್ಮೇಲೆ ಒಂದು, ಅವ್ರು ಹುಡುಕ್ಲೇಬೇಕು ಸಹ. ಹಾಗಾಗಿ ಅದನ್ನ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾವು ಅದನ್ನ ಅಷ್ಟೊಂದು ಹಿಂದೆ ಹೋಗೋದು ಬೇಡ, ಬಟ್ ಸಾವಯವ ಕೃಷಿಯಲ್ಲಿ ಮಾಡೋರಿಗೆ ಬೇಕು. ಆಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ ವೆಂಕಟೇಶ್ ಜಿ, ಈ ಅಲ್ಪಾವಧಿ ಬೆಳೆಗಳು ಬೆಳಿತೀವಲ್ಲ, 60 ರಿಂದ 90 ದಿವಸದ ಕ್ರಾಪು, ಅವುಗಳಲ್ಲಿ ನಾವು ಈ ನೈಸರ್ಗಿಕ ಕೃಷಿ ಅಥವಾ ನಮ್ಮ ಈ ಏನು ನ್ಯಾಚುರಲ್ ಫಾರ್ಮಿಂಗ್ ಮೆಥಡ್ ಅಲ್ಲಿ ನಾವೇನ್ ನಮ್ಮ ಸಾಯಿಲ್ ಹ್ಯೂಮಸ್ ನ ಡೆವಲಪ್ ಮಾಡ್ತಾ ಇರ್ತೀವಲ್ಲ, ಈ ರೇಟ್ ಆಫ್ ಕ್ರಿಯೇಷನ್ ಆಫ್ ಹ್ಯೂಮಸ್ ಅದು ಸಾಕಾಗಲ್ಲ ಅಲ್ಪಾವಧಿ ಬೆಳೆಗಳಲ್ಲಿ. ಆ ಒಳಸುರಿಗಳನ್ನು ಕೊಡ್ಲೇಬೇಕಾಗತ್ತೆ. ಸೊ ನೀವು ಅಲ್ಪಾವಧಿ ಬೆಳೆಗಳಲ್ಲಿ ಸಾವಯವ ಒಳಸುರಿಗಳನ್ನು ಕೊಡುವಾಗ ಸಾಕಷ್ಟು ಆಪ್ಷನ್ಸ್ ನಮ್ಮ ಮುಂದೆ ಇದೆ. ಅದರಲ್ಲಿ ಕೊರಿಯನ್ ನ್ಯಾಚುರಲ್ ಫಾರ್ಮಿಂಗ್ ಬುಕ್ ಅಲ್ಲಿ ಹೇಳಿದಾಗೆ ಫರ್ಮೆಂಟೆಡ್ ಫ್ರೂಟ್ ಜ್ಯೂಸು, ಆಮೇಲೆ ಫಿಶ್ ಅಮಿನೋ ಆಸಿಡ್, ಇವುಗಳನ್ನೆಲ್ಲ ಯೂಸ್ ಮಾಡ್ತಾರೆ.
ಬಯೋ ಎಂಜಿನ್ಸ್ ಕೂಡ ಮಾಡ್ತಾರೆ. ಅದು ಕೂಡ ವಿಡಿಯೋ ಇಟ್ಟಿದ್ನಲ್ಲ ಸರ್ ನಿಮಗೆ ಬಯೋ ಎಂಜಿನ್ಸ್. ಹೌದೌದು, ಅದು ಬೇಕಾಗತ್ತೆ ಸರ್. ಅಲ್ಪಾವಧಿ ಬೆಳೆಗಳಲ್ಲಿ ಖಂಡಿತ ಬೇಕಾಗತ್ತೆ. ಯಾಕೆಂದ್ರೆ ಅಲೆವೇರಾ ಬಯೋ ಎಂಜಿನ್ ಮಾಡಿದ್ ನಿಮಗೆ ಇಟ್ಟಂಗಿತ್ತು ಸರ್ ನಾನು. ಹೌದು. ಅಲ್ಲ, ನಮ್ಗೆ ದೀರ್ಘಾವಧಿ ಬೆಳೆಗಳಲ್ಲಿ ಬೇಕಿಲ್ಲ. ತೆಂಗು, ಅಡಿಕೆ, ಮಾವು ಇದಕ್ಕೆಲ್ಲ ಬೇಕಿಲ್ಲ. ಅದು ನಮ್ಗೆ ಬರ್ಡನ್ ಅಷ್ಟೇ. ಇಟ್ ಈಸ್ ನೈಸ್ ಟು ಹ್ಯಾವ್, ನಾಟ್ ಎಸೆನ್ಷಿಯಲ್. ಬಟ್ ಅಲ್ಪಾವಧಿ ಬೆಳೆಗಳು ಮಾಡ್ತೀವಲ್ಲ, 60ರಿಂದ 90 ದಿವಸದ ಬೆಳೆ ಮಾಡಿದಾಗ ಪೋಷಕಾಂಶಗಳ ಬಳಕೆ ಬೇಗ ಆಗಿರುತ್ತೆ, ಮತ್ತೆ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ವೆಜಿಟೇಟಿವ್ ಗ್ರೋತ್ ಫೇಸ್ ಇಂದ ರೀಪ್ರೊಡಕ್ಟಿವ್ ಗ್ರೋತ್ ಫೇಸ್ಗೆ ಬೇಗ ಜಾರ್ಕೊಂಡ್ಬಿಡ್ತವೆ ಗಿಡಗಳು. 40-45 ದಿವಸಕ್ಕೆ ಮುಗಿಸ್ಕೊಂಡ್ಬಿಡ್ತವೆ ಬೆಳವಣಿಗೆನ. ಹಾಗಾಗಿ ಅವಕ್ಕೆ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ. ಅಲ್ಪಾವಧಿ ಬೆಳೆಗಳನ್ನ ಮತ್ತೆ ಪದೇ ಬೆಳೆಗಳನ್ನು ಬೆಳೆಯೋರು, ವರ್ಷಕ್ಕೆ 2-3 ಬೆಳೆ ಬೆಳೆಯೋರು ರೈಸ್ಡ್ ಬೆಡ್ಗಳಲ್ಲಿ ಅಥವಾ ಒಂದು ಡಿಮಾರ್ಕ್ಡ್ ಪ್ಲೇಸ್ ಅಲ್ಲಿ ಮಾಡೋವಂಥವ್ರಿಗೆ ಈ ತರ ಒಳಸುರಿಗಳ ಅವಶ್ಯಕತೆ ಇರುತ್ತೆ. ನಮ್ ಸಿಟ್ರಸ್ ಪ್ಲಾಂಟ್ಸ್ ನಲ್ಲಿ ಕೂಡ ಅಷ್ಟೇ ಸರ್. ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಬಾರಿ ಜಲ್ದಿ ತೋರ್ಸ್ಕೊಂಡ್ಬಿಡುತ್ತೆ ಸರ್. ವಾಟರ್ ಹಾಕ್ತಿರ್ಲಿಕ್ಕೆ 3 months ನಲ್ಲೇ ನಿಮಗೆ ಪೂರ್ತಿ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಇಟ್ ನೀಡ್ಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೇಲೆಗಡೆಯಿಂದ ಹಾಕ್ತಾನೆ ಇರ್ಬೇಕಾಗುತ್ತೆ ಸರ್. ಇರಬಹುದು. ಏನು ನಾವು ನ್ಯಾಚುರಲ್ ಆಗಿ ಮಾಡಬಹುದು ಅಂತಂದಾಗ ಇದೊಂದು ಸಿಕ್ತು. ಮತ್ತೆ ಇದಕ್ಕಿಂತ ಬೆಟರ್ ಏನನ್ ಸಿಗ್ತದ ಅಂತ ನೋಡ್ತಾ ಇದ್ದೀನಿ ಸರ್. ಮಾಡಿ ಈಗ ಹಿಂಡಿ ದ್ರಾವಣನ ಶುರು ಮಾಡಿದ್ದೀರಲ್ಲ, ಅಲ್ಲ ಎಲ್ಲ ನ್ಯೂಟ್ರಿಯೆಂಟ್ ಸಿಗುತ್ತೆ. ಅದೇ ಸರ್, ಅದ್ರ ಜೊತೆಗೆ ಮತ್ತೆ ಇದೆ ಅಡಿಷನ್ ಸರ್. ಇದು ಮತ್ತೆ ಪಂಚಗವ್ಯ ಅದು ಆಡ್ ಮಾಡ್ತಾ ಇದ್ದೀನಿ ಸರ್. ಅದೇ ಸರ್, ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶ, ಹ್ಯೂಮಸ್ ಅಂತೀವಲ್ಲ, ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಥವಾ ಹ್ಯೂಮಸ್ ಸೃಷ್ಟಿ ಆಗ್ಲಿಕ್ಕೆ ಸಮಯ ತಗೊಳತ್ತೆ, ಖಂಡಿತ ಸಮಯ ತಗೊಳತ್ತೆ. ನೋಡಿ, ಮೊನ್ನೆ ಯಾರದ್ದೋ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡ್ತಾ ಇದ್ದೆ. 0.39 ಇದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಮಣ್ಣಿನ ಸಾವಯವ ಇಂಗಾಲ ಅವ್ರ ಮಣ್ಣಿನಲ್ಲಿ 0.39 ಇದೆ. ಅಂದ್ರೆ ನಮ್ಮ ಇಂಡಿಯನ್ ನ್ಯಾಷನಲ್ ಅವರೇಜ್ 0.3 ಇದೆಯಲ್ಲ, ಅಷ್ಟರಲ್ಲಿ ಇದೆ. ಆ 0.39 ಸಾವಯವ ಇಂಗಾಲ ಇರೋರು 1.0 ಬರ್ಬೇಕಂದ್ರೆ ಎಷ್ಟು ಮಣ್ಣಿಗೆ ಅವ್ರ ಶಕ್ತಿ ತುಂಬಬೇಕು, ಎಷ್ಟು ಬಯೋಮಾಸ್ ಹಾಕ್ಬೇಕು, ಎಷ್ಟು ಮಲ್ಚಿಂಗ್ ಮಾಡಬೇಕು, ಎಷ್ಟು ಸೂಕ್ಷ್ಮಜೀವಿಗಳ ಚಟುವಟಿಕೆಯಲ್ಲಿ ನಡಿಬೇಕು, ಯಾವ ರೀತಿ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು, ಅವೆಲ್ಲ ಕಡಿಮೆ ಅವಧಿನಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳಲ್ಲ. ಪ್ರಕೃತಿಗೆ ಬಿಟ್ಟಾಗ ಮಾಡುತ್ತೆ ಪ್ರಕೃತಿ, ಇಲ್ಲ ಅಂತಲ್ಲ, ಇಟ್ ಟೇಕ್ಸ್ ಟೈಮ್. ಬಟ್ ಅಷ್ಟರಲ್ಲಿ ನಮ್ಮ ಬೆಳೆ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ಬಾರ್ದು, ಅಥವಾ ನಮ್ಮ ಹಾರ್ವೆಸ್ಟ್, ನಮ್ಮ ಫಸಲು ಗುಣಮಟ್ಟ ಕುಸಿಬಾರ್ದು ಅಂದಾಗ ಈ ಒಳಸುರಿಗಳನ್ನು ಸೇರಿಸಲೇಬೇಕಾಗತ್ತೆ. ಆವಾಗ ಈ ಆಪ್ಷನ್ಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ. ಸರಿ ಹೇಳಿ ಸರ್. ಸಾಯಿಲ್ ಟೆಸ್ಟ್ ಮಾಡಿಸೋ ನೆಸೆಸಿಟಿ ಇದೆಯಾ ಸರ್? ಯಾಕಂದ್ರೆ ನಾನು ಇದುವರ ತನಕ ಯಾವತ್ತು ಸಾಯಿಲ್ ಟೆಸ್ಟ್ ಮಾಡ್ಸೇ ಇಲ್ಲ ಸರ್. ನಮ್ಮ ಭೂಮಿನಲ್ಲಿ ಮಾಡಿಸ್ಬೇಕಾಗತ್ತೆ ಸರ್? ಅಲ್ಲ, ಅದೊಂಥರ ಡಿಪ್ಸ್ಟಿಕ್ ಅಂತ, ಅಂದ್ರೆ ಒಂದು ಡಿಪ್ಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ನೋಡಿ ಡಾಕ್ಟರ್ ವಿಜಯ್ ಪ್ರಕಾಶ್ ಹೆಗಡೆ ಅವರು ನಾನು ಮಾತಾಡಿಸಿದ್ನಲ್ಲ ಕಳೆದ May-June ನಲ್ಲಿ ಅವ್ರ ತೋಟಕ್ಕೆ ಹೋದಾಗ, ಒಂದು ವಿಡಿಯೋದಲ್ಲಿ ಎಪಿಸೋಡ್ ಅಲ್ಲಿ ಸರ್ ಹೇಳಿದ್ದಾರೆ, ಸಾಯಿಲ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತಗೊಂಬಂದು ಗೋಡೆಗೆ ಒಂದು ಮಳೆ ಹೊಡೆದು ಅದ್ ನೇತಾಕ್ಬಿಡಿ ಅಂತ. ಅದ್ರದ್ದು ರಿಮಾರ್ಕ್ಸ್, ಸಜೆಷನ್ ಕಾಲಮ್ಸ್ ಏನು ಓದಕ್ ಹೋಗ್ಬೇಡಿ, ಸಾಯಿಲ್ ಟೆಸ್ಟ್ ಮಾಡಿಸಿ, ಅದೇನು ತಪ್ಪಿಲ್ಲ. ಆದ್ರೆ ಡೋಂಟ್ ಆಕ್ಟ್ ಆನ್ ದಟ್ ರಿಪೋರ್ಟ್ ಅಂತ, ಬಿಕಾಸ್ ಇಟ್ ಇಸ್ ನಾಟ್ ಅಕ್ಯುರೇಟ್ ಅಂಡ್ ಅಥೆಂಟಿಕ್ ಅಂತ ಅವ್ರು ಹೇಳೋದು, ವಿಜಯ್ ಪ್ರಕಾಶ್ ಹೆಗಡೆ ಸರ್. ಹಾಗಾಗಿ ಮಾಡಿಸ್ಬಹುದು. ಮಾಡಿಸೋದ್ರಿಂದ ಏನ್ ಸಿಗುತ್ತೆ, ಕೆಲವು ಪ್ಯಾರಾಮೀಟರ್ ಸಿಗುತ್ತೆ. ಸರಿ, ಆ ಪ್ಯಾರಾಮೀಟರ್ನ ವರ್ಕ್ ಮಾಡೋದು ಹೇಗೆ? ಮತ್ತೆ ನೀವು ಎಕ್ಸ್ಪೆನ್ಸಿವ್ ಇನ್ಪುಟ್ಸ್ ತಂದು ಹಾಕ್ತೀರಾ, ಆರ್ಗ್ಯಾನಿಕ್ ಇನ್ಪುಟ್, ಕೆಮಿಕಲ್ ಅಂತೂ ನಾವು ಹಾಕಲ್ಲ, ಮತ್ತೆ ಆರ್ಗ್ಯಾನಿಕ್ ಇನ್ಪುಟ್ಸ್ ತಂದು ಹಾಕ್ಬೇಕು. ಇಟ್ ವಿಲ್ ಟ್ರಿಗರ್, ಎರೆಹುಳ ಗೊಬ್ಬರ ತಗೊಂಬ, ಇದು ತಗೊಂಬ ಅಂತ ಹೊರಡ್ತೀವಿ. ಇಟ್ ವಿಲ್ ಇನ್ಕ್ರೀಸ್ ಅವರ್ ಇನ್ಪುಟ್ ಕಾಸ್ಟ್. ಹಾಗಾಗಿ ನಿಮ್ಮ ಕಳೆ ಸಸ್ಯಗಳೇ ನಿಮ್ಗೆ ರಿಫ್ಲೆಕ್ಷನ್. ಯಾವ್ಯಾವ ಸೀಸನ್ ನಲ್ಲಿ ಯಾವ್ಯಾವ ಕಳೆಗಳು ಹುಟ್ಟಬೇಕೋ ಆ ಕಳೆಗಳು ಹುಲಸಾಗಿ ಬೆಳೀತಾ ಇದೆ, ಮತ್ತೆ ಕಳೆಗಳಲ್ಲಿ ವೈವಿಧ್ಯತೆಯನ್ನು ಬರ್ತಾ ಇದೆ ಅಂದ್ರೆ ನನ್ನ ಮಣ್ಣಿನ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ. ಸೊ ಅಲ್ಲೇ ಕನ್ನಡಿ ಅಲ್ಲೇ ಇದೆ. ದೇರ್ ಇಸ್ ಅ ಡೈರೆಕ್ಟ್ ರಿಫ್ಲೆಕ್ಷನ್ ಆಫ್ ಸಾಯಿಲ್ ಸ್ಟೇಟಸ್ ಬೈ ವೀಡ್ಸ್ ಕ್ವಾಲಿಟಿ ಅಂಡ್ ವೀಡ್ಸ್ ಡೈವರ್ಸಿಟಿ. ಕಳೆಯ ಗುಣಮಟ್ಟ ಮತ್ತು ಕಳೆಯ ವೈವಿಧ್ಯತೆನ ನೀವು ಗಮನಿಸ್ತಾ ಬರ್ತಾ ಇರಿ, ನಿಮ್ಮ ಮಣ್ಣು ಅಭಿವೃದ್ಧಿ ಆಗೋದು ನಿಮಗೆ ಕಾಣಿಸ್ತಾ ಇರುತ್ತೆ. ಓಕೆ ಸರ್, ಹಾಗಾದ್ರೆ ಆನ್ಸರ್ ಮಾಡಿಸ್ಬಾರ್ದು ಅಂತ ಅಲ್ವಾ ಸರ್? ಅಲ್ಲ, ಮಾಡಿಸಿ, ಅದೇ ಫೋಟೋ ಫ್ರೇಮ್, ಅದೇ ಗೋಡೆಗೆ ನೇತಾಕಿ ಅದನ್ನ, ಲೈಕ್ ಎ ಫೋಟೋ ಫ್ರೇಮ್ ಮಾಡಿ ಇಟ್ಕೊಳ್ಳಿ. ಡೋಂಟ್ ಆಕ್ಟ್ ಅಪ್ ಆನ್ ದಟ್ ಅಂತ, ಡೋಂಟ್ ಗೆಟ್ ಪ್ಯಾನಿಕ್ ಆಲ್ಸೋ, ಬಿಕಾಸ್ ಹೆಗಡೆ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ. ಅವ್ರು ಯಾರು ಒಂದು ಆಸಿಡ್ ಹಾಕ್ಬೇಕು, ನಮ್ಮ ಮಣ್ಣಿನ ಸ್ಯಾಂಪಲ್ ಮೇಲೆ ಯಾವ್ದೋ ಒಂದು ಆಸಿಡ್ ಹಾಕ್ಬಿಟ್ಟು ಆ ಮೆಗ್ನೀಷಿಯಮ್, ಸಲ್ಫರ್, XYZ ಎಷ್ಟಿದೆ ಅಂತ ಅವ್ರು ಕಂಡುಹಿಡಿಬೇಕು. ದಟ್ ಪರ್ಸನ್, ಹಿ ಆರ್ ಶಿ, ಆ ಪಿಲ್ಲರ್ ನಲ್ಲಿ ಆಸಿಡ್ ಹಾಕ್ಬೇಕು. ಅವ್ರು 10 ml 20 ml ಹಾಕ್ಬೇಕು ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್.
he or she 10 ml ಬದಲು 25 ml ಹಾಕಿದ್ರೆ, so the entire process itself is not authentic. Who is testing that soil, they are not authentic anta. It is not professional, it may not be authentic. ಹಾಗಾಗಿ so let us not blindly believe that report. ಅದು ಒಂದು ಮಾರ್ಗಸೂಚಿ ತರ ಇರುತ್ತೆ ಅಂದ್ರೆ ಮಾಡ್ಕೊಳ್ಬಹುದು. ಓಕೆ, ಇಟ್ ಇಸ್ ಎ ಡೈರೆಕ್ಷನಲ್ ಪಾಯಿಂಟರ್ ಅಂತ. ಓಕೆ, ನನ್ನ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.39 ಇತ್ತು ಡಿಸೆಂಬರ್ 25ರಲ್ಲಿ. ಸರಿ, ನಾನು ಒಂದು ಟಾರ್ಗೆಟ್ ತಗೋತೀನಿ, ಇನ್ನು 24 ತಿಂಗಳು ಅಂದ್ರೆ ಡಿಸೆಂಬರ್ 27ರಲ್ಲಿ ನಾನು ಅಟ್ಲೀಸ್ಟ್ ಕ್ಲೋಸ್ ಟು 1.0 ತರ್ತೀನಿ ಅಂತ ನಾವೇ ಒಂದೊಂದು ಟಾರ್ಗೆಟ್ ಹಾಕೊಳ್ಳಕ್ಕೆ ಅದನ್ನ ಇಟ್ಕೋಬೇಕು. ನಮ್ಗೆ ಮೋಟಿವೇಶನ್ ಆಗಿರುತ್ತೆ. ಡೌನ್ ದ ಲೈನ್ 24 months ಅಲ್ಲಿ ಇನ್ನೊಂದ್ಸಲ ಮಾಡಿಸ್ಬಿಟ್ಟು ಅವಾಗ ಏನಾದ್ರು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕ್ಲೋಸ್ ಟು 1.0 ಬಂದಿದ್ರೆ ನಮ್ ಬೆನ್ ನಾವು ತಟ್ಕೋಬಹುದು, ವಿ ಹ್ಯಾವ್ ಡನ್ ದ ರೈಟ್ ಥಿಂಗ್ ಅಂತ. ಸೊ ದೀಸ್ ಆರ್ ಆಲ್ ದ ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ದ ಡೇಟಾ. ಓಕೆ ಸರ್. ಜಸ್ಟ್ ಟು ಸೆಟ್ ಅವರ್ ಟಾರ್ಗೆಟ್ಸ್. ಸರ್ AEM ಹೇಳಿದ್ರಲ್ಲ, ನಾನು 6 ವರ್ಷ ಆಗಿದೆ ಸರ್ ನಂದು ಅಡಿಕೆ ತೆಂಗು ಎಲ್ಲ ಹಾಕಿ, ಅದಕ್ಕೆ ಒಂದ್ಸತಿನೂ ಇದನ್ನ ಹಾಕಿಲ್ಲ ನಾನು. ಪ್ರಾರಂಭ ಮಾಡಿ. ಅದೇ ಇವಾಗ ಅದನ್ನೇ ಫಸ್ಟ್ ಹಾಕಿ ಆಮೇಲೆ ನಾನು ಇದ್ರದ್ದು ಕೇಕ್ ಮಿಕ್ಸ್ಚರ್ ಹಾಕ್ತೀನಿ. ಹಾಗಾಯ್ತು. ನಿಮ್ AEM ಬೇಗ ಹಾಕಿ ಅಂತ ಹೇಳಿದ ಕುರಿಗೊಬ್ಬರಕ್ಕೋಸ್ಕರ. ಕುರಿಗೊಬ್ಬರ ಸುಮ್ಮನೆ ಕೂತಿದೆ. ಆಯ್ತು ಸರ್. ಅದು ಒಂದೊಂದ್ ಗಿಡಕ್ಕೆ ಅಂದ್ರೆ ಎಷ್ಟು ಹಾಕ್ಬೇಕು? ನೀವೇನೋ ಚಿಕ್ಕ ಗಿಡಕ್ಕೆ ಹೇಳಿದ್ರಲ್ಲ, ನಂದು 6 ವರ್ಷ ಆಗೋಗಿದೆ ಆಗಿ. ಅದಕ್ಕೆ ಒಂದೊಂದ್ ಗಿಡಕ್ಕೆ ಎಷ್ಟೆಷ್ಟು ml ಹಾಕ್ಬೇಕಾಗತ್ತೆ ಅಂತ ಕೇಳೋಣ ಅಂತ ಮಾಡಿ. ಅಪ್ರಾಕ್ಸಿಮೇಟ್ಲಿ 500 ml 1 ಲೀಟರ್ನ 2 ಗಿಡಕ್ಕೆ ಹಾಕಿ ಮೇಡಮ್. 1 ಲೀಟರ್ ಸೋರ್ಸ್ ಲಿಕ್ವಿಡ್ ತಗೊಂಡು 20 ಲೀಟರ್ AEM ಮಾಡಿ 200 ಲೀಟರ್ ಅದನ್ನ ಡೈಲ್ಯೂಟ್ ಮಾಡ್ಕೊಳ್ಳಿ 1:10. ಆ 200 ಲೀಟರ್ನ 500 ml 1 ಗಿಡ ತರ 400 ಅಡಿಕೆ ಗಿಡಕ್ಕೆ ಹಾಕಿ. ಅದು ಗೊಬ್ಬರದ ಅಂಗಡಿ ಸಿಗತ್ತೆ ಸರ್ ಅಥವಾ ಎಲ್ಲಿ ತಗೋಬೇಕು ನಾನು? ನಾನು ನಿಮ್ಗೆ ನಂಬರ್ ಕಳಿಸ್ತೀನಿ ಮೇಡಮ್ ವಾಟ್ಸ್ಆಪ್ ಅಲ್ಲಿ. ಅವರು ಡೈರೆಕ್ಟ್ ಆಗಿ ನಿಮ್ಮ ಮನೆ ಅಡ್ರೆಸ್ ಪ್ರೊಫೆಷನಲ್ ಕೊರಿಯರ್ ಕಳಿಸ್ತಾರೆ. ದಯವಿಟ್ಟು ಕಳಿಸಿ ಸರ್, ದಯವಿಟ್ಟು ಕಳಿಸಿ. ನನ್ಗೆ ಒಂಚೂರು ವಾಟ್ಸ್ಆಪ್ ಅಲ್ಲಿ ರಿಮೈಂಡರ್ ಹಾಕಿ. ಆಯ್ತು ಸರ್. ಓಕೆ. ಥ್ಯಾಂಕ್ ಯು ಮೇಡಮ್. ಸರ್ ನಾನ್ ರವಿಕುಮಾರ್ ಸರ್, ನನಗೂ ಬೇಕು ಸರ್ ಅದ್ ಲಿಕ್ವಿಡ್. ಆಯ್ತು ಸರ್, ಕಳಿಸ್ಕೊಡ್ತೀನಿ. ಅವ್ರ ಕಾಂಟ್ಯಾಕ್ಟ್ ಶರ್ಮಾ ಅಂತ ಇದ್ದಾರೆ. ಅವರು ಮ್ಯಾಪಲ್ ಇಂಡಿಯಾ ಲಿಮಿಟೆಡ್ ಅಂತ ಕೋಲ್ಕತ್ತಾದಲ್ಲಿ ಒಂದು ಕಂಪನಿ ಇದೆ. ದೇ ಆರ್ ದ ಲೈಸೆನ್ಸ್ಡ್ ಮ್ಯಾನುಫ್ಯಾಕ್ಚರರ್ ಆಫ್ EM1 ಹರಿಯಾಲಿ. ಆ ಕೋಲ್ಕತ್ತಾದಲ್ಲಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದು ನಮ್ಮ ಸೌತ್ ಇಂಡಿಯಾಗೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದರಲ್ಲಿ ಎಂತದ್ದು ಪಾಂಡಿಚೇರಿ ಹತ್ರ ಎಲ್ಲ ಇದ್ದಾರೆ, ಸೌತ್ ತಮಿಳ್ನಾಡಲ್ಲಿ. ಶರ್ಮಾ ಅಂತ, DN ಶರ್ಮಾ ಅಂತ. ಅವ್ರ ನಂಬರ್ ಕಳಿಸ್ತೀನಿ ಸರ್. ಅವ್ರಿಗೆ ನಿಮ್ಮ ಅಡ್ರೆಸ್ ಕೊಟ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಪ್ರೊಫೆಷನಲ್ ಕೊರಿಯರ್ ಕಳಿಸ್ತಾರೆ. 600 rupees per liter ಇನ್ಕ್ಲೂಡಿಂಗ್ ಡೆಲಿವರಿ ಚಾರ್ಜಸ್. ಅಮೆಝಾನ್ ನಲ್ಲಿ 750 rupees 800 rupees ಅಂತ ತೋರಿಸ್ತಾ ಇರುತ್ತೆ. ಇವಾಗ ಬುಕ್ ಮಾಡಿದೆ ಸರ್, 710 rupees ಇದೆ. ಅದೇ 600 rupees ಡೆಲಿವರ್ಡ್ ಟು ಅವರ್ ರೆಸಿಡೆನ್ಸ್ ಅಡ್ರೆಸ್. ಅವ್ರು ಶರ್ಮಾಜಿ ಕಳಿಸ್ತಾರೆ. ಇಕೋಪ್ರೋ ಅಂತ ಹೇಳಿ ಕಂಪನಿ, ಅವ್ರ ಹತ್ರ ಸಿಗುತ್ತೆ. He is a direct representative of that Maple India Limited. ಸರ್ ಈಗ ಅದು 1 ಲೀಟರ್ ಕಳಿಸ್ತಾರೆ, ಅದನ್ನ ನಾವು ಅದು ಪ್ರೊಸೀಜರ್ ಇದೆ ಸರ್. 1 ಲೀಟರ್ ಮೂಲ ದ್ರಾವಣನ 20 ಲೀಟರ್ ನೀರಿಗೆ 1 kg ಬೆಲ್ಲ ಹಾಕಿ ಕರಗಿಸ್ಬೇಕು. 2 ದಿವಸ ಮುಚ್ಚಳ ಮುಚ್ಚಿಟ್ಟಿರ್ಬೇಕು, ಮತ್ತೆ 2 ದಿವಸ ಮುಚ್ಚಳ ತೆಗಿಬೇಕು. ಅದ ಏರೋಬಿಕ್ ಅನ್ಏರೋಬಿಕ್ ಅಂತ. ಸೊ ಅದಾದ್ಮೇಲೆ 4ನೇ ದಿವಸ ಆದ್ಮೇಲೆ ಅದನ್ನ 1:10 ಅಥವಾ 1:20 ಡೈಲ್ಯೂಟ್ ಮಾಡಿ ನಮ್ಮ ಗಿಡದ ಬೇರು ವಲಯಕ್ಕೆ ಸೇರಿಸ್ಬೇಕು. ಇದನ್ನ ವರ್ಷದಲ್ಲಿ ಎಷ್ಟು ಸಲ ಮಾಡ್ಬೇಕು ಸರ್ ಇದನ್ನ? ಹೊಸ ತೋಟ ಮಾಡೋರು ವರ್ಷದಲ್ಲಿ 3 ಸತಿ. ನಮ್ ತೋಟ ಹಳೆದಾಗ್ತಾ ವರ್ಷಕ್ಕೆ 2 ಸತಿ. 3ನೇ ವರ್ಷದಿಂದ ಬೇಕಿಲ್ಲ. ಅಂದ್ರೆ ನೀವು ನೈಸರ್ಗಿಕ ಕೃಷಿ ತತ್ವಗಳನ್ನು ಪಾಲಿಸ್ಬೇಕು. ಮುಚ್ಚಿಗೆ ಮಾಡ್ಬೇಕು, ಆಮೇಲೆ ತೇವಾಂಶ ಕಾಪಾಡಬೇಕು, ಬಯೋಮಾಸ್ ಸೃಷ್ಟಿ ಮಾಡ್ತಾ ಇರ್ಬೇಕು, ಹಸಿರೆಲೆ ಗೊಬ್ಬರ ಬೆಳೀತಾ ಇರ್ಬೇಕು. ಅವೆಲ್ಲ ಇದ್ದಾಗ ಅವು ಸತತವಾಗಿ ಆಹಾರ ಹಿಂಡಿ ದ್ರಾವಣ ಮಾಡಾಕ್ತಿರ್ಬೇಕು. ಅವಾಗ ಏನಾಗುತ್ತೆ, EM1 ನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಮತ್ತು ಆಶ್ರಯ ಸತತವಾಗಿ ಸಿಗ್ತಾ ಇರುತ್ತೆ. ಯಾವಾಗ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಮತ್ತು ಆಶ್ರಯ ಸತತವಾಗಿ ಸಿಗುತ್ತೋ ಅವುಗಳ ಸಂಖ್ಯೆ ದ್ವಿಗುಣ ಆಗ್ತಾನೆ ಇರುತ್ತೆ. ಸೊ ಪದೇ ಪದೇ ನೀವು ಸೇರಿಸೋ ಅವಶ್ಯಕತೆ ಇರಲ್ಲ. ಇವೆಲ್ಲ ಒಂದು ಪಾಲನೆ ಮಾಡ್ಕೊಂಡು ಬಂದಾಗ ಬೇಕಿಲ್ಲ. ಹೇಳಿ. 1.5 feet for away for areca and 5 feet away for coconut alva sir, distance. ಇದು ಆಕ್ಟಿವ್ ರೂಟ್ ಝೋನ್ ಅಂತೀವಿ ಮೇಡಮ್. ಆಕ್ಟಿವ್ ರೂಟ್ ಝೋನ್, ಡ್ರಿಪ್ ಸರ್ಕಲ್ ಅಂತಾರೆ ಹೆಗಡೆ ಸರ್, ಅಥವಾ ಆಕ್ಟಿವ್ ರೂಟ್ ಝೋನ್ ಅಂತ. ಅಂದ್ರೆ ನಮ್ಮ ಬೇರು ಎಲ್ಲಿ ಆಕ್ಟಿವ್ ಆಗಿದೆಯೋ ಆ ಭಾಗದಲ್ಲಿ ನಾವು ಅದಕ್ಕೆ ಊಟ ಕೊಡಬೇಕು, ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಸೇರಿಸಬೇಕು. ಕೇಕ್ಗೆ ಹಾಕ್ಬೇಕಾದ್ರೆ ಹೇಳಿದ್ರಲ್ಲ ಸರ್, ಅದೇ ಡಿಸ್ಟೆನ್ಸ್ ಅಲ್ಲಿ ತಾನೇ? ಹೌದಮ್ಮ, ಹೌದು, ಖಂಡಿತ. ಸರ್ ಆಗ್ಲೇ ಒಬ್ರು ಕಾಫಿ ಗಿಡದಲ್ಲಿ ವೆಲ್ವೆಟ್ ಬೀನ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಸರ್. ವೆಲ್ವೆಟ್
ಕಾಫಿ ಗೌರಿ ಬಿದ್ದವ್ರ ಹತ್ರ ಮಲ್ಲಿಕಾರ್ಜುನ್ ಸರ್ ಹೇಳಿ. ಬಗ್ಗಿಸ್ಬಿಡುತ್ತೆ ಸರ್ ಎಲ್ಲ, ಅದೇನಿರಲ್ಲ, ಹಂಗ್ ಮಾಡ್ಬಿಡುತ್ತೆ. ಹೇಳ್ದೆ ಧೃತರಾಷ್ಟ್ರ ಆಲಿಂಗನ ಅಂತಾನೆ ಹೆಸರಿಟ್ಟಿದ್ದೀನಿ ಅದಕ್ಕೆ. ಆ ದೊಡ್ಡ ಗಿಡ, ಅಡಿಕೆ ಗಿಡ, ಕೇವಲ ಅಡಿಕೆ ಗಿಡ ಇರ್ಬೇಕು, ಅಥವಾ ಕೇವಲ ಯಾವುದು ತೆಂಗಿನ ಗಿಡ ಅಷ್ಟಿದ್ರೆ ಅದು ಇದಾಗತ್ತೆ. ಅದ್ರ ಬದಲಾಗಿ ನಾನು ನಮ್ ತೋಟದಲ್ಲಿ ತಾವ್ ನೋಡಿರ್ಬೋದು ಸರ್, ಒಂದು ಕಾಡು ಅಲಸಂದೆ ಅಂತ ಇದೆ. ಅದು ಗೌರಿಬಿದನೂರಲ್ಲಿ ಕೆಲವು ಅಂಗಡಿಗಳಲ್ಲಿ ಸಿಗುತ್ತೆ ಸರ್. ಅದು ಕಾಡು ಅಲಸಂದೆ ಅಂತ. ಅದು ಎಲೆ ನಮ್ಮ ಹುರುಳಿ ಬೀಜದ ಹುರುಳಿ ಎಲೆ ಇರುತ್ತಲ್ಲ ಅಷ್ಟಿರುತ್ತೆ, ಸ್ವಲ್ಪ ಬಳ್ಳಿ ಆಗತ್ತೆ, ಜಾಸ್ತಿ ವೆಗರಸ್ ಅಲ್ಲಿ ಇದ್ರ ತರ ದೊಡ್ಡ ಗಾತ್ರದಲ್ಲಿ ಬರೋದಿಲ್ಲ. ಅದ್ ಮಾಡ್ಬೋದು ಸರ್, ಅದಕ್ಕೆ ಹೇಳಿದೆ ಅಷ್ಟೇ. ಖಂಡಿತ ಇಲ್ಲ ವೆಂಕಟೇಶ್, ಕರೆಕ್ಟ್ ಅದು. ಕಾಡು ವೆಲ್ವೆಟ್ ಬೀನ್ಸ್ ಬಗ್ಗೆ ನಮ್ದೇ ಆದಂತ ಕೆಲವು ಅಭಿಪ್ರಾಯ ಇದೆ. ಅದೇ ನೀವ್ ಹೇಳ್ದಂಗೆ ಏಕಬೆಳೆ ಪದ್ಧತಿ ಬರೀ ಅಡಿಕೆ ಮರಗಳು ಮಾತ್ರ ಇದೆ, ಎಲ್ಲಾ ಕಡೆ ನೆರಳು ಸೃಷ್ಟಿಯಾಗಿದೆ. ಯಾಕಂದ್ರೆ ಹೈ ಡೆನ್ಸಿಟಿ ಅಡಿಕೆ ಹಾಕೊಂಡಿರ್ತಾರೆ, 8 ಅಡಿಗೆ ಒಂದೊಂದು ಅಡಿಕೆ, 2 ಮಧ್ಯೆ ಇನ್ನೊಂದು ಮರಿ ಅಡಿಕೆ ಎಲ್ಲ ಹಾಕೊಂಡಿರ್ತಾರೆ. ಅಂತವ್ರಿಗೆ ವೆಲ್ವೆಟ್ ಬೀನ್ಸ್, ಯಾಕಂದ್ರೆ ಕತ್ಲೆ ಆಗಿರುತ್ತೆ, ಒಳಗಡೆ ಅದು ಬೆಳೆಯಲ್ಲ. ಅದು ಹೊರಗಡೆ ಬದುನ್ ಹತ್ರ ಬೇರ್ ಬಿಟ್ಕೊಂಡು ತೋಟ ತುಂಬಾ ಹಬ್ಕೊಂಡು ಹೋಗುತ್ತೆ. ಅಷ್ಟು ಸೂಟಬಲ್ ಅಲ್ಲ. ಆಮೇಲೆ ಇನ್ನೊಂದ್ ಏನ್ ಸರ್ ಅಂದ್ರೆ, ವೆಲ್ವೆಟ್ ಬೀನ್ಸ್ ಜೀವಿತ ಅವಧಿ 10 ತಿಂಗಳು. ಅಂದ್ರೆ 10 ತಿಂಗಳಲ್ಲಿ ನಾನು ಎಷ್ಟು ಬೆಳಿಬಹುದು? ಸೆಣಬು-ಡಯಾಂಚ ಒಂದ್ಸತಿ ಬೆಳಿಬಹುದು, ಅಲಸಂದೆ ಅವರೇ ಒಂದ್ಸತಿ ಬೆಳಿಬಹುದು, ಹುರುಳಿ ಒಂದ್ಸತಿ ಬೆಳಿಬಹುದು. ಒಂದು ವೆಲ್ವೆಟ್ ಬೀನ್ಸ್ ಲೈಫ್ ಸೈಕಲ್ ಅಲ್ಲಿ ನಾನು ಬೇರೆ ನೈಟ್ರೋಜನ್ ಫಿಕ್ಸಿಂಗ್ ಶಾರ್ಟ್ ಟರ್ಮ್ ಮೆನ್ಯೂರ್ ಕ್ರಾಪ್ಸ್ 3 ತರದ್ ಬೆಳಿಬಹುದು. ಎಷ್ಟು ಡೈವರ್ಸಿಟಿ ಕ್ರಿಯೇಟ್ ಮಾಡ್ಬೋದು ಆ ಜಾಗದಲ್ಲಿ. ಇದು ಒಂದೇ ಅಕ್ಯುಪೈ ಮಾಡ್ಕೊಂಡು ಕೂತಿರುತ್ತೆ 10 ತಿಂಗಳು. ಇದ್ರದ್ದು ರೂಟ್ ಒಂದ್ ಕಡೆ ಇರುತ್ತೆ, ಅಲ್ಲಿ ಮಾತ್ರ ರೆಜೋಬಿಯಂ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ನಡೀತಾ ಇರುತ್ತೆ. ಇದು ಎಲ್ಲಿ ಹಬ್ಕೊಂಡು ಹೋಗಿರುತ್ತೋ ಅಲ್ಲೆಲ್ಲೂ ನೈಟ್ರೋಜನ್ ಫಿಕ್ಸಿಂಗ್ ಆಗಲ್ಲ. ಆದ್ರೆ ಸೆಣಬು-ಡಯಾಂಚ, ಹುರುಳಿ, ಅಲಸಂದೆ ಮತ್ತೆ ಅವರೇನಲ್ಲಿ ಎಲ್ಲಾ ಪ್ರತಿ ಜಾಗದಲ್ಲೂ ಅದ್ರದ್ದು ಪ್ರತಿ ಗಿಡಗಳಲ್ಲೂ ಅದ್ರದ್ದು ಬೇರೆಲ್ಲ ಇರುತ್ತೆ. ಬೇರೆ ವಲಯದಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಆಗ್ತಾನೆ ಇರುತ್ತೆ. ಇನ್ ಟರ್ಮ್ಸ್ ಆಫ್ ಅಮೌಂಟ್ ಆಫ್ ನೈಟ್ರೋಜನ್ ಫಿಕ್ಸ್ ಟು ದ ಸಾಯಿಲ್, ವೆಲ್ವೆಟ್ ಬೀನ್ಸ್ ಇಸ್ ನಾಟ್ ಎ ಮೇಜರ್ ಕಾಂಟ್ರಿಬ್ಯೂಟರ್. ಅದು ನಮ್ಮ ತೋಟದಲ್ಲಿ ಗ್ರೀನ್ ಕವರ್ ತರ ಕಾಣುತ್ತೆ ಕಣ್ಣಿಗೆ. ಅದ್ರ ಎಲೆ ಸ್ವಲ್ಪ ಗೊಬ್ಬರ ಆಗುತ್ತೆ. ಎಲೆ ಉದ್ರದ್ಮೇಲೆ ಗೊಬ್ಬರ ಆಗುತ್ತೆ. ಅದ್ರ ಕಾಯಿನ ಮುಟ್ಟಿದ್ರೆ ಸುಂಕು ಮೈಗೆಲ್ಲ ಚುಚ್ಚುತ್ತೆ, ಕಂಬಳಿ ಹುಳ ಚುಚ್ಚಿದಂಗೆ. ಮತ್ತೆ ಒಂದು ಹಾವು ಬರಲ್ಲ ಸರ್ ಅದಿದ್ರೆ? ಹೌದಾ? ವೆರಿ ಗುಡ್. ಅದು ಏನೋ ಸುಂಕ್ ಇರುತ್ತಲ್ಲ, ಸುಂಕಿಗೋಸ್ಕರ ಹಾವು ಬರಲ್ಲ. ಹೌದು. ಮೊನ್ನೆ ಯಾರೋ ಹೇಳ್ತಿದ್ರು ಸರ್, ಅದನ್ನ ಹಸು ತಿನ್ಬಿಟ್ಟು ಅದಕ್ಕೆ ಇದಾಯ್ತು ಅಂತ, ಅಬಾರ್ಷನ್ ಆಯ್ತು ಅಂತ. ಪ್ರೆಗ್ನೆಂಟ್ ಹಸು ಗೊತ್ತಿಲ್ದಲೆ ಹೋಗಿ ಅದನ್ನ ತಿನ್ಬಿಟ್ಟು ವೆಲ್ವೆಟ್ ಬೀನ್ಸ್ ನ ಇಟ್ ಅಬಾರ್ಟೆಡ್ ಅಂತ ಹೇಳ್ತಾ ಇದ್ರು. ಸರ್ ಲೈಟ್ ಆಗಿ ತಿಂದ್ರೆ ಏನಾಗಲ್ಲ ಸರ್, ಹೆವಿ ಅದನ್ನೇ ತಿಂದ್ಬಿಟ್ರೆ ಎಫೆಕ್ಟ್ ಆಗುತ್ತೆ ಅದು. ಮತ್ತೆ ಸರ್ ಅಡಿಕೆ ಗಿಡಕ್ಕೂ ಒಬ್ಬಿಡ್ತು ಅಂದ್ರೆ ಅಡಿಕೆ ಗಿಡನೇ ಬಗ್ಗಿಸ್ಬಿಡುತ್ತೆ ಸರ್ ಅದು. ಹೌದೌದು, ಅಷ್ಟು ಇದಾಗಿರುತ್ತೆ. ಸ್ವಲ್ಪ ಕಾಶಿಯಸ್ ಆಗಿರಿ ಅದ್ರ ಬಗ್ಗೆ. ಸರ್ ಡಯಾಂಚ ಇವೆಲ್ಲ ಹೇಳೋದಲ್ಲ, ನೆರಳಲ್ಲಿ ಬರ್ತಾವ ಸರ್? ಅದು ಎಷ್ಟು ಕಷ್ಟ. ಅದೇ ಜಾಸ್ತಿ ನೆರಳಾದಾಗ ಕಷ್ಟ, ಅದಕ್ಕೆ ಹೈ ಡೆನ್ಸಿಟಿ ಹಾಕ್ಬೇಡಿ ಅಂತ ಹೇಳೋದು. ನಾವ್ ಯಾವ್ದೇ ಅದಕ್ಕೆ ನಾನು ಹೇಳಿದ್ನಲ್ಲ ಸರ್ ಆಗ್ಲೇ, ಕಾಡಲ್ಸಂದೆ ಅನ್ನೋದು ಸೇಮ್ ವೆಲ್ವೆಟ್ ಬೀನ್ಸ್ ತರನೇ ನೆರಳಲ್ಲೂ ಬರುತ್ತೆ. ಬಟ್ ಇದು ಬಳ್ಳಿ ಚಿಕ್ಕದು, ಮತ್ತೆ ಸಣ್ಣ ಗಿಡಗಳಿಗೆ ನಮ್ಮಂತ ನ್ಯಾಚುರಲ್ ಫಾರ್ಮಿಂಗ್ ಅದು ಮಾಡಿಸಿದ್ದು ಸರ್. ಅಷ್ಟೇ ಬ್ರಾಡ್ಕಾಸ್ಟ್ ಮಾಡ್ಬಿಟ್ರೆ ಸಾಕಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಸೀಡ್ ಟ್ರೀಟ್ಮೆಂಟ್ ಮಾಡಿ ಸೀಡ್ ಸಿಗೋದು ಕಷ್ಟ ಸರ್. ಸೀಡ್ ಸಿಗ್ಬೇಕು, ಸೀಡ್ ಕಲೆಕ್ಟ್ ಮಾಡ್ಬೇಕು. ಸಣ್ಣ ಬೀಜನ ಸರ್ ಅದು? ಸರ್ ಸಣ್ಣದು ಇದು ಹುರುಳಿ ಬೀಜ ಇರುತ್ತಲ್ಲ ಸರ್, ಅದೇ ತರ ಹುರುಳಿ ಕಾಳು ಅಷ್ಟೇ, ಅದೇ ಸೈಜ್ ಇರುತ್ತೆ. ಬಟ್ ಹುರುಳಿ ಕಾಳು ಜಾಸ್ತಿ ಬಳ್ಳಿ ಇರಲ್ಲ, ಇದು ಸ್ವಲ್ಪ ಬಳ್ಳಿ ಹರ್ಕೊಂಡು ಹೋಗಿರುತ್ತೆ. ಕಾಡು ಹಲಸಂದೆ ಆಲ್ಮೋಸ್ಟ್ ನಮ್ ಕಡೆಯಲ್ಲಿ ಸಿಗುತ್ತೆ ಸರ್. ದೊಡ್ಡಬಳ್ಳಾಪುರ ಸುತ್ತಮುತ್ತ ಎಲ್ಲ ಇದು ನ್ಯಾಚುರಲ್ ಆಗಿ ಬರುತ್ತೆ. ನ್ಯಾಚುರಲ್ ಆಗಿ ನಮ್ ತೋಟಕ್ಕೆ ಬಂತು, ನಾನು ಅದನ್ನ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದು ವೆರಿ ಗುಡ್. ಅದೇ ಈ ರೀತಿ ವೈವಿಧ್ಯತೆಗಳು ಸೃಷ್ಟಿ ಆಗ್ಬೇಕು ತೋಟದಲ್ಲಿ. ಥ್ಯಾಂಕ್ ಯು ವೆಂಕಟೇಶ್. ಥ್ಯಾಂಕ್ ಯು ಸರ್. ಇನ್ನೇನಾದ್ರೂ ವಿಷಯಗಳಿದೆಯಾ? ಮಾಹಿತಿ ಸರ್ ಈಗ ಕ್ಲಾಸ್ಗಳು ಕಂಡಕ್ಟ್ ಮಾಡ್ತಾ ಇದ್ದೀರಾ ಸರ್ ಅಲ್ಲಿ ದೊಡ್ಡಬಳ್ಳಾಪುರ? ಇಲ್ಲ ವೆಂಕಟೇಶ್ ಜಿ, ಇವಾಗಿಲ್ಲ. ಅಂದ್ರೆ 2 ಕಾರಣ. ಅದು ಈಗ ಒಂದ್ಸತಿ ಬಂದವ್ರಿಗೆ ಮತ್ತಲ್ಲಿ ನೆಕ್ಸ್ಟ್ ತೋರ್ಸ್ಲಿಕ್ಕೆ ಅಲ್ಲಿ ಏನು ಇಲ್ವಲ್ಲ. ಹೌದೌದು. ಅಂದ್ರೆ ತೋಟ ಅಷ್ಟು ಬೇಗ ಬದಲಾವಣೆ ಆಗಲ್ವಲ್ಲ. ಹಾಗಾಗಿ ಸೆಕೆಂಡ್ ಟೈಮ್ ಇವಾಗ ಬಂದವ್ರು ಸೆಕೆಂಡ್ ಟೈಮ್ ಬರ್ಬೇಕಂದ್ರೆ ಐ ಶುಡ್ ಮೇಕ್ ಸಮ್ ಚೇಂಜಸ್. ಅಲ್ಲ ತೋಟದಲ್ಲಿ ಏನಾರ ಬದಲಾವಣೆ ಆಗಿರ್ಬೇಕು, ಅಥವಾ ನನ್ನ ಕೋರ್ಸ್ ಕಂಟೆಂಟ್ ನೆಕ್ಸ್ಟ್ ಲೆವೆಲ್ ಹೋಗಿರ್ಬೇಕು.
ಬಟ್ ಏನ್ ಮಾಡ್ಬಿಟ್ಟೆ, ಆ ಕೋರ್ಸ್ ಕಂಟೆಂಟ್ ನಾನು ಈ ವೆಬಿನಾರ್ ನಲ್ಲೇ ಡೆಲಿವರ್ ಮಾಡ್ಬಿಟ್ಟಲ್ಲ 24 ವೀಕ್ಸ್. ಹಾಗಾಗಿ ನನ್ಗೆ ಅಲ್ಲಿ ಏನ್ ಹೇಳ್ತಿದ್ನೋ ಅಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಅದೆಲ್ಲ ವೆಬ್ಕಾಸ್ಟ್ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ. ಹಾಗಾಗಿ ಅದು ಇವಾಗ ಬರ್ತಾ ಇಲ್ಲ. ಆಮೇಲೆ ಅದೇ ಈ ಸೆಕೆಂಡ್ ಸ್ಯಾಟರ್ಡೆ ಅಂತ ಹೇಳಿದ್ದೆ, ಬಟ್ ನಂಬರ್ ಆಫ್ ರಿಜಿಸ್ಟ್ರೇಷನ್ಸ್ ಬಹಳ ಕಮ್ಮಿ ಆಗಿತ್ತು. ಅಂದ್ರೆ ಹೊಸದಾಗಿ ಕನೆಕ್ಟ್ ಆದವರು ಫಸ್ಟ್ ಟೈಮ್ ಬರ್ಬೇಕು ಅಂದವ್ರು ಬರ್ತಾರೆ ಸರ್. ನೆಕ್ಸ್ಟ್ ಟೈಮ್ ಅದೇ ಜಾಗಕ್ಕೆ ಬರ್ಬೇಕಂದ್ರೆ ದೇರ್ ಶುಡ್ ಬಿ ಸಮ್ ವ್ಯಾಲ್ಯೂ ಅಡಿಷನ್ ಅಲ್ವಾ. ಅದ ಬರ್ಬೇಕು ಅಂದ್ರೆ ಹೇಗೆ ಸರ್? ಈಗ ನೆಕ್ಸ್ಟ್ ಯಾರಾದ್ರೂ ಹೊಸದಾಗಿ ಕಲಿಯೋ ಹೋಗ್ ಬರ್ಬೋದು, ಖಂಡಿತ ಸರ್, ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಇಲ್ಲಾಂದ್ರೂ ಹೋಗ್ಬೋದು. ನಮ್ ಕೆಂಪರಾಜು ಇರ್ತಾರೆ, ಗೇಟ್ ತೆಗ್ದಿರುತ್ತೆ. ಎನಿಬಡಿ ಕ್ಯಾನ್ ಗೋ ಎನಿ ಟೈಮ್. ಅಥವಾ ನಾನು ಇದ್ದಾಗ ಇನ್ನು ಸಾಕಷ್ಟು ಸಮಯ ಜೊತೆಲಿ ಕಳಿಬಹುದು. ಒಂಚೂರು ನನ್ಗೆ ವಾಟ್ಸಪ್ ಅಲ್ಲಿ ಟಚ್ ಇಟ್ಕೊಂಡಿದ್ದು ಆ ಟೈಮ್ಗಳಲ್ಲಿ ಬರ್ಬೋದು. ಸರ್, ಇವತ್ತು ನಿಮ್ಮೂರ ಹತ್ರ ಒಂದು ಕಾಡು ಕೃಷಿದೊಂದು ಇದಿತ್ತು ಸರ್, ನಾನು ನಿಮ್ಗೆ ಹೇಳೋಣ ಅಂತಿದ್ರೆ ನೀವು ಅಲ್ಲಿದ್ರೆ. ಗೊತ್ತು, ನಾನು ಇಲ್ಲೇ ಇದ್ದೀನಿ, ಇವತ್ತು ಪಾಳ್ಯದಲ್ಲೇ ಇದ್ದೀನಿ. ಪವಿತ್ರ ಕುಮಾರ್ ಅಂತ ನಮ್ಮ ಸ್ನೇಹಿತರು. ಹೋಗಿದ ಸರ್? ಇಲ್ಲ ಹೋಗಕ್ ಆಗ್ಲಿಲ್ಲ, ಇಲ್ಲಿ ತೋಟದಲ್ಲಿ ಏನೋ ಮಾಡ್ತಾ ಇದ್ವಿ, ಹಂಗಾಗಿ ಹೋಗಕ್ ಆಗ್ಲಿಲ್ಲ. ಅವರ ಗ್ರೂಪ್ ಅಲ್ಲಿ ನಾನು ಇದ್ದೀನಿ, ಮಳಲಿಗೌಡ್ರು ಆಗ್ತಿರ್ತಾರಲ್ವಾ. ಇವತ್ತಿತ್ತು ಅದ್ ಬೆಳಗ್ಗೆ. ಒಂದ್ಸಲ ಅನ್ಕೊಂಡೆ ಹೋಗೋಣ ಅಂತ, 1-2 ಇಲ್ಲಿ ತೋಟದಲ್ಲಿ ಏನೋ ಕೆಲಸ ಮಾಡ್ತಿದ್ವಿ. ನನ್ ಕಾರ್ ತಂದಿಲ್ಲ ಈ ಸಲ, ಹಾಗಾಗಿ ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್. ಬಟ್ ಪವಿತ್ರ ಕುಮಾರ್ ಚೆನ್ನಾಗಿ ಪರಿಚಯ ನನಗೆ. ಆಲ್ಮೋಸ್ಟ್ 2017 ಇಂದ ವಿ ನೋ ಈಚ್ ಅದರ್. ಬಟ್ ಚೆನ್ನಾಗಿ ಮಾಡ್ತಾರೆ ಸರ್, ಅವ್ರದ್ದು ಚೆನ್ನಾಗಿದೆ. ಇವ್ ನಮ್ಮ ವಿವರಾದವರು ಅದನ್ನು 1-2 ಎಪಿಸೋಡ್ ಮಾಡಿ ಹಾಕಿದ್ದಾರೆ. ಯಕ್ಷಿ ನದಿ ದಡದಲ್ಲಿ ಇದೆ, ಅವ್ರಿಗೆ ಬ್ಯಾಕ್ ವಾಟರ್ ಬರುತ್ತೆ. ಯಕ್ಷಿ ನದಿ ಫುಲ್ ಆದಾಗ ಆ ನೀರು ಅವ್ರದ್ದು ಓಪನ್ ಬಾವಿ ತರ ಅಲ್ಲಿ ಬಂದ್ ಬ್ಯಾಕ್ ವಾಟರ್ ತರ ಕೂತ್ಕೊಳ್ಳುತ್ತೆ. ಸೊ 1-7-8 ತಿಂಗಳು ಅವ್ರಿಗೆ ನ್ಯಾಚುರಲ್ ನದಿ ನೀರೇ ಸಿಗುತ್ತೆ ಪಂಪ್ ಮಾಡ್ಕೊಳಕ್ಕೆ. ಚೆನ್ನಾಗಿ ಮಾಡ್ತಾರೆ. ಈಸ್ ಎ ಫೋಕಸ್ಡ್ ಗೈ. ತಂದೆ ಮತ್ತೆ ಮಗ, ಅವ್ರ ಪೇರೆಂಟ್ಸ್ ಅವ್ರ ಜೊತೆ ಇದ್ದಾರೆ. ನೈಸ್ ಗೈ, ಚೆನ್ನಾಗಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಮಳಲಿಗೌಡರು ಡ್ರೈವ್ ಮಾಡ್ತಾ ಇದ್ದಾರೆ ಕಾಡು ಕೃಷಿ. ಒಳ್ಳೇದು. ನೈಸ್. ನೀವೊಂದ್ ದಿವಸ ಅದ್ರಲ್ಲಿ ಕ್ಲಾಸ್ ತಗೋಬೋದಿತ್ತು ಸರ್. ಅವ್ರದ್ದಿಲ್ಲ ಸೆಷನ್ ಅಂತ ಏನು ಮಾಡಲ್ಲ. ಶುಕ್ರವಾರ ವಾಟ್ಸಪ್ ಗ್ರೂಪ್ ಅಲ್ಲಿ ಅವ್ರು ಈ ತರ ಇಲ್ಲ, ವಾಟ್ಸಪ್ ಗ್ರೂಪ್ ಕಾಲ್ ಮಾಡ್ತಾರೆ. ಹೌದಾ? ಅದ್ರಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಾಯ್ತು ಸರ್, ಚೆನ್ನಾಗಿರೋದು. ನಾನು ನಿಮ್ ಮಳ್ಳಿಗೌಡ್ರು ಗೊತ್ತಲ್ಲ ಸರ್ ತಮ್ಗೆ? ರೆಗ್ಯುಲರ್ ಆಗಿ ರೆಸ್ಪಾಂಡ್ ಮಾಡ್ತಿರ್ತಾರೆ. ಮುಂಚೆ ಅವರು ನನಗೆ ಗ್ರೂಪ್ ಹಾಕಿ ಅಂತ ಹೇಳೋರು. ನಮ್ಮ ಅದೇ ಬುಧವಾರದ ಈ ವೆಬಿನಾರ್ದೆಲ್ಲ ಕಂಟೆಂಟ್. ಆಮೇಲೆ ಕೊನೆಗೆ ರೆಸ್ಪಾನ್ಸ್ ಬರ್ತಿಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ, ಇಂಡಿವಿಜುವಲ್ ಮಾತ್ರ ಕಳಿಸ್ತಾ ಇದ್ದೆ. ಬಟ್ ಹಿ ಹ್ಯಾಸ್ ರೆಸ್ಪಾಂಡೆಡ್. 2-3 ಸಲ ರೆಸ್ಪಾಂಡ್ ಮಾಡಿದ್ರು, ಬರ್ತೀನಿ ಅಂತಲೂ ಹೇಳಿದ್ದಾರೆ. ನಮ್ಮ ಇಲ್ಲಿ ಪಾಳ್ಯ ತೋಟಕ್ಕೆ ಮೀಟ್ ಮಾಡಿಲ್ಲ. ಅವ್ರ ಗ್ರೂಪ್ ಅಲ್ಲಿ ಮಾರ್ಕೆಟಿಂಗ್ ಬಗ್ಗೆ ಒತ್ತು ಕೊಡ್ತಾರೆ, ಮತ್ತೆ ಬೇರೆ ಎಲ್ಲ ನಮ್ಮಂತ ಐಟಮ್ಸ್ ನ ತಗೊಳ್ಳೋದಿಕ್ಕೆ ಬೇರೆ ಕಡೆ ಮಾರ್ಕೆಟಿಂಗ್ ಎಲ್ಲ ಮಾಡೋದಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಗ್ರೂಪ್ ಅಲ್ಲಿ ಇರೋರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಸರ್. ಒಳ್ಳೇದು ಸರ್. ದಟ್ಸ್ ಗುಡ್. ನೋಡೋಣ, ಒಂದ್ಸಲ ಅವ್ರನ್ನ ಮೀಟ್ ಮಾಡೋಣ. ಹೇಳಿಯಪ್ಪ, ಇನ್ನೇನಾದ್ರೂ ಶೇರಿಂಗ್ ಇದೆಯಾ ಹೇಳಿ. ವಾಟ್ಸಪ್ ಗ್ರೂಪ್ ನೀವು ಮಾಡ್ಬೋದಿತ್ತಲ್ಲ ಅಂತ. ಖಂಡಿತ ಬೇಡ, ಅದಕ್ಕಿಂತ ಇದು ಮೋರ್ ಎಫೆಕ್ಟಿವ್ ನೋಡಿ ಇದ್ರಲ್ಲಿ. ಇದು ವಾರ ತನಕ ನಾವು ಕಾಯ್ಬೇಕಲ್ಲ ಅಂತ. ಸರ್ ಬಾದ್ರೆ ಬರುತ್ತೆ ಬುಧವಾರ ಅಂತ. ಇದು ಇನ್ನೂ ನೆಕ್ಸ್ಟ್ ಲೆವೆಲ್ ನಾವು ತಗೊಂಡೋಗ್ಬೋದು. ಅಂದ್ರೆ ಈಗ ಶೇರಿಂಗ್ ಮಾಡೋಂಗಿದ್ರೆ ಸಣ್ಣ ವಿಡಿಯೋಗಳು ಅಥವಾ ಫೋಟೋಸ್ ನನಗೆ ಮುಂಚೆ ಕಳ್ಸಿದ್ರೆ ಬುಧವಾರ ಸಂಜೆ 5 ಗಂಟೆ ಒಳಗಡೆ ಅದನ್ನು ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು. ನಮ್ಮ ಗೂಗಲ್ ಮೀಟ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ಕೊಂಡು ಬರ್ತೀನಿ, ನೀವು ಅದನ್ನ ಹೇಳ್ತಾ ಬರ್ತಿರ್ತೀರಾ. ವಿಜುವಲೈಸೇಷನ್ ಸೃಷ್ಟಿ ಆಗುತ್ತೆ. ಅವೆಲ್ಲ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೋದು. ಅಂದ್ರೆ ಅದೇ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು. ಆತರ ನಿಮ್ ತೋಟದ ಸಣ್ಣದೊಂದು ವಿಡಿಯೋನೋ ಅಥವಾ 3-4 ಫೋಟೋಸ್ ನನಗೆ ವೆಡ್ನೆಸ್ಡೇ ಸಂಜೆ ಒಳಗಡೆ ಕಳಿಸ್ಬಿಟ್ರೆ ನಾನು 8 ಅದನ್ನ ಡಿಸ್ಪ್ಲೇ ಮಾಡ್ಬಿಡ್ತೀನಿ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಸೊ ನಿಮ್ ಪ್ರಕಾರ ಇಂತಜಾರ್ का फल मीठा रहता है ಅಂತ ಸರ್? ಇಂತಜಾರ್ का फल मीठा रहता है ಅಂತ ವಾರ ತನಕ ಕಾಯ್ತಾ ಇದ್ರೆ ಒಂಥರ ಅಟ್ರಾಕ್ಷನ್ ಆಗಿರುತ್ತೆ ಅಂತ. ಕಾದಷ್ಟು ರುಚಿ.
ರುಚಿ ಜಾಸ್ತಿ ಅಂತ. ಆ ದಿನಕ್ಕಾಗಿ ಕಾಯ್ತಾ ಇರ್ತೀವಿ, ಅದೇ ಒಂದ್ ಮಜಾ ಸರ್. ಆದಷ್ಟು ರುಚಿ ಇರುತ್ತೆ. ಹಂಗಲ್ಲ ಸರ್, ಇವಾಗ ಒಂದು ವಾರ ಅಂದ್ರೆ ಎಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ. ದಿವಸ ಹೇಳ್ತಾ ಹೋದ್ರೆ ಅದು ಇನ್ಫಾರ್ಮೇಶನ್ ಅನ್ನೋದೇ ಇರೋದಿಲ್ಲ. ಒಂದು ಚೀಲ ತುಂಬಾ ಸಾಮಾನ್ ತಗೊಂಬಂದಂಗೆ ನಾವು. ಸರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನಾಗತ್ತೆ ಅಂದ್ರೆ ಈ ತರ ಅಟೆನ್ಷನ್ ಇರಲ್ಲ ಸರ್. ಈಗ ನೀವು ಯಾವಾಗ ಫ್ರೀ ಆಗಿ ನೋಡ್ತೀರೋ ನಮಗೆ ಗೊತ್ತಾಗಲ್ಲ. ಈಗ ನೋಡಿ, ನಾವೆಲ್ಲ ಒಬ್ರಿಗೊಬ್ರು ಅಟೆಂಟಿವ್ ಆಗಿದ್ದೀವಿ, ಅಂದ್ರೆ ಪ್ರತಿಯೊಬ್ರು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ ತರ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಫ್ಲೈನ್ ಅಲ್ಲಿ ಸಿಗಲ್ಲ. ವಾಟ್ಸ್ಆಪ್ ಒಂಥರ ಆಫ್ಲೈನ್ ತರ, ಅದು ದಿಸ್ ಈಸ್ ಆನ್ಲೈನ್. ಸೊ ಹಾಗಾಗಿ ಇದು ಒಳ್ಳೆ ಪ್ಲಾಟ್ಫಾರ್ಮ್. ಇದು ನಾವು ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು, ಬಟ್ ಇಟ್ಸ್ ಎ ಗುಡ್ ಥಿಂಗ್. ನೋಡೋಣ ಎಷ್ಟು ದಿವಸ ನಡೆಯುತ್ತೆ, ನಡೀಲಿ ನಿಮ್ಗಳ ಸಹಕಾರ. ನಿಲ್ಬಾರ್ದು ಸರ್, ನಡಿಬೇಕು. ನಮ್ಮಂತ ಯುವಕರಿಗೂ ಹೆಲ್ಪ್ ಆಗುತ್ತೆ. ಖಂಡಿತಪ್ಪ, ಅದಕ್ಕೋಸ್ಕರ ತಾನೆ ಪ್ರಯತ್ನ ಮಾಡ್ತಾ ಜನ ಸೇರ್ಬೇಕು ಸರ್. ಜನ ಸೇರ್ಕೊಂಡೋದಾದ್ರೆ ಇಲ್ಲ ವೆಂಕಟೇಶ್, ಏನಾಗುತ್ತೆ ಅಂತ ನೋಡಿ, ಅದೇ ಆನ್ಲೈನ್ ಆಫ್ಲೈನ್ ಇದೊಂದು ಉದಾಹರಣೆ. ನಾನು ಇದನ್ನ ರೆಕಾರ್ಡ್ ಅಪ್ಲೋಡ್ ಮಾಡ್ತೀನಲ್ಲಪ್ಪ, ಅಟ್ಲೀಸ್ಟ್ ಬೈ 3/4 ಡೇ, ಅಂದ್ರೆ ಬೈ ಸಂಡೇ ಅಥವಾ ಮಂಡೇ ಒಳಗಡೆ ಒಂದು 120-130 ವ್ಯೂಸ್ ಆಗಿರುತ್ತೆ. ಅಂದ್ರೆ ಪೀಪಲ್ ಆರ್ ವಾಚಿಂಗ್ ಇಟ್ ಆಫ್ಲೈನ್ ಆಲ್ಸೋ. ಇವತ್ತು ನಮ್ಮ ಜೊತೆ ನೇರ ಪ್ರಸಾರದಲ್ಲಿ ಜೋಡಿಸ್ಕೊಳಕ್ ಯಾರಿಗೆ ಸಾಧ್ಯ ಆಗಿಲ್ವೋ ಕಾರಣಾಂತರಗಳಿಂದ, ಅವರು ಇದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ದೇರ್ ಆರ್ ಪೀಪಲ್, ಅಂದ್ರೆ ಆಸಕ್ತಿ ಇರೋರು ನಮ್ಮ ಜೊತೆ ಇದ್ದಾರೆ. ಇನ್ನೂ ಸಾಕಷ್ಟು ನಮ್ಮ ಮಾಹಿತಿ ತಲುಪಬೇಕು. ನಮ್ಮ ತಿರುಮಲ ಪ್ರಸಾದ್ ಸರ್, ರಾಘವೇಂದ್ರ ಸರ್ ಹೆಸರೇನು ಸರ್, ನಮ್ಮ ತರಕಾರಿ ಬೆಳೀತಿದ್ರಲ್ಲ, ಬಸವರಾಜ್ ಸರ್ನ ಕನೆಕ್ಟ್ ಮಾಡಿಕೊಟ್ರು. ಅನಂತಪುರ, ಹೌದು. ಅದೇ ರೀತಿ ನಾವುಗಳು ಇದನ್ನ ಪ್ರಚಾರ ಮಾಡ್ತಾ ಹೋಗ್ಬೇಕು. ನಮ್ ಜೊತೆಗೆ ಅವ್ರನ್ನ ಜೋಡಿಸ್ಕೊತಾ ಇರ್ಬೇಕು. ಅವಾಗ ಈ ಸಂಖ್ಯೆ ಬೆಳೆಯುತ್ತೆ. ಸರ್, ಅವರು ನೀವು ನಂಬರ್ ನನ್ ಕೊಟ್ಟಿದ್ದೇನೋ, ನನಗೆ ಫೋನ್ ಮಾಡಿದ್ರು ಸರ್ ಮಾರ್ಕೆಟಿಂಗ್ಗೆ. ಅನಂತಪುರದಿಂದ ತುಮಕೂರಲ್ಲಿ ತಂದು ಸೇಲ್ ಮಾಡ್ತೀವಿ ಅಂತ. ಭಾರಿ ಕಷ್ಟ ಆಗತ್ತೆ ಅಂತ ಹೇಳಿದೆ ಸರ್. ಸಾವಯವ ಅವ್ರಿಗೆ ನಾನೇನ್ ಹೇಳಿದೆ ಸರ್, ಪಾವಗಡದಿಂದ ಡೈರೆಕ್ಟ್ ಬಸ್ ಇದೆಯಂತೆ ಅಲ್ಲಿಗೆ. ಅಂದ್ರೆ ಹಿ ಕ್ಯಾನ್ ರೀಚ್ ತುಮಕೂರು ಅಂತ. ಬೆಂಗಳೂರಿಗಿಂತ ನನಗೆ ತುಮಕೂರು ಈಸಿ ಅಂತ ಅಂದ್ರು. ವಯಾ ಪಾವಗಡ ಅಲ್ಲ, ಪೆರಿಷಬಲ್ ಕಷ್ಟನೇ ಅವ್ರಿಗೆ. ಪೆರಿಷಬಲ್ ಪ್ರಾಡಕ್ಟ್ಸ್ ಕಷ್ಟನೇ. ನಾನ್ ಪೆರಿಷಬಲ್ ಆದ್ರೆ ಹಿ ಕ್ಯಾನ್ ರೀಚ್. ಗೈಡೆನ್ಸ್ ತಗೊಳ್ಳಿ ಅಂತ ಹೇಳಿದೆ ನಾನು. ತುಮಕೂರು ಸಂತೆಯಲ್ಲಿ ನೆಲಮಂಗಲದಿಂದ ತಂದು ಮಾರ್ತಾರೆ ಸರ್. ಅದು ಅಥೆಂಟಿಕ್ ಇಲ್ಲ. ಅದು ಎಲ್ಲೋ ಮಾರ್ಕೆಟ್, ಯಾವ್ದೋ ಒಂದು ಸಾವಯವ ಮಾರ್ಕೆಟ್ ಇಂದ ತಂದು ರೀಸೇಲ್ ಮಾಡ್ತಾರೆ. ಆಕ್ಚುಲಿ ಬೆಳೆದವ್ರಿಗೆ, ಇವ್ರಿಗಂತವ್ರಿಗೆ ಅನುಕೂಲ ಆಗುತ್ತೆ. ಬಟ್ ಅಷ್ಟು ಬಹಳ ದೂರ ಸರ್, ಕಲ್ಯಾಣ ದುರ್ಗ ಹತ್ರ ಅಂತೆ, ಅಲ್ಲ. ಹೌದು, ಭಾರಿ ದೂರ ಆಗುತ್ತೆ. ಅವ್ರ ಹತ್ರ ಇದ್ದಿದ್ರೆ ಸಜೆಸ್ಟ್ ಮಾಡ್ಬೋದಿತ್ತು. ಕಷ್ಟ ಆಗುತ್ತೆ ಸರ್, ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ಇಲ್ಲ, ನಮ್ ತುಮಕೂರು ಸುತ್ತಮುತ್ತನೇ ಸೃಷ್ಟಿ ಮಾಡೋಣ ಬನ್ನಿ. ತರಕಾರಿ ಬೆಳೆಯುವಂತವ್ರನ್ನ ಬೆಳೆದ್ರೆ ಒಳ್ಳೆ ಮಾರ್ಕೆಟ್ ಇದೆ ಸರ್. ಸಂಡೆ ಅದು ಕ್ಯೂ ನಿಂತಿರ್ತಾರೆ ಸರ್, 100 ಜನ ಕ್ಯೂ ನಿಂತಿರ್ತಾರೆ ತರಕಾರಿ ತಗೊಳ್ಳೋದಕ್ಕೆ. ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಹೋಗಿಲ್ಲ. ಅವರು ನೆಲಮಂಗಲದಲ್ಲಿ ಯಾವ್ದೋ ಒಂದು ಸಾವಯವ ಶಾಪ್ ಇಂದ ತಂದು ಇಲ್ಲಿ ರೀಸೇಲ್ ಮಾಡೋದು. ರೈತರಲ್ಲ, ಗೊತ್ತು. ರೈತರ ಬೆಳೆದ್ರೆ ಒಳ್ಳೆ ಅನುಕೂಲ ಇದೆ ಸರ್. ಸಾಕಷ್ಟು ಅನುಕೂಲ ಆಗುತ್ತೆ ನೋಡಿ. ಒಂದ್ 2-3 ಜನ ಇದ್ದಾರೆ. ನಾನು ನಿಮ್ ತುಮಕೂರು ಸುತ್ತಮುತ್ತ ಇರೋರಿಗೆ 2-3 ಜನ ಜೊತೆ ಕನೆಕ್ಟ್ ಆಗಿದ್ದಾರೆ. ಲೋಕೇಶ್ ಅಂತ ಒಬ್ರು, ಇವರು, ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ ಬೆಳಿರಪ್ಪ ಅಂತ. ಅದರಲ್ಲಿ ಇಬ್ಬರು ಮಾತ್ರ ಅವರು ಸದಕ್ ಶುಚಿಗೆ ಹೋಗೋ ರೀತಿ ಇದ್ದಾರೆ. ಉಳಿದವರೆಲ್ಲ ಅವರು ಇಬ್ಬರು. ನಿಮಿಷ, ತುಮಕೂರು ಸಂತೆ ಇದೆ ಮೇಡಮ್. ಒಂದರಲ್ಲಿ ಹೆಚ್ಚಾಗಿ ಎಲ್ಲರೂ ಸಿ ಇದ್ದಾರೆ. ಹಲೋ, ಅದರಲ್ಲಿ ಇಬ್ಬರು ಏಕತೆ. ಹಲೋ, ಕನೆಕ್ಟ್ ಆಗ್ತಾ ಇಲ್ಲ. ಹೇಳಿ. ಎರಡನೇದು ಶಾಂತಕನ ಅಂತ ಕೊಡೋದಿದೆಯಲ್ಲ. ಹಲೋ, ನಮ್ ಜೊತೆ ಮಾತಾಡ್ತಿಲ್ಲ ಅನ್ಸುತ್ತೆ. ಸರಿ, ಮ್ಯೂಟ್ ಮಾಡ್ಕೊಂಬಿಡಿ ಅಮ್ಮ. ಹೇಳಿ. ಸರ್, ನೀಲ್ಗುಂದ್ ಮಾತಾಡೋದು. ನಮಸ್ಕಾರ ಸರ್, ಹೇಳಿ. ನಮಸ್ಕಾರ ಸರ್. ಅದೇ ನಮ್ಮ ಮೆಂಬರ್ಸ್ ಒಂದು ನೇಮ್ ಮತ್ತೆ ಮೊಬೈಲ್ ನಂಬರ್ಸ್ ಲಿಸ್ಟ್ ಒಂದು ಮಾಡೋದು ಅಂತ ಹೇಳಿದ್ದೆ ಸರ್. ಆಮೇಲೆ ಎರಡನೇದ್ದು, ಕೆಲವೊಂದು ಇವು ಇರ್ತಾವಲ್ಲ, ಈಗ ಎಕ್ಸಾಂಪಲ್ ಟಿಪ್ ಟು ಟಾಲ್ ವೆರೈಟಿ, ಅದು ಅಥೆಂಟಿಕೇಟೆಡ್ ಎಲ್ಲಿ ಸಿಗ್ತದೆ ಆ ತರ ಅವ್ರದ್ದೊಂದು ಇದನ್ನ ಮಾಡ್ಕೊಂಡು, ಆ ತರ ನಾವು ಈ
ಲಿಸ್ಟ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ಸೀಡ್ಸ್ ಅದ್ರದ್ದೊಂದು ನಾವು ಡೈರೆಕ್ಟ್ ಟೈಪ್ ಮಾಡ್ಕೋಬೇಕು ಸರ್. ಅದೇ ಲಾಸ್ಟ್ ಟೈಮ್ ನೀವು ಇದನ್ನ ಸಜೆಸ್ಟ್ ಮಾಡಿದ್ರಿ ಅವ್ರೆ. ಆದ್ರೆ ಇಲ್ಲಿ ಅದೇ ಮಾಡ್ಬೋದು, ಇಟ್ಸ್ ನಾಟ್ ಎ ರಾಂಗ್ ಥಿಂಗ್. ಬಟ್ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಆದಷ್ಟು ಈ ಪ್ಲಾಟ್ಫಾರ್ಮ್ ನ ಮಾರ್ಕೆಟಿಂಗ್ ಯೂಸ್ ಮಾಡೋದು ಬೇಡ, ಲೆಟ್ ಅಸ್ ನಾಟ್ ಶೇರ್ ಎನಿಬಡಿ ಅಂತ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ತರ ಹೇಳ್ತಾ ಹೋಗೋಣ, ಅಂದ್ರೆ ವಿ ವಿಲ್ ಶೇರ್ ಇಟ್ ಆಸ್ ಅವರ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ಸರ್ ಇನ್ ಮೈ ಮಾರ್ಕೆಟಿಂಗ್ ಅಂತ ಹೇಳಿ ನಾವು ಆತರ ಇರಂಗಿಲ್ರಿ. ಈಗ ನನ್ಗೆ ಒಂದು ಮೆಕಡೆಮಿಯಾ ಫ್ರೂಟ್ ತಗೊಳ್ಬೇಕಾದ್ರೆ ತುಂಬಾ 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 ತೊಂದ್ರೆ ಆಯ್ತ್ರಿ. ಯಾರು 2,500 ಅಂದ್ರು. ಆಮೇಲೆ ಇಲ್ಲ ನಾವು ರೂಟ್ ಸ್ಟಾಕ್ ಎಲ್ಲ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡೇವಿ, ನಮ್ದು 5,000 ರೂಪಾಯಿ ಅಂತ ಹೇಳಿದ್ರು. ಅದು ಎಲ್ಲ ಅದು ಕೊನೆಗೆ ನಮ್ಗೆ ಸಿಕ್ಕದ್ದು 210 ರೂಪಾಯಿಗೆ ಶಿವಮೊಗ್ಗ ಅಲ್ಲಿ ಫಾರ್ಮ್ ಅಲ್ಲಿ ಹಾರ್ಟಿಕಲ್ಚರ್ ಆತರ. ಅಂದ್ರೆ ನಾವು ಹುಡುಕಾಡೋದು ತಪ್ತತಿ ಅಂತ ಅದೇ ಉದ್ದೇಶ ಸರ್. ನಾಟ್ ಅವರಿಂದ ನಾವು ಉದ್ಧಾರ ಆಗ್ತೇವೆ ಮಾರ್ಕೆಟಿಂಗ್ ಅಂತ. ಆಮೇಲೆ ಇನ್ನೊಂದು ಕಾಕ್ಸಿಲೈಮ್, ಇವರೆಲ್ಲ ಪ್ರಶಸ್ತಿ ವಿಜೇತರ ಹತ್ರ ಹಿಂದಿಲ್ ದಿವಸ ಮಾತಾಡಿದ್ದೆ ನಾನು. ಇದನ್ ಮಾಡಿ ರಾಜಶೇಖರ್ ನಿಂಬಣ್ಣವ್ರಂತ. ಅವ್ರಿಗೆ ಆಯ್ತು ನಾನು ಇದನ್ ಮಾಡ್ತೀನಿ, ಕೊಡ್ತೀನಿ, 50 ರೂಪಾಯಿಗೆ ಒಂದು ಪಾಕೆಟ್ ಅಂತ ಹೇಳಿದ್ರು. ಆಮೇಲೆ ಅಲ್ಲಿಗೆ ಹೋದೆ ನಾನು. 50 ರೂಪಾಯಿಗೆ ಒಂದು ಪಾಕೆಟ್ ಹೆಂಗ್ ಬರ್ತದ್ರಿ, ನಾವು 80 ರೂಪಾಯಿ ಇದೆ, ನಿಮ್ಗ 30 ರೂಪಾಯಿಗೆ ಬೇಕಾದ್ರೆ ಇಲ್ಲಿ ಇದೆ ನೋಡಿ, ಈ ತರ ನೆಲದಲ್ಲೇ ಇರೋದನ್ನ ಎಬ್ಬಿ ಕೊಡ್ತೇವೆ ನಿಮ್ಗಂತ. ಹೌದ್ರಿ, ನೀವು ನೆಲದಲ್ಲಿ ಇರೋದು ಎಬ್ಬಿ ಕೊಡ್ತಿರ್ ಖರೆ, ಇದನ್ನ ತಗೊಂಡೋಗಿ ನಾವು ಮರುದಿವ್ಸ ಪ್ಲಾಂಟಿಂಗ್ ಮಾಡಕ್ ಆಗೋದಿಲ್ಲಲ್ಲ, ನಮ್ಗೆ ಲೇಬರ್ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಂಗೆ ಪಾಕೆಟ್ ನಲ್ಲಿ ಇರೋದು ಬೇಕು ಅಂತ ನಾನು. ಕೊನೆಗೆ ನಾವು ಇದನ್ ಮಾಡಿ ಆಯ್ತು ಬಿಡು ಅಂತ ಹೇಳಿ ಆಯ್ತು ವಾಪಸ್ ಹೋಗೋಣ, ಇನ್ನೇನ್ ಮಾಡೋದು ಅಂತ ಹೇಳಿ ರೆಡಿಯಾಗಿ ಬರ್ತಾ ಇದ್ದೆ. ಅವನೇನ್ ಹೇಳ್ದ, ತುಮಕೂರು ಆ ಕಡೆ ಎಲ್ಲ ಡಿಸ್ಪ್ಯಾಚ್ ಮಾಡೀನಿ, ಇವನ್ನ ಕೆಲವೊಂದು ಇವ್ ಸೀಡ್ಲಿಂಗ್ಸ್ ಇಲ್ಲಿ ವಾಪಸ್ ತರಿಸಿದ್ದೇನೆ, ಹೈಟ್ ಇಲ್ಲದ್ದು, ಇವನ್ ಬೇಕಾದ್ರೆ ನಾನು 50 ರೂಪಾಯಿದಾಗ ಕೊಡ್ತೇನೆ ನೋಡು ಅಂತಂದ. ನಾವು ವಾಪಸ್ ಹೋಗ್ತೇವೆ ಅನ್ನೋದು ಗೊತ್ತಾದ್ಮೇಲೆ ತುಂಬಾ ತುಂಬಾ ಬೇಜಾರಾಯ್ತು. ಆಮೇಲೆ ಬಂದು ಈ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಮ 3-4 ಜನ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಂಡೆ. ಅವ್ರು ಹೇಳಿದ್ರು, ಇಲ್ಲ ಅವನು ಅದೇ ತರ ಇದಾನ್ರಿ, ಅವನು ಮಾತಾಡೋದೆಲ್ಲ ನೈಸ್ ಆಗಿ ಮಾತಾಡ್ತಾನೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂತಾನೆ, ನಾವು ಹಿಂಗ್ ಮಾಡ್ತೀವಿ ಅಂತಾನೆ, ಬಟ್ ಮಾಡೋದು ಇದೇ ಕೆಲಸ ಅಂತ ಹೇಳಿ. ಕೊನೆಗೊಬ್ರು ನಮ್ಮ ಫ್ರೆಂಡ್ ST ಪಾಟೀಲ್ ಅಂತ ಹೇಳಿ ನಾದದವರು, ಅವ್ರ ಹತ್ರ ಮಾತಾಡಿದ್ದೇನೆ. ಅವ್ರು ಬೇರೆ ಕಡೆ ಇದನ್ ಮಾಡಿ ಕೊಟ್ರು. ಅಲ್ಲಿಗೆ ಹೋಗಿ ನಾನು ಇದನ್ ಮಾಡಿ ತಗೊಂಡೆ. ಅವ್ರಿಗೆ ನಾನು 40 ರೂಪಾಯಿ ರೇಟ್ದಂಗ ಪೇಮೆಂಟ್ ಮಾಡಿದೆ. ಅವರು ದುಡ್ಡು ಎಣಿಸ್ಕೊಂಡು ಇಲ್ಲಿ ಹಿಡೀರಿ ಅಂತೇಳಿ ವಾಪಸ್ ನನಗೆ ಕೊಟ್ರ ದುಡ್ಡು ಎಣಿಸಿದ್ದನ್ನ. ಅಲ್ರಿ, ನೀವೇನ್ ನಮ್ಮನ್ನ ಬಡಸ್ಬೇಕಂತ ಮಾಡ್ರೇನ, ST ಪಾಟೀಲ್ರ ಕಡೆಯಿಂದ ಬಂದಿರಪ್ಪ, ಇಷ್ಟೊಂದು ದುಡ್ಡು ಬೇಡ ನಮ್ಗೆ, ನೀವು ಬರೀ 15 ರೂಪಾಯಿಗೆ ಒಂದು ಕೊಟ್ರಿ, ಅವ್ರು ಹೇಳಿದಾರಂದ್ರೆ ನಾವು 15 ರೂಪಾಯಿನೇ ಮಾತ್ರ ಇಸ್ಕೊಳ್ಳೋದು ಅಂತ ಕೊಟ್ರು. ತುಂಬಾ 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 ಒಳ್ಳೆ ಎಕ್ಸ್ಪೀರಿಯನ್ಸ್. ಬಹಳ ನನಗೆ ತುಂಬಾ ಹಿಡಿಸ್ತವ್ರ ಬಿಹೇವಿಯರ್, ಅವ್ರು ಇದನ್ ಮಾಡೋದು ಎಲ್ಲ. ಅದಕ್ಕೆ ಮಾರ್ಕೆಟಿಂಗ್ ಅಂತಲ್ಲ, ಈಗ ಕಾಕ್ಸಿಲೈಮ್ ಲಿಂಬು ಬೇಕು ಅಂದ್ರೆ ಈ ಸೋರ್ಸಿಗೆ ಹೋದ್ರೆ ನಮ್ಗೆ ಈಸಿಯಾಗಿ ಸಿಗ್ತದೆ ಅಂತೇಳಿ ಅದು ಒಂದು ನಾವು ಮಾಡ್ಕೋಬೇಕ್ರಿ. ನಾಟ್ ಫಾರ್ ದೇರ್ ಇದು ರೀ, ಅವ್ರ ಮಾರ್ಕೆಟಿಂಗ್ ನಾವು ಜಾಸ್ತಿ ಮಾಡ್ಕೋದಂತ ನಮ್ಗೆ ರೈತರಿಗೆ ಬೆನಿಫಿಟ್ ಆಗ್ತೈತ್ರಿ. ಆತರ ಒಂದು ಸಿಸ್ಟಮ್ ಮಾಡ್ಕೊಂಡ್ರೆ ಖಂಡಿತ ಖಂಡಿತ ನೀವು ಅಡ್ಡಾಡೋದು ಎಲ್ಲ ಅಲ್ಲ, ಅರ್ಥ ಆಯ್ತು ನೆಲಗೊಂಡವ್ರೆ. ಈಗ ನೀವ್ ಹೇಳಿದ್ ಕರೆಕ್ಟ್ ಆಯ್ತು. ಈ ಬುಧವಾರದ ನಾವು ಆನ್ಲೈನ್ ಅಲ್ಲಿ ಸೇರೋ ಉದ್ದೇಶನೇ ಇದು, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತಾನೆ ನಾವು ಹೇಳ್ತೀವಿ. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ. ಈಗ ನೀವು ಹೇಳಿದ್ರಲ್ಲ, ಇದು ನಿಮ್ಮ ಅನುಭವ, ಈ ನಿಮ್ಮ ಅನುಭವನ ಇಲ್ಲಿ ಹಂಚ್ಕೊಂಡಿದ್ದೀರಾ. ಇದನ್ನ ನಾವು ಈ ರೀತಿ ತಗೊಂಡೋಗೋಣ. ಅಂದ್ರೆ ನಮ್ಮ ತೋಟದ ವಿನ್ಯಾಸ ಮಾಡುವಾಗ ನನಗೆ ಯಾವುದೋ ಒಂದು ಒಣಸುರಿ ಅಥವಾ ಒಂದು ಗಿಡದ ಅವಶ್ಯಕತೆ ಬಂದಾಗ ನನ್ನ ಈ ಅನುಭವ ಈ ತರ ಆಯ್ತು, ಆ ತರ ನಾವು ಹೇಳ್ತಾ ಹೋಗೋಣ. ಬಟ್ ಅದನ್ನ ಅವ್ರ ಜೊತೆ ನಾವು ಇಂಟರಾಕ್ಟೇ ಮಾಡಿಲ್ದಲೆ ಎಲ್ಲೋ ಅವ್ರ ಬಗ್ಗೆ ತಿಳ್ಕೊಂಡು ಅದನ್ನ ನಾವು ಮಾರ್ಕೆಟ್ ಮಾಡೋದ್ ಬೇಡ ಅಂತ. ವಿ ವಿಲ್ ಶೇರ್ ಅವರ್ ಎಕ್ಸ್ಪೀರಿಯನ್ಸಸ್. ಈ ನೀವ್ ಹೇಳಿದ ಅನುಭವ ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ ಸರ್, ನಾ ಏನಂತೇನ್ರಿ ಅಂದ್ರೆ, ಈ ತರ ಒಂದು ಲಿಂಕ್ ಅವ್ರಿಗೆ ನೋಡಿ ನಮ್ಕಿನ್ನ ಒಳ್ಳೆ ಸೋರ್ಸು ಸಿಗ್ಬೋದ್ರಿ. ಬಟ್ ನಮಗೂ ಇದು ಈಗೇನ್ ನಾನು ತಗೊಂಡಿದ್ದೇನಲ್ಲ ಕಾಕ್ಸಿಲೈಮ್ ಸೀಡ್ಲಿಂಗ್ಸ್, ಸುಮಾರು ಜನರಿಗೆ ಕೊಟ್ಟಿದ್ದೇನೆ ನಾನು. ಎಲ್ಲರೂ ಹೋದ್ರು, ತುಂಬಾ ಚೆನ್ನಾಗಿದೆ ರೀ, ಬಹಳ ಒಳ್ಳೆ ಬಿಹೇವಿಯರ್ ಮಾಡಿದ್ರು, ಒಳ್ಳೆ ಕೊಟ್ರು ನಮ್ಗಂತ ತುಂಬಾ ಜನ ಇದನ್ ಮಾಡ್ತಾ ಇದ್ದಾರೆ. ಆತರ ಅಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಮೆಕಡೆಮಿಯಾಗೆ ನಾನು ಸುಮಾರು 1 ವರ್ಷ 3 ತಿಂಗಳು ಕಾಲ ಕಳೆದಿದ್ದೇನ್ರಿ ಸೋರ್ಸ್ ಹುಡುಕಕ್ಕೆ. 2,500, 5,000, 3,000 ಅಂದ್ರೆ ಹೌದು, ಫಾರ್ಮರ್ ಕ್ಯಾನ್ ಅಫೋರ್ಡ್ ರೀ.
ಹೇಳಿ ತಿರುಮಲ ಪ್ರಸಾದ್, ನೀವೇನೋ ಆಡ್ ಮಾಡ್ತಾ ಇದ್ರಿ. ಮಾಡ್ತಾ ಇದ್ದೀನಿ ಸರ್. ಹಲೋ ಸರ್ ನೆಲ್ಗನ್ ಸರ್, ನಾನು ಕೂಡ ಕಾಗ್ಜಿಲ ಇದು ಮಾಡ್ತಾ ಇದ್ದೆ, ಎಲ್ಲಿ ಸಿಗುತ್ತೆ ಅಂತ. ನನಗೆ ಸ್ವಲ್ಪ ನೀವು ಅಡ್ರೆಸ್ ಅಥವಾ ಫೋನ್ ನಂಬರ್ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ತೀನಿ ಸರ್. ನಿಮ್ ನಂಬರ್ ಹೇಳ್ತೀರಾ ಸರ್? ನನ್ನ ನಂಬರ್ ಆಮೇಲೆ ಆಫ್ಲೈನ್ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಬರ್ಕೊಳ್ಳಿ, 94837 ಸರ್ ಹೇಳಿ ಸರ್. 94837 46023. ಸರ್ ಎಲ್ಲಿಂದ ತರ್ಸಿದ್ ಸರ್? ಬಿಜಾಪುರ? ಇದು ಬಿಜಾಪುರ ಹತ್ರ ಇಂಡಿ ಹತ್ರ ತರಿಸಿದ್ದು ನಾನು. ಇಂಡಿ ಈಸ್ ಐಡೆಂಟಿಫೈಡ್ ಆಸ್ ಎ ಬೇಸ್ ಆಫ್ ದಿ ಕಾಕ್ಸಿಲೈಮ್ರಿ. ಅಂದ್ರೆ ಅದಕ್ಕೆ ಇದು ವಿಶ್ವ ಮಾನ್ಯತೆ ಟ್ಯಾಗ್ ಸಿಕ್ಕಿದೆ, ಗುರುತು ಸಿಕ್ಕಿದೆ ಅದಕ್ಕೆ ಇಂಡಿಗೆ. ಆಮ್ಯಾಗ ಅಲ್ಲಿ ಕಾಕ್ಸಿಲೈಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಂದು ಗವರ್ಮೆಂಟ್ ಆಫೀಸು ಇದೆ, ಬಟ್ ಅದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ರೀ. ಅದಕ್ಕೆ ಫಂಡ್ಸೇ ಕೊಡಲ್ಲ ರೀ, ಏನು ಮಾಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಗಟ್ಟಿಗೆ ಇದ್ದು ಅದಕ್ಕೆ ಫಂಡ್ಸ್ ಅದೆಲ್ಲ ಸಪ್ಲೈ ಮಾಡಿ ಇದನ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತೈತಿ. ಹಲೋ ಸರ್, ನಮ್ದು ಬಳ್ಳಾರಿ ಸರ್ ಇರೋದು, ಅವ್ರು ಕಳ್ಸ್ಕೊಡ್ತಾರ ಸರ್ ಅಮೌಂಟ್ ಪೇ ಮಾಡಿದ್ರೆ? ನಮ್ಗೆ ನಿಜ ಅಥವಾ ನಾವೇ ಹೋಗಿ ತರ್ಬೇಕಾ ಅಲ್ಲಿ? ಸರ್ ನೋಡ್ರಿ, ಈ ವಿಷಯದಲ್ಲಿ ನಂದ ಒಂದು ಸಜೆಷನ್, ಈಗ ಅವರು ಕಳಿಸ್ಕೊಡ್ತಾರೆ, ಬಟ್ ಟ್ರಾನ್ಸ್ಪೋರ್ಟ್ನವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದು ನಮ್ಮ ಇದು ರೀ. ಅದು ಏನಂತಂದ್ರೆ ನಮ್ ಲಕ್ಕು ಸರಿಯಾಗಿ ಸೇಫ್ ಆಗಿ ಬಂದ್ ಮುಟ್ಟಿದ್ರೆ ಬೇರೆ ವಿಷಯ. ಅದು ಎಲ್ಲ ಎಲ್ಲೆಲ್ಲೂ ಬೇಕಲ್ಲಲ್ಲಿ ಹೋಗ್ಕೊಟ್ಟು ಇದನ್ ಮಾಡಿ ಅದು ಎಲ್ಲ ವೇಸ್ಟ್ ಅದ್ರಲ್ಲಿ ಸುಮಾರು ಒಂದಿಷ್ಟು ವೇಸ್ಟ್ ಆಗಿ ಇದಾಯ್ತಂದ್ರೆ ನಮಗ್ ಲಾಸ್ ಅಲ್ಲ. ಅದ್ರ ಬದ್ಲಿ ನಾವೇ ಹೋಗಿ ಇದ್ರಗಡೆ ನಿಂತ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ನಾವು ಹಾಕೊಂಡ್ ಬಂದ್ರೆ ಒಳ್ಳೇದು. ಸರ್ ನೀವು ಎಷ್ಟು ದಿವಸ ಆಗಿದೆ ಸರ್ ಅದು? ಏನ್ರಿ, ನಂದಿದ್ದು ಈ ಜೂನ್ಕ್ಕೆ 2026 ಜೂನ್ಕ್ಕೆ 2ನೇ ವರ್ಷ ಕಂಪ್ಲೀಟ್ ಆಗ್ತದೆ. ನಾನು 1 ವರ್ಷ ಆಯ್ತು. ಸರ್ ಫೋಟೋ ಏನಾದ್ರು ಸಾರಿ ಮಂಜುನಾಥ್ ಸಾರಿಗೆ ಇಡ್ರಿ ಸರ್, ಸ್ವಲ್ಪ ನೋಡೋಣ ಹೇಗಿರುತ್ತೆ ಅಂತ. ಫೋಟೋನು ವಿಡಿಯೋನು ಯಾವ ತರ ಪ್ಲಾಂಟ್ ಮಾಡಿದೀರಾ, ಅಂದ್ರೆ ರೋ ಟು ರೋ ಎಷ್ಟಿದೆ, ಪ್ಲಾಂಟ್ ಟು ಪ್ಲಾಂಟ್ ಎಷ್ಟಿದೆ, ಯಾವ ತರ ನೀವು ವಾಟರ್ ಕೊಡ್ತಾ ಇದ್ದೀರಾ, ಅದೊಂದ್ ಸ್ವಲ್ಪ ವಿಡಿಯೋನು ಫೋಟೋನು ಇಡಿ ಸರ್ ಮಂಜುನಾಥ್ ಸಾರ್ಗೆ. ಸರ್ ನೋಡ್ರಿ, ಈ ಸರಿ ನಾನು ನೀರೇ ಕೊಟ್ಟಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊನ್ನೆ ಒಂದು ಟಾಕಿ ನೀರು ಸ್ವಲ್ಪ ಗಿಡಕ್ಕೆ ಕೊಟ್ಟಿದ್ದೇನೆ. ಯಾಕಂದ್ರೆ 2025 ಅಲ್ಲಿ ನಮಗೆ ಎಷ್ಟು ಮಳೆ ಆಯ್ತು ಅಂತಂದ್ರೆ ನಾನು ಹೇಳೋಕ್ ರೆಡಿ ಇಲ್ಲ. ತುಂಬಾ ಅನುಭವಿಸಿದ್ದೇನೆ. 3 months ನಮ್ಗೆ ಫೀಲ್ಡಿಗೆ ಹೋಗಕ್ ಆಗ್ಲಿಲ್ರಿ, ಏನು ಮಾಡಕ್ ಆಗ್ಲಿಲ್ಲ 3 months. ಗದಗ ತಾಲೂಕು ನೆಲಗೊಂಡ ಸರ್ದು ಕೃಷಿ ಭೂಮಿ ಗದಗ ತಾಲೂಕು. ಹೇಳಿ ಸರ್, ಹೇಳಿ ಕಂಟಿನ್ಯೂ ಮಾಡಿ. ಗದಗ ಹತ್ರ ಹುಲ್ಕೋಟಿ ಅಂತ ಹಳ್ಳಿ, ಆ ತರ ಇದಾಗಿದೆ. ನಂದು 11 ಎಕರೆ ಗ್ರೀನ್ ಗ್ರಾಮು ಒಂದು ಕಾಳು ಕೂಡ ಬರ್ಲಿಲ್ಲ. ಎಲ್ಲಾ ಮಳೆ ಕಪ್ಪಾಗಿ ಹೊಲದಲ್ಲೇ ಹಾಳಾಗೋಯ್ತ್ರಿ, ಎಲ್ಲ ಹೊಲದಲ್ಲೇ ಹೋಯ್ತದ, ಏನು ಮಾಡಕ್ ಆಗ್ತಾ ಇಲ್ಲ. ಹಲೋ ಸರ್, ತಿರುಮಲ ಪ್ರಸಾದ್ ಅವ್ರ ಪ್ರಶ್ನೆ ಏನಿತ್ತು ಅಂದ್ರೆ, ಈ ಕಾಗಜಿ ಲಿಂಬನ್ನ ಪ್ರಥಮವಾಗಿ ಪ್ರಯತ್ನ ಮಾಡುವಂತವ್ರಿಗೆ ಏನಾದ್ರೂ ಮಾರ್ಗದರ್ಶನಗಳಿದ್ರೆ ಅದನ್ನ ಶೇರ್ ಮಾಡಕ್ ಪ್ರಯತ್ನ ಮಾಡೋಣ ಅಂತ ಅವ್ರ ಎಕ್ಸ್ಪೆಕ್ಟೇಷನ್. ನನ್ನ ವೈಯಕ್ತಿಕ ಇದನ್ನ ಹೇಳ್ತೇನ್ರಿ. ನಾನು ಆಕ್ಚುಲಿ ಕಾಕ್ಸಿಲೈಮ್ ತಗೊಂಡ್ ಬಂದು ಪ್ಲಾಂಟಿಂಗ್ ಮಾಡಿದ್ಮೇಲೆ ಮಳೆ ಶುರುವಾಯ್ತು. ಅದಕ್ಕೇನ್ ನಾನು ಇದನ್ನ ಏನಂದ್ರೆ ನಾನು ಸಾವಯವ ಕೃಷಿಕ, ಸ್ವಲ್ಪ ಸಗಣಿ ಗೊಬ್ಬರ ಹಾಕಿದ್ ಬಿಟ್ರೆ ಬೇರೇನೂ ಮಾಡಿಲ್ಲ. ಆಮೇಲೆ ಅದಕ್ಕೆ ಕೀಡೆಗಳು ಬಂದವ್ರಿ, ಅಂದ್ರೆ ಕ್ಯಾಟ್ರಿಪಿಲ್ಲರ್ ಟೈಪ್. ಅದು ಎಲ್ಲ ಎಲೆ ತಿಂದು ಎಲ್ಲ ಬೋಳ್ ಗಿಡ, ಬರೀ ಕಡ್ಡಿಗಳು ಕಾಣ್ತಾ ಇದ್ವು. ಇದೇನಪ್ಪ ಹೆಂಗೆ ಅಂತ ಹೇಳಿ ಆಮೇಲೆ ಹಂಗೆ ನಮ್ಮ ಫ್ರೆಂಡಿಗೆ ಒಬ್ಬರಿಗೆ ಮಾತಾಡಿದೆ ನಾನು, ಬಿಸಿ ರೊಟ್ಟಿ ಅಂತೇಳಿ. ಅವ್ರಿಗೆ ಮಾತಾಡಿದಾಗ ಅವ್ರು ಏನ್ ಹೇಳಿದ್ರು, ನೀವು ಸುಮ್ನೆ ಇದ್ಬಿಡಿ, ಅದು ತನ್ನಷ್ಟಕ್ಕೆ ತಾನೇ ಎಷ್ಟು ಚೆನ್ನಾಗಿ ಚಿಗುರ್ತದ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ನೋಡ್ದೆ ನಾನು, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದಾವ ಅಂತಂದ್ರೆ ಅದು ತಿಂದದ್ದೆಲ್ಲಾನು ನಮ್ಗೆ ಬಹಳ ಹೆಲ್ಪ್ ಆಯ್ತ್ರಿ. ಪಕ್ಕಳ ಹೊಡೆದು ತುಂಬಾ ಚೆನ್ನಾಗಿ ಡೆವಲಪ್ ಆದವ್ರಿ ಅವು. ಸರ್ ನೀವು ಇವಾಗ ಅದನ್ನ ಎಷ್ಟು ಇದು ಕುಣಿತ ಹೊಡಿತೀರಲ್ಲ, ಎಷ್ಟು ಅಗಲ, ಎಷ್ಟು ಉದ್ದ, ಎಷ್ಟು? ನಾನು 2 ನಿಂಬೆ ಗಿಡದ ಮಧ್ಯೆ 25 ಫೀಟ್ ಇಟ್ಟಿದ್ದೇನೆ. 25 ಸ್ಕ್ವೇರ್ ಫೀಟ್
25 ಸ್ಕ್ವೇರ್ ಫೀಟ್ ಮೆಜರ್ ಮಾಡಿ 4 ಗಿಡ ನಿಂಬೆ ಹಾಕಿದ್ದೇನ್ರಿ. ಆಮೇಲೆ ಆ 25 ಅಂದ್ರೆ 2 ನಿಂಬೆ ಗಿಡದ ಮಧ್ಯೆ 1 ನುಗ್ಗೆ ಗಿಡ ಹಾಕಿದ್ದೇನೆ ನಾನು. ಅಲ್ಲ ಸರ್, ಇದು ನಿಮ್ಗೆ ಅದು ಪ್ಲಾಂಟೇಶನ್ ಮಾಡಕಾಲಕ್ಕೆ ನೀವು ಗಿಡ ಇಡ್ತೀರಲ್ಲ, ಅದು ಎಷ್ಟು ಒಳಗ ಆಳ ತೋಡಿದ್ದೀರ ಅಂತ? ನಾನು 1 ಫೀಟ್ ತೆಗೆದಿದ್ದೇನೆ ಅಷ್ಟೇ. 1 ಫೀಟ್. 1 ಫೀಟ್ ಸಾಕಾಗುತ್ತೆ ಸರ್? ಹಾ 1 ಫೀಟ್ ಸಾಕು. ನಮ್ದು ಪಾಕೆಟ್ ಕಂಪ್ಲೀಟ್ ಮುಳುಗಿ ಇದಾಯ್ತು ಅಂದ್ರೆ ಒಳಗಡೆ ಹೋಯ್ತು ಅಷ್ಟೇ. 1 ಫೀಟ್ ನಾನು ತೆಗ್ದದ್ದು. ಅದೇನ ನಾನು ಸಜೆಸ್ಟ್ ಮಾಡಿದ್ದು 1 ಫೀಟ್ ಏನ ಸಜೆಸ್ಟ್ ಮಾಡಿ? ನೋಡ್ರಿ, ನಂದು ನೇಚರ್ ಹೆಂಗೈತೆ ಅಂದ್ರೆ, ನಾನು 12 ಜನರ ಜೊತೆ ಸಂಭಾಷಣೆ ಮಾಡ್ತೇನೆ, ಅಂದ್ರೆ ರಿಯಾಕ್ಟ್ ಮಾಡ್ತೇನೆ, ಎಲ್ಲ ಮಾತಾಡ್ತಾ ಇರ್ತಾನೆ, ಅವ್ರ ಅಭಿಪ್ರಾಯ ನಾವು ಕೇಳ್ತೇನೆ, ಇದನ್ ಮಾಡ್ತೇನೆ. ಆದ್ರೆ ಅದ್ರೊಳಗಿಂದ ಜಸ್ಟ್ ಸಾರಾಂಶ ಏನಿರ್ತದೆ ಅದನ್ನ ತಗೊಂಡು ನಾನ್ ಏನ್ ಮಾಡಕ್ ಸಾಧ್ಯ, ನನಗೆ ಎಷ್ಟು ಚೆನ್ನಾಗಿ ಮಾಡಕ್ ಸಾಧ್ಯ ಅಂತಂದ ಅದನ್ನಷ್ಟೇ ನಾ ಮಾಡೋದ್ರಿ. ಅವ್ರಿಗೆ ನಾನು ಗಿಡ ಸಪ್ಲೈ ಮಾಡಿದವ್ರಿಗೆ ಏನೂ ಕೇಳಕ್ ಹೋಗಿಲ್ಲ. ನಾನು ಗಿಡ ಸಪ್ಲೈ ಮಾಡಿದವ್ರಿಗೆ ಏನೂ ಕೇಳಕ್ ಹೋಗಿಲ್ಲ. ಐ ಹ್ಯಾವ್ ಫಾಲೋಡ್ ಮೈ ಓನ್ ಮೆಥಡ್. ಸರ್, ನಾನ್ ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಟ್ಯಾಪ್ ರೂಟ್ ಸಿಸ್ಟಮ್, ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ 2 ತರ ಇರ್ತದೆ. ಟ್ಯಾಪ್ ರೂಟ್ ಸಿಸ್ಟಮ್ ಅಂತಂದ್ರೆ ಡೀಪ್ ಆಗಿ ಹೋಗುತ್ತೆ ಸರ್ ಅದು ರೂಟ್. ಆ ರೂಟ್ ಡೀಪ್ ಆಗಿ ಹೋಗೋದಕ್ಕೆ ನಾವು ಸ್ವಲ್ಪ ಭೂಮಿನ ಸ್ವಲ್ಪ ಅಂದ್ರೆ 1 ಮೀಟರ್, ಎಕ್ಸಾಂಪಲ್ 1 ಮೀಟರ್ ಅಷ್ಟು ನಾವು ಲೂಸ್ ಮಾಡಿ ಅದರಲ್ಲಿ ನಾವು ಬೇರೆ ಸೆಗಣಿ ಗೊಬ್ಬರನೋ ಅಥವಾ ಎಲೆಗಳು ಡ್ರೈ ಲೀವ್ಸ್ ಏನಾನ ಹಾಕ್ಬಿಟ್ಟು ಕವರ್ ಮಾಡಿ ನಾವು ಈ ಗಿಡ ನಾಟಿದ್ರೆ ಅವಾಗ ರೂಟ್ ಪಿಯರ್ಸ್ ಆಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ. ಅಂದ್ರೆ ಅದು ಇಟ್ ವಿಲ್ ಆಲ್ಸೋ ಹೆಲ್ಪ್. ಇಲ್ಲ ಫೈಬ್ರಸ್ ರೂಟ್ ಸಿಸ್ಟಮ್ ಅಂತಂದ್ರೆ ಮೇಲೇನೆ ಇರುತ್ತೆ ಸರ್ ರೂಟ್ಸ್, ಅವಾಗ ನಿಮಗೆ ಪ್ರಾಬ್ಲಮ್ ಬರಲ್ಲ. 1 ಫೀಟ್ ಆದ್ರೂ ನಡೆಯುತ್ತೆ. ಆ ಉದ್ದೇಶಕ್ಕೆ ಕೇಳ್ದೆ. ಏನಿಲ್ಲ, ನಾವು ಲೂಸ್ ಮಾಡಿದ್ರೆ ಮಣ್ಣು ಜಲ್ದಿ ಗಿಡ ವೃದ್ಧಿ ಆಗಕ್ಕೆ ಅನುಕೂಲ ಅನ್ನೋ ಉದ್ದೇಶಕ್ಕೆ ಕೇಳ್ದೆ ಸರ್. ಇಲ್ಲ ಇದ್ರಲ್ಲಿ ನನ್ನ ವ್ಯೂ ಏನಂತಂದ್ರೆ, ಅದು ರೂಟ್ ಸಿಸ್ಟಮ್ ತಾನೇ ಡೆವಲಪ್ ಮಾಡ್ಕೊಂಡು ಡೀಪ್ ಆಗಿ ಪೇರ್ಸ್ ಆಗಿ ಹೋದ್ರೆ ಗಟ್ಟಿಗಿರ್ತದೆ ಗಿಡ. ನೀವು ಮಣ್ಣು ಪೊಳ್ ಮಾಡಿ ಡೀಪ್ ಆಗಿ ಇದನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದೇನೋ ಇದು ಏನಂತಂದ್ರೆ ನ್ಯಾಚುರಲ್ ಆಗಿ ಜೋರಾಗಿ ಗಾಳಿ ಬೀಸಿದ್ರೂ ಬೀಳೋ ಚಾನ್ಸಸ್ ಇರ್ತದೆ. ಸರ್ ತಿರುಮಲ ಪ್ರಸಾದ್ ಸರ್, ಇದು ಸಬ್ಜೆಕ್ಟಿವ್ ಅಂತ ಅನ್ಕೊಳ್ಳೋಣ. ಅಂದ್ರೆ ನಮ್ಮ ಕೃಷಿ ಭೂಮಿಯ ಮಣ್ಣಿನ ಪದರ ಏನಿದೆ ಅದ್ರ ಮೇಲೆ ಇದು ಅವಲಂಬಿಸಿರುತ್ತೆ. ಉದಾಹರಣೆಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಬಂಡೆ ಕಲ್ಲಿನ ಜಾಗ, ಅಂದ್ರೆ ಸಾಕಷ್ಟು ಬಂಡೆಗಳಿರುತ್ತೆ. ಅಲ್ಲಿ ಜನಗಳು JCB ಟ್ರೆಂಚ್ ಹೊಡೆದು ನೆಡುವಂತ ಪ್ರಯತ್ನ ಮಾಡ್ತಾರೆ. ಇನ್ ಕೆಲವು ಭಾಗದಲ್ಲಿ ನೀವು ಯಾವ್ದೋ ಒಂದು ಕೃಷಿ ಹೊಂಡಕ್ಕೂ ಏನಕ್ಕೋ ಗುಂಡಿ ತೆಗೆಸಿದ್ರೆ ನೀವು ಆ ಕ್ರಾಸ್ ಸೆಕ್ಷನ್ ವ್ಯೂ ನೋಡಿದ್ರೆ ಗೊತ್ತಾಗತ್ತೆ. ಸುಮಾರು 3-3.5 ಅಡಿ ತನಕ ಒಂದೇ ಲೇಯರ್ ಇರುತ್ತೆ. ಸ್ಯಾಂಡ್ ಮಿಕ್ಸ್ಡ್ ಸಾಯಿಲ್, ರೆಡ್ ಸಾಯಿಲ್ ಆ ತರ ಇರುತ್ತೆ. ಇದು ಸಬ್ಜೆಕ್ಟಿವ್ ಸರ್. ನಮ್ಮ ಮಣ್ಣು ಮೇಲ್ಪದರ ಮತ್ತು ಕೆಳಪದರ ಹೇಗಿದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಇದು ಮೊದಲನೇ ಪಾಯಿಂಟ್. ಬಟ್ ನೆಲಗೊಂಡ ಸರ್ ಹೇಳಿದಾಗೆ ಪ್ರಕೃತಿನಲ್ಲಿ ಪ್ರತಿ ಗಿಡಕ್ಕೂ ತಾನು ಸರ್ವೈವ್ ಆಗ್ಲೇಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇದ್ದೇ ಇರುತ್ತೆ. ಎಷ್ಟೇ ಕಠಿಣ ಸಮಸ್ಯೆ, ಕಠಿಣ ಪ್ರದೇಶ ಆದ್ರೂ ಬೇರು ಬಿಟ್ಟು ಅದು ಎಸ್ಟಾಬ್ಲಿಷ್ ಆಗುವಾಗ ಹಾಗೆ ಆಗತ್ತೆ. ನೈಸರ್ಗಿಕ ಕೃಷಿನಲ್ಲಿ ನಾವು ಗಮನಿಸೋದೇನಂದ್ರೆ, ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಮೊದಲ 1, 2, 3 ವರ್ಷಗಳಲ್ಲಿ ನಾವು ನೆಟ್ಟಂತ ಗಿಡಗಳು ರಾಸಾಯನಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡಿದವ್ರ ತರ ಎತ್ತರವಾಗಿ ಬೆಳೆದಿಲ್ಲ ಅಂತಂದ್ರೂ ಅವು ನಮ್ಮ ನೈಸರ್ಗಿಕ ಕೃಷಿಯ ಪ್ರಯೋಗಕ್ಕೆ ಅವು ಅಡ್ಜಸ್ಟ್ ಆಗ್ತಾ ಇರ್ತವೆ ಸರ್. ಹಾಗಾಗಿ ಅಷ್ಟೊಂದು ಇಟ್ ಇಸ್ ಸಬ್ಜೆಕ್ಟಿವ್. ಇದು ನಿಮ್ಮ ಪರಿಸರದ ಮೇಲೆ, ನಿಮ್ಮ ಮಣ್ಣಿನ ಮೇಲೆ ಅವಲಂಬಿಸಿರುತ್ತೆ ಸರ್. ಇದ್ರಲ್ಲಿ ನಿಮ್ಗೆ ಏನು ಹೇಳಿದ್ರಿ ಅಂತಂದ್ರೆ, ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಆ ಬಂಡೆಗಳಿದಾವೆ ಹಿಂಗೆ ಅಂತ ಹೇಳಿದ್ರಲ್ಲ. ಈಗ ಸುಭಾಷ್ ಪಾಳೇಕರ್ದು ಒಂದು ಗ್ರೂಪ್ ರೀ ಮಹಾರಾಷ್ಟ್ರದ್ದು, ದೇ ಹ್ಯಾವ್ ಇನ್ವೈಟೆಡ್ ಅಸ್. ಅಂದ್ರೆ ಯಾರ್ಯಾರು ಹಲೋ ನೆಲಗೊಂಡ್ ಸರ್, ಲೈನ್ ಕ್ಲಿಯರ್ ಆಗ್ತಾ ಇಲ್ಲ. ನೋಡ್ತೇವೆ ಅಂತ ಹೇಳಿ ಪುನಃ ಹತ್ರ ಬಟ್ ನಂದು ಬ್ಯಾಡ್ ಲಕ್ ರೀ, ನನಗೆ ಹೋಗೋಕ್ ಆಗ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅದನ್ನ. 5 days ಟ್ರಿಪ್. ಇಟ್ ಸ್ಟಾರ್ಟೆಡ್ ಫ್ರಮ್ ಸೋಲಾಪುರ್, ಎಂಡೆಡ್ ಇನ್ ಪೂನಾ ರೀ. ಆತರ ನಾವು ನೋಡ್ರಿ, ಪ್ರತಿಯೊಂದು ನೀವು ಹೇಳಿದ್ರಲ್ಲ, ಪ್ರತಿಯೊಂದು ಜೀವಿನೂ ಬದುಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಗಿಡ ಆಗ್ಲಿ, ಪ್ರಾಣಿ ಆಗ್ಲಿ, ಮನುಷ್ಯನಾಗ್ಲಿ, ಇದಾಗ್ಲಿ ಆತರ ಬದುಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಕಲ್ಲು ಬಂಡೆ ಇದ್ರು ಕೂಡ ಇಟ್ ವಿಲ್ ಸರ್ವೈವ್. ಬಟ್ ಸ್ವಲ್ಪ ಅಲ್ಲಿ ನಾವು ಜಾಸ್ತಿ ಕಾಳಜಿ ತಗೊಳ್ಬೇಕಾಗ್ತದೆ, ಕೇರ್ ಮಾಡ್ಬೇಕಾಗ್ತದೆ.
ಕಲ್ಬಂಡೆ ಇದ್ದಲ್ಲಿ ಸ್ವಲ್ಪ ನೀರ್ಗೀರ್ ಹಾಕಿ ಇದನ್ ಮಾಡಿ ಇಟ್ ವಿಲ್ ಟೇಕ್ ಕೇರ್. ಆ ತರ ನಾವು ಇದನ್ ಮಾಡಬಾರ್ದು. ಅವು ನೈಸರ್ಗಿಕವಾಗಿ ಸಶಕ್ತವಾಗಿ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಅಯ್ಯೋ ನನ್ ಗಿಡಕ್ಕೆ ಕಿಡಿ ಹತ್ತಿದಾವೆ ಹಿಂಗೆ ಅಂತ ಹೇಳಿ ಇದನ್ ಮಾಡಿ ನಾನು ಓಡಾಡಿ ಸ್ಪ್ರೇ ಮಾಡಿ ಎಣ್ಣೆ ಹೊಡೆದಿದ್ರೆ ಅದು ಗಿಡ ತುಂಬಾ ಚೆನ್ನಾಗಿ ಚಿಗುತ್ತು ಪಕ್ಕಲ್ ಹೊಡೆದು ಚಲೋ ಆಗ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇರ್ಲಿಲ್ಲ. ಅದು ಒಂದ್ ರೀತಿಯಿಂದಾನೇ ಹೆಲ್ಪ್. ಆಮೇಲೆ ಈಗ ಹುಬ್ಳಿನಲ್ಲಿ ದೇಶಪಾಂಡೆ ಫೌಂಡೇಶನ್ ಅಂತಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿದೆ. ಈ ತರ ಕಿಡಿ ಬರ್ತಾವಲ್ರಿ, ಅವರು ಒಂದು ಇದನ್ನ ಏನಂದ್ರೆ ಜೀವಾಣು ತಯಾರು ಮಾಡಿದ್ದಾರೆ. ಅದು ಏನಂತಂದ್ರೆ ಈ ಕ್ಯಾಟರ್ಪಿಲ್ಲರ್ಸ್ ಇದಾವಲ್ಲ ಆ ತರ ಹುಳಗಳನ್ನ ಮಾತ್ರ ತಿಂತತ್ರಿ. ಅದು 50 rupees ಒಂದು ಇದು ಅಂತ್ರಿ ಸ್ಲಿಪ್. ಅದನ್ನ ತಗೊಂಡೋಗಿ ನೀವು ಪೀಸ್ ಮಾಡಿ ಒಂದೊಂದ್ ಗಿಡಕ್ಕೆ ಒಂದೊಂದು ಅಂಟಿಸ್ಬಿಟ್ರೆ ಸಾಕು. ಅವೆಲ್ಲ ಹುಳುಗಳು ಅಂದ್ರೆ ಈ ಪರೋಪಕಾರಿ ಇದು ಕೀಟಗಳು ಡೆವಲಪ್ ಆಗಿ ಅವನ್ನೆಲ್ಲ ಕಿಡೆ ತಿಂದ್ಬಿಡ್ತಾವ ಅಂತ ಹೇಳಿದ್ರು. ಅದನ್ನ ತಗೊಂಡ್ಬಂದು ಈ ಸಾರಿ ಜೂನಲ್ಲಿ ನಾನು ಅದು ಒಂದೊಂದ್ ಗಿಡಕ್ಕೆ ಒಂದೊಂದು ಅಂಟಿಸ್ಬೇಕು ಅಂತ ಮಾಡಿದ್ದೇನೆ. ಆಮೇಲೆ ಅವರಿಗೆ ಪಾರ್ಥೇನಿಯಂ ಬಗ್ಗೆ ಕೇಳಿದೆ. ಪಾರ್ಥೇನಿಯಮದ್ದು ಕೀಟ ಡೆವಲಪ್ ಮಾಡಿದ್ದಾರೆ, ಬಟ್ ಅದು ನಮ್ಗೆ ಕರೆಕ್ಟ್ ಆಗಿ ಲಿಂಕ್ ಸಿಗ್ತಾ ಇಲ್ಲ. ಲ್ಯಾಬೊರೇಟರಿ ಲೆವೆಲ್ ಅಲ್ಲೇ ಇದು, ಕಮರ್ಷಿಯಲ್ ಬಂದಿಲ್ಲ ಇನ್ನು. ಅದು ಬಂದ್ರೆ ನಾವು ನಿಮ್ಗೆ ಕೊಡ್ತೇವೆ ಅಂತ ಹೇಳಿದ್ರು ಅವರು. ಈ ಪಾರ್ಥೇನಿಯಂ ಪೀಡೆನೆ ತಪ್ಪು ಹೋಗ್ತದೆ ನಾವು. ಖಂಡಿತ ಸರ್. ವಿವಿಧ ಹಂತಗಳಲ್ಲಿ ಮಂಜುನಾಥ್ ಸರ್, ಇನ್ನೊಂದು ವಿಷಯ, ಬೆಂಗಳೂರಲ್ಲಿ ಜೈವಿಕ ಕೀಟಗಳನ್ನು ತಯಾರು ಮಾಡಿ ಪಾರ್ಥೇನಿಯಂಗೆ ಅಥವಾ ಈ ನಮ್ಮ ಈ ನಿಂಬೆ ಸಸಿ ಕ್ಯಾಟರ್ಪಿಲ್ಲರ್ಸ್ ಇದು ತಿಂತಾವಲ್ಲ ಅಂತವಕ್ಕೆ ಅದು ಅಲ್ಲಿ ಒಂದು ಅದನ್ನ ಸಂಸ್ಥೆ ಹುಡುಕಾಡಿ ಅದನ್ನ ಇದ್ ಮಾಡ್ಬೇಕ್ರಿ. ಪಾರ್ಥೇನಿಯಂ ಮಾತ್ರ ಬಹಳ ಅಂದ್ರೆ ಬಹಳ ತೊಂದರೆ ಕೊಡ್ತದ ನಮ್ಗೆ. ಅದಕ್ಕೊಂದು ಡೆವಲಪ್ ಮಾಡಿದ್ದಾರೆ ಪರೋಪಕಾರಿ ಕೀಟ ಪಾರ್ಥೇನಿಯಂ ಮಾತ್ರ ತಿನ್ನೋದಕ್ಕೆ. ಅದು ಬೇರೆ ಯಾವ ಸಸ್ಯನೂ ಮುಟ್ಟಲ್ಲ. ಅದನ್ನ ಹುಡುಕಾಡ್ತಾ ಇದ್ದೇನೆ, ಬಟ್ ಐ ಹ್ಯಾವ್ ನಾಟ್ ಇನ್ನು ಸಿಕ್ಕಿಲ್ಲ ನನಗೆ. ಐ ಹ್ಯಾವ್ ನಾಟ್ ಕಾಟ್. ಸರ್ ಇದೆಲ್ಲ ಸರಪಳಿ ಸರ್. ಇಟ್ ಇಸ್ ಎ ಚೈನ್. ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ. ಇಟ್ ಇಸ್ ಎ ಚೈನ್. ಇದು ನಾವು ಕೃಷಿನ ನಾವು ಆ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಈ ಚೈನಿನ ಕೊಂಡಿಗಳು ಬೆಳೀತಾ ಹೋಗುತ್ತೆ. ಬಟ್ ಆದಷ್ಟು ನಾವು ನೈಸರ್ಗಿಕ ಕೃಷಿನಲ್ಲಿ ನಾವು ಲೆಟ್ ಅಸ್ ಮಿಮಿಕ್ ದ ನೇಚರ್, ಲೆಟ್ ಅಸ್ ಅಲೈನ್ ವಿತ್ ದ ನೇಚರ್. ನಾವು ಪ್ರಕೃತಿನ ಎಷ್ಟು ಸಾಧ್ಯ ಅಷ್ಟು ಹತ್ರ ತಗೊಂಡೋಗೋಣ ನಮ್ಮ ಕೃಷಿ ಭೂಮಿನಲ್ಲಿ. ಇವು ತಂತಾನೆ ಸ್ವನಿಯಂತ್ರಣ ಬರೋದನ್ನು ನಾವು ಗಮನಿಸಬಹುದು, ಅಥವಾ ಬರೋ ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ. ಅಷ್ಟು ತಾಳ್ಮೆ ಇಟ್ಕೊಂಡು ನಾವು ಮಾಡ್ತಾ ಬರೋಣ. ಈ ಉದಾಹರಣೆಗೆ ನೀವು ಪಾರ್ಥೇನಿಯಂ ವಿಷಯ ಹೇಳಿದ್ದಕ್ಕೆ, ಪಾರ್ಥೇನಿಯಂ ಆಗ್ಬೋದು ಅಥವಾ ಮುಟ್ಟಿದ್ರ ಮುನಿ, ಟಚ್ ಮಿ ನಾಟ್, ಅದಾಗ್ಬೋದು. ನಮ್ಮ ತೋಟದಲ್ಲಿ ಗಣನೀಯವಾಗಿ 95% ಕಮ್ಮಿ ಆಗಿದೆ. ಅದಕ್ಕೆ ನಾವು ಕಂಡಿಟ್ಕೊಂಡಿರೋ ಕಾರಣ ಉಳುಮೆ ರಹಿತ ಕೃಷಿ. ನಾವು ಉಳುಮೆ ಮಾಡಲ್ಲ. ಆಮೇಲೆ ಫ್ರೀಕ್ವೆಂಟ್ ಬ್ರಷ್ ಕಟಿಂಗ್. ಮಳೆಗಾಲಗಳಲ್ಲಿ 45ರಿಂದ 50 ದಿವಸಕ್ಕೆ, ಚಳಿಗಾಲದಲ್ಲಿ ಬೇಸಿಗೆಕಾಲದಲ್ಲಿ 65 ದಿವಸಕ್ಕೆ ನಾವು ಕಳೆ ನಿಯಂತ್ರಣ ಮಾಡ್ತೀವಿ ಪಳೆಕಚ್ಚು ಯಂತ್ರದಿಂದ. ಇವೆರಡನ್ನು ಮಾಡ್ತಿಂದು ಮತ್ತೆ ಮುಚ್ಚಿಗೆ ಸಾಕಷ್ಟು ಕೊಡೋದ್ರಿಂದ ನಮ್ಮಲ್ಲಿ ಮುಟ್ಟಿದ್ರ ಮುನಿ ಮತ್ತೆ ಪಾರ್ಥೇನಿಯಂ ಅದು 95% ಕಮ್ಮಿ ಆಗಿದೆ. ಹಾಗಾಗಿ ಪರಿಸರದಲ್ಲಿ, ಪ್ರಕೃತಿನಲ್ಲಿ ಸರ್, ನಮ್ಮ ಕೃಷಿ ಭೂಮಿನಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಅದನ್ನ ಗಮನಿಸ್ತಾ ಹೋಗ್ಬೇಕಷ್ಟೇ ನಾವು. ಸರ್ ಒಂದು ವಿಷಯ ಪಾರ್ಥೇನಿಯಂದಲ್ಲಿ ಸರ್, ಪಾರ್ಥೇನಿಯಂ ಒಂದು ಒಳ್ಳೆ ಚೆನ್ನಾಗಿ ಬೆಳೆದ ಗಿಡ 1 ಲಕ್ಷ ಬೀಜಗಳನ್ನ ಇದನ್ ಮಾಡ್ತದ್ರಿ, ಪ್ರಸಾರ ಮಾಡ್ತದೆ. ಈಗ ನಾನು ನನ್ನ ಹೊಲದನ್ನ ಕ್ಲೀನ್ ಆಗಿ ಇಟ್ಟಿದ್ದೇನೆ, ನಾನು ಇದನ್ ಮಾಡಕ್ಕೆ ಬಿಡಲ್ಲ. ಬಟ್ ಪಕ್ಕದ ಹೊಲದವ್ರು, ಈಗ ನನಗೆ ಪಕ್ಕದ ಹೊಲದವನು ಬಂಡ್ ಇರ್ತದೆ, ಆ ಬಂಡ್ ಮೇಲಿಂದ ಅವ್ನು ಪಾರ್ಥೇನಿಯಂ ತಗ್ಸಲ್ಲ, ತನ್ನ ಹೊಲದಲ್ಲೇ ಕ್ಲೀನ್ ಆಗಿ ಇಟ್ಟಿರ್ತಾನೆ. ಅವೆಲ್ಲ ಗಾಳಿಗೆ ಹಾರಿ ಬಂದು ನಮಗ್ ಬೀಳ್ತವೆ. ಏನ್ ಮಾಡ್ಬೇಕು ಹೇಳಿ ಸರ್? ಆಮೇಲೆ ನೀವು ಹೇಳಿದಂಗೆ ನಂದು ಉಳುಮೆ ರಹಿತ ಕೃಷಿ. ನಾನು ಇವಾಗ ಕಡ್ಲೆ ಮತ್ತೆ ಗೋಧಿ ಹಾಕಿದ್ದೇನೆ. ಅದು ತಕೊಂಡ್ತೇನಲ್ರಿ, ನಾನು ಏನ್ ಮಾಡ್ತೇನೆ ಅಂದ್ರೆ 2 ಬೆರಳು ಅಷ್ಟೇ ಹರಗಿಸ್ತೇನೆ. ನಾನು ಯಾವಾಗ್ಲೂ ಈ ಫ್ಲೋಯಿಂಗು ಮಾಡ್ಸೋಲ್ಲ, ಆಮೇಲೆ ಡೀಪ್ ಫ್ಲೋಯಿಂಗ್ ಮಾಡ್ಸೋಲ್ಲ. ಅದನ್ನೆಲ್ಲ ಮಾಡಿಸಿದ್ರೆ ಸೂಕ್ಷ್ಮಾಣು ಜೀವಿ ಸಾಯ್ತಾವಂತ ನಾನು ಅದು ಬಿಟ್ಟು 5 ವರ್ಷ ಆಯ್ತು ರೀ. ತೆಳ್ಳಗೆ ಹರಗಿಸೋದು, ತೆಳ್ಳಗೆ ಹರಗಿಸೋದು. ನನ್ನ ಮಿಡ್ ಆಫ್ ದ ಫೀಲ್ಡ್, ನನ್ನ ಹೊಲದಲ್ಲಿ ಒಳಗಡೆ ಕಳೆಗಳಿರಲ್ಲ, ಪಾರ್ಥೇನಿಯಂ ಇರೋಲ್ಲ. ಬಟ್ ಎಜ್ಜಲ್ಲಿ ಮಾತ್ರ ಅಯ್ಯೋ ನಾನು ಹೇಳಕ್ ಆಗೋಲ್ಲ, ಅಷ್ಟು ತೊಂದ್ರೆ ಪಾರ್ಥೇನಿಯಂದು. ಯಾಕಂದ್ರೆ ಪಕ್ಕದವರೆಲ್ಲ ಅದನ್ನ ತಮ್ಮ ಫೀಲ್ಡ್ ಅಲ್ಲಿ ತೆಗಿಸ್ತಾರೆ. ನಮ್ಗೆ ಅಟ್ಯಾಚ್ಡ್ ಬಂಡ್ ಇರ್ತದಲ್ಲ, ಅವ್ರ ಮಧ್ಯೆ ನಮ್ಮ ಮಧ್ಯೆ ಒಂದು
ಬಂದು ಅಂತಂದ್ರೆ ಬದುವಿನ ಮಾರ್ಕ್ ಇರ್ತದೆ. ಅದರಲ್ಲಿ ಅವ್ರೇನು ಕ್ಲೀನ್ ಮಾಡಲ್ಲ. ನಾನು ಅದ್ ನಂದೇ ಇದು ಬಿಡಪ್ಪ ಫೀಲ್ಡ್ ಅಂತ ತಿಳ್ಕೊಂಡು ನಾನು ಅದನ್ನು ಕ್ಲೀನ್ ಮಾಡಿಸ್ತೇನೆ. ಆದ್ರೂ ಕೂಡ ನಾನು ಹೊರಗಡೆಯಿಂದ ಬಂದು ಬೀಳ್ತದೆ. ಏನ್ ಮಾಡೋದು ಹೇಳಿ? ಅದಕ್ಕೆ ಯಾವ್ದು ಬಂಡೆನಲ್ಲಿ ಇದ್ರೆ ಸ್ವಲ್ಪ ಕಾಳಜಿ ಮಾಡೋದಷ್ಟೇ. ಪ್ರತಿಯೊಂದು ಜೀವಿ ಬದುಕೋಕೆ ಪ್ರಯತ್ನ ಮಾಡ್ತದೆ. ನಾವು ಏನಂತಂದ್ರೆ ಇದಕ್ಕೆ NPK ಕೊಟ್ವಿ, DAP ಕೊಟ್ವಿ, ಇದನ್ನ ಕೊಟ್ವಿ, ಅದು ಕೊಟ್ವಿ ಅಂತ ಬಹಳ ತಲೆ ಕೆಡಿಸ್ಕೊಂಡು ಓಡಾಡ್ತಾರಲ್ಲ, ಅದು ಉಪಯೋಗನೇ ಇಲ್ಲ. ಹಲೋ, ಹೇಳಿ. ಹೇಳಿ ಸರ್, ನಾನು ಪಾಟೀಲ್ ಅಂತ ಹೇಳ್ರಿ. ಈಗ ಕೆಲವೊಂದು ತೆಂಗಿನ ಕಾಯಿ ರೀ ಸರ್. ಹಲೋ, ಹೇಳಿ ಕೇಳಿಸ್ತದೆ. ಹೇಳಿ ಪಾಟೀಲ್ ಹೇಳ್ರಿ, ಕೇಳಿಸ್ತದೆ. ಹೇಳಿಪ್ಪ. ಹ್ಞೂ, ಅದು ತಿನ್ಲಿಕ್ಕೆ ಬಾಯಲ್ಲಿ ಪೇಡೆದ ಗತಿ ಕರಗತೈತ್ರಿ. ಇನ್ನು ಕೆಲವೊಂದು ಅದು ಚಟ್ ಅಂತ ಹೇಳಿ ಅದು ತೆಂಗಿಂದು ಬಾಯಲ್ಲಿ ಉಳಿತೈತ್ರಿ. ಅದಕ್ಕೆ ಏನೂ ಉಳಿದಿಲ್ಲಲ್ರಿ ತಿಂದ್ರ. ಅಂತ ಕಾಯಿ ಅವು ಹೆಂಗ್ರಿ, ಎಲ್ಲಿ ಸಿಗ್ತಾವು, ಹೆಂಗ ಅಂದ್ರೆ ಅದು ಯಾಕೆ ಹಂಗ ಈ ರೀತಿ ಎರಡು ಕ್ವಾಲಿಟಿ ಅದನ್ನ ಏನು ಬೆಳೆಸೋದ್ರ ಮೇಲಿಂದ ಇರ್ತದ, ಹೆಂಗೇನ್ರಿ ಅದು? ಅದ್ರ ಬದ್ದಲ ನಿಮ್ಮ ಅನುಭವ ಸರ್. ಈ ವಿಷಯದಲ್ಲಿ ಅದೇನಂತಂದ್ರೆ ಬಾಯಲ್ಲಿ ಇಟ್ಕೊಂಡು ತಿಂದ್ರೆ ಕರಗ್ತತಿ, ಒಟ್ಟ ಏನು ರೆಸಿಡ್ಯೂ ಉಳಿಯಲ್ಲ ಅದಂತೆಲ್ಲ ಹೇಳಿದ್ರಲ್ಲ, ಏನು ಉಳಿಯಲ್ಲ ಅಂತೇಳಿ. ಅದ್ರದ್ದು ಕೀಪಿಂಗ್ ಕ್ವಾಲಿಟಿ ಇರಲ್ಲ ರೀ. ಅದು ಗಿಟ್ಕ ಮಾಡಕ್ ಬರೋಲ್ಲ. ಗಿಟ್ಕ ಅಂದ್ರೆ ಕೊಬ್ಬರಿ ಮಾಡಕ್ ಬರೋಲ್ಲ. ಅದು ಮಾಡಿದ್ರು ಬಹಳ ದಿವಸ ಉಳಿಯಲ್ಲ. ಅದರದ್ದು ನೀವು ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಅದು ಒಂಥರ ಏನಂತಂದ್ರೆ ಲೋಳೆ ಆಗ್ತೈತ್ರಿ. ಅದೇ ನೀವು ಈಗ ಒಳಗಿನ ಕೊಬ್ಬರಿ ತಿಂದ್ರೆ ಬಾಯಿ ಒಳಗ ಇದು ಚರಟ ಉಳಿತತಿ ಅಥವಾ ಹಿಂಗ ಉಳಿತತಿ ಅಂತಾರಲ್ಲ, ಆ ಕಾಯ್ದು ನೀವು ಚಟ್ನಿ ಮಾಡಿದ್ರೆ ಹೆಸರಾಗಿ ತುಂಬಾ ಚೆನ್ನಾಗಿರ್ತದೆ. ಅದು ಲೋಳೆ ಬರೋಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರ್ತದೆ. ಸೊ ಇದು ಏನ್ ನೀವು ಹೇಳಿದ್ರಲ್ಲ, ಈ ಫಸ್ಟ್ ಇದನ್ನ ತಿರುಳು ಮೆತ್ತಗಿರ್ತದೆ, ಅದಕ್ಕೆ ಹಿಂಗ ಅಂತೇಳಿ, ಅದ್ರದ್ದು ಕೀಪಿಂಗ್ ಕ್ವಾಲಿಟಿ ಇರಲ್ಲ ನೋಡಿ. ಈಗ ತಿಪ್ಟೂರ್ ಅಂದ್ರ ಅವು ಎತ್ತರದು ಮತ್ತು ಗಿಡ್ಡು ಎರಡು ವೆರೈಟಿ ಅದಾವಲ್ರಿ? ನೋ ಟಿಪ್ಟೂರ್ ಟಾಲ್ ಇಸ್ ದ ಒರಿಜಿನಲ್ ವೆರೈಟಿ. ಅದು ಒಂದೇ ವೆರೈಟಿ. ಈಗ ಸರ್, ಅವ್ರ ಪ್ರಶ್ನೆ ಪೂರ್ತಿ ನೆಲಗೊಂಡು ಸರ್, ಅವ್ರ ಪ್ರಶ್ನೆ ಪೂರ್ತಿ ಕೇಳ್ಬಿಡ್ಲಿ. ಪಾಟೀಲ್ ಕೇಳಿ. ಹೌನ್ರಿ. ಅಂದ್ರ ಈಗ ಡ್ವಾರ್ಪ್ ಅಂತ ಹೇಳಿ ಅದು ತಿಪ್ಟೂರ್ ಡ್ವಾರ್ಪ ಅನ್ನೋದನ್ರಿ ಅದಕ್ಕ? ನೋ ಇಲ್ಲ ಸರ್, ಇಲ್ಲ. ಅದು ತಿಪ್ಟೂರ್ ಟಾಲ್ ವೆರೈಟಿ, ಅದು ಒರಿಜಿನಲ್ ವೆರೈಟಿ ರೀ. ಅದರದ್ದು ಒಂದು ಸಂಕರ ಪ್ಲಸ್ ಡಾರ್ಕ್ ವೆರೈಟಿ ಇದೆ, ಎರಡೂ ಸೇರಿಸಿ ಒಂದು ಡಾರ್ಕ್ ವೆರೈಟಿ ಅಂತ ಮಾಡಿದ್ದಾರೆ. ಅದಕ್ಕೆ ಎಷ್ಟು ಪ್ರಚಾರ ಕೊಡ್ತಾರಂದ್ರೆ, ಅದು ಕಾಯಿ ಕೀಳೋಕೆ ಸರಳ ಆಗ್ತತಿ, ಇಳುವರಿ ಹೆಚ್ಚು ಬರ್ತೈತಿ, ಅದು ಬರ್ತೈತಿ ಅಂತ. ಆದ್ರೆ ಸರಿಯಾಗಿ ಮೇಂಟೈನ್ ಮಾಡಿದ್ದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಲ್ಲೇ ತಿಪ್ಟೂರ್ ಟಾಲ್ ತೆಂಗಿನ ಗಿಡ ಸುಮಾರು ಒಂದು ಗಿಡಕ್ಕೆ 250 ಕಾಯಿವರೆಗೂ ತಗೊಂಡಿದ್ದಾರೆ. ದಯವಿಟ್ಟು ಸರ್, ಒಂದು ವಿಷಯ, ದಯವಿಟ್ಟು ಈ ಹೈಬ್ರಿಡ್ ವೆರೈಟಿ, ಡಾರ್ಫ್ ವೆರೈಟಿ ಆ ತರ ನೀವು ಯಾವ್ದಕ್ಕೂ ಹೋಗ್ಬೇಡಿ. ಲೆಟ್ ಅಸ್ ಗೋ ಟು ಅವರ್ ಒರಿಜಿನಲ್ ನಾಟಿ ವೆರೈಟೀಸ್. ತಿಪ್ಟೂರ್ ಟಾಲ್ ರೀ. ತಿಪ್ಟೂರ್ ಟಾಲೇ ಸರಿ ರೀ. ಆಮೇಲೆ ಇವೆಲ್ಲ ಈಗೇನ್ ಬಂದಿದಾವೆಲ್ಲ ಹೈಬ್ರಿಡ್ಸ್, ನೀವು ಯಾವ್ದಕ್ಕೂ ನೀವು ಹೋಗ್ಬೇಡಿ ಸರ್. ಇನ್ನೊಂದ್ರಿ, ಆಮೇಲೆ ಎರಡನೇ ವಿಷಯ ರೀ, ನೀವು ನಿಮ್ಮ ಬೇಸಾಯದಲ್ಲಿ ಉಳಿತಾಯ ಮಾಡ್ಬೇಕು ಅಂತಂದ್ರೆ ನಿಮ್ಮ ಬೀಜ ನೀವೇ ಹಿಡಿಬೇಕ್ರಿ, ತಯಾರಿ ಇಟ್ಕೊಂಡಿರ್ಬೇಕು ಮನೆಯಲ್ಲಿ. ಎರಡನೇದು, ನಿಮ್ಮ ಇದು ಏನಂತಂದ್ರೆ ಈ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಅದು ಮಾಡ್ತೇವಲ್ಲ, ಅದು ಯಾವ್ದು ಹೊರಗಿಂದ ಕೊಂಡು ತರಬಾರ್ದ್ರಿ. ಹೇಳ್ರಿ. ಈ ಗ್ರೂಪಿನಲ್ಲಿ ತುಮಕೂರ್ಕ ಸಮೀಪ ಯಾರಾದ್ರೂ ಇದ್ದಾರೇನ್ರಿ? ಇದೀವಿ ಹೇಳಿ, ನಾವೆಲ್ಲ ಬೆಂಗಳೂರು, ತುಮಕೂರು ಸುತ್ತಮುತ್ತ ಇರಾರ. ಹೇಳಿ ಪಾಟೀಲ್ರ, ಏನ್ ಬೇಕು ಮಾಹಿತಿ? ಒಂದು 50 ಅಥವಾ ಒಂದು 100 ಒಳ್ಳೆ ಅಂದ್ರೆ ಗಿಡ ಮಾಡೋ ಸಲುವಾಗಿ ಕಾಯಿ ಬೇಕಾಗ್ಯಾವ್ರಿ ಸರ್. ಗುರುಪ್ರಸಾದ್, ಹಲೋ
ಗೋಕಾಕ್ ರೀ. ನಿಮ್ಮೂರು ಯಾವ್ದು? ಗೋಕಾಕ್ ಬೆಳಗಾಂ ಜಿಲ್ಲಾ ಗೋಕಾಕ್. ಗೋಕಾಕಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇವರೇ ಮಂಜುನಾಥ್ ಒಬ್ಬೊಬ್ಬರಾಗಿ ಮಾತಾಡಿ ಅಪ್ಪ, ಒಬ್ಬೊಬ್ಬರಾಗಿ ಮಾತಾಡಿ ಪ್ಲೀಸ್. ಗುರುಪ್ರಸಾದ್ ಇಲ್ಲಿ ಶ್ರವಣ್ ಬೆಳಗೊಳದ ಹತ್ರ ರಾಘವೇಂದ್ರ ಬೆಕ್ಕ ಅಂತ ಒಬ್ರಿದ್ದಾರೆ. ಅವ್ರ ಹತ್ರ ಒಳ್ಳೆ ಚೆನ್ನಾಗಿರೋ ಇದು ಸಿಗತ್ತೆ, ಬೀಜದ ಕಾಯಿಗಳು ಸಿಗತ್ತೆ. ಅದನ್ನ ಹೇಳೋಣ ಅಂತ ಇದ್ ಮಾಡಿದೆ. ಒಳ್ಳೇದು ಗುರುಪ್ರಸಾದ್, ಒಳ್ಳೇದು. ಪಾಟೀಲ್ ಸರ, ನೀವು ತಿಪ್ಟೂರ್ ಕಡೆ ಬಂದು ತಗೊಂಡ್ ಹೋಗ್ತೀರೇನ್ರಿ? ಬರ್ತೇನ್ರಿ ಸರ್. ಬರ್ರಿ ಬಂದ್ರಿ. ಅವಾಗ ಈಗ ಸುಮಾರು ಕಾಂಟ್ಯಾಕ್ಟ್ಸ್ ಇದೆ. ನೀವು ಒಂದ್ 2-3 ನಂಬರ್ ನಿಮಗ್ ಸಿಗ್ತದ್ರಿ, ಫೋನ್ ಹಚ್ಕೊಂಡ್ ಬಂದು ತಗೊಂಡ್ ಹೋಗ್ಬಿಡ್ರಿ. ಇದೇ ಸಮಯ, ಈ ಸಮಯದಲ್ಲೇ ಬೀಜ ಹಿಡಿಯೋದು, ಅವರು ಕಾಯಿ ಹಿಡಿಯೋದು. ನವೆಂಬರ್ ಡಿಸೆಂಬರ್ ನಲ್ಲಿ ಕಾಯಿ ಹಿಡಿದಿರ್ತಾರೆ ಮುಂದಿನ ನರ್ಸರಿಗೆ. ಇವಾಗ ಅವರು ರಾಘವೇಂದ್ರ ಬೆಕ್ಕ ಅನ್ನೋರ್ದು ಒಂದು ಹೆಸರು ಬಂತು ಇವಾಗ. ಆತರ ಒಂದ್ 2-3 ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಖಾತ್ರಿ ಮಾಡ್ಕೊಂಡ್ ಬರ್ರಿ.